196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರಕ ಕಾರ್ಯಕ್ರಮ. ನಾನು ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ವಿಶೇಷ ಅತಿಥಿಗಳು. ಇವತ್ತಿನ ಕಾರ್ಯಕ್ರಮ ನಾವ್ ಯಾವಾಗ್ಲೂ ಹೇಳೋ ಹಾಗೆ ನಮ್ ರೇಡಿಯೋ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಮನೋವಿಕಾಸಕ್ಕೆ ಕೂಡ ಬಹಳ ನಾವು ಒತ್ತು ಕೊಡ್ತೀವಿ. ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಕೆಲವೊಬ್ರು ಎಕ್ಸ್ಪರ್ಟ್ಸ್ ನ ಕರ್ಕೊಂಡ್ ಬರ್ತೀವಿ. ಹಾಗೆ ಈ ವಾರ ಆಟಿಸಂ ವೀಕ್ ಆಗಿರೋದ್ರಿಂದ ಆಟಿಸಂ ಅಂದ್ರೆ ಏನು, ನಿಜವಾಗ್ಲೂ ಇದೊಂದು ಕಾಯಿಲೆನಾ, ವರಾನ, ಶಾಪನ, ಆಟಿಸಂ ಹಾಗೂ ಬುದ್ಧಿಮಾಂದ್ಯತೆ ಇದರಲ್ಲಿರುವಂತ ಡಿಫ್ರೆನ್ಸಸ್ ಏನು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಟಿಸ್ಟಿಕ್, ನಮ್ಮ ಮನೆಯಲ್ಲಿ ಒಂದು ಆಟಿಸ್ಟಿಕ್ ಮಗು ಇದೆ ಅಂತ ಆದ್ರೆ ಯಾವ ರೀತಿ ಕಾಳಜಿ ನಾವು ತಗೋಬೇಕು ಅಂಡ್ ನಾವು ನಿಜವಾಗ್ಲೂ ಕನ್ಸರ್ನ್ಡ್ ಆಗಿರ್ಬೇಕಾ, ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮ್ ಜೊತೆಗೆ ಇವತ್ತು ಒಬ್ರು ವೈದ್ಯರಿದ್ದಾರೆ. ವೈದ್ಯರ ಜೊತೆಗೆ ಬಹಳ ನಮ್ಮ ಇಲ್ಲಿ UK ನಲ್ಲಿ ಬಹಳ ಪರಿಚಿತರಾದಂತ ದಂಪತಿಗಳು ಈ ಆಟಿಸಂ ಬಗ್ಗೆ ಅವ್ರು ಬರ್ದಿರತಕ್ಕಂತ ಲೇಖನಗಳಾಗಿರ್ಬೋದು, ಅವ್ರು ಕೊಡ್ತಾ ಇರೋ ಕೇರ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹಂಚ್ಕೊಳ್ಳೋದಕ್ಕೆ ನಮ್ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ನಾವ್ ಇವತ್ತು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣಂತೆ ಮೊದ್ಲಿಗೆ ರೇವತಿ ಅವ್ರನ್ನ. ನಮಸ್ಕಾರ ರೇವತಿ, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಗಿರೀಶ್ ಅವರೇ, ತಾವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ವಿ. ಹಾಗೂ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಈ ವಾರ ವರ್ಲ್ಡ್ ಆಟಿಸಂ ಡೇ ನಡೀತಾ ಇದೆ. ಅಂಡ್ ದೆನ್ ಇವತ್ತಿನ ದಿನ ವರ್ಲ್ಡ್ ಆಟಿಸಂ ಡೇ ಡೆಫಿನೆಟ್ಲಿ ಇರೋದಕ್ಕೋಸ್ಕರ ನಾವ್ ಅನ್ಕೊಂಡ್ವಿ ಈ ಆಟಿಸಂ ಅಂದ್ರೆ ಆಟಿಸಂ ಅಂದ್ರೆ ಆಕ್ಚುಲಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಆಸ್ ಅ ಪೇರೆಂಟ್ ಅದನ್ನ ಯಾವ ರೀತಿ ನಾವು ಡೀಲ್ ಮಾಡ್ತೀವಿ ಇದನ್ನೆಲ್ಲಾನು ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತ ಅನ್ಕೊಂಡು ನಿಮಗೆ ಕಾರ್ಯಕ್ರಮಕ್ಕೆ ಕರೆದ್ವಿ. ಸೊ ಮೊದಲಿಗೆ ಯು ಆರ್ ಅ ಸ್ಟ್ರಾಂಗೆಸ್ಟ್ ಪೇರೆಂಟ್ ಅಂತಾನೆ ಹೇಳ್ತೀನಿ. ನಾವು ಸಾಧಾರಣವಾಗಿ ಇರೋರೆಲ್ರು ಫಾರ್ ದಟ್ ಮ್ಯಾಟರ್, ಲೈಕ್ ನಮ್ಮ ಮಕ್ಳುಗಳು ನಾರ್ಮಲ್ ಆಗಿ ಸ್ವಲ್ಪ ಕೋಪ ಮಾಡ್ಕೊಂಡ್ರಾಯ್ತು ಅಥವಾ ಅವ್ರುಗಳು ತಂಟೆ ಮಾಡಿದ್ರಾಯ್ತು, ಸಿಟ್ಟು ತೋರಿಸ್ತೀವಿ ಅಂಡ್ ದೆನ್ ಸಮೂಹ ಹೆದರ್ಸಿ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ಬಿಡ್ತೀವಿ. ಆದ್ರೆ ಆಟಿಸ್ಟಿಕ್ ಮಕ್ಕಳು ಮನೇಲಿದ್ರೆ ಪೇರೆಂಟ್ಸ್ ಆಕ್ಚುಲಿ ಎಷ್ಟು ಚೆನ್ನಾಗಿ, ಐ ಥಿಂಕ್ ಈಚ್ ಇಂಡಿವಿಜುವಲ್, ನೀವು ಪ್ರತಿಯೊಬ್ರು ಕೂಡ ಒಬ್ರು ಮನೋವೈದ್ಯರಾಗೋಗಿರ್ತೀರಿ ಅಂತ ಅನ್ಕೋತೀನಿ. ಯಾಕಂದ್ರೆ ಮಗು ಎಕ್ಸ್ಪ್ರೆಸ್ ಮಾಡೋಲ್ಲ, ಕೇವಲ ಅದ್ರ ಚಲನವಲನಗಳಿಂದ, ಅದ್ರ ಕೆಲವೊಂದು ಬಿಹೇವಿಯರಲ್ ಚೇಂಜಸ್ ಇಂದ ಪೇರೆಂಟ್ಸ್ ಆದವ್ರು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ನೀವು ಪ್ರತಿಸ್ಪಂದಿಸ್ತೀರಿ. ಸೊ ಈ ಪ್ರೋಸೆಸ್ ಯಾವ ರೀತಿ ನೀವು ಅಭ್ಯಾಸ ಮಾಡಿದ್ರಿ, ಆ ಕೇರ್ ಯಾವ ರೀತಿ ಕೊಟ್ರಿ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹಿಂದೆ ಹೋಗೋಣಂತೆ. ನಿಮ್ಮ ಮನೆಯಲ್ಲಿ ಈ ಆಟಿಸಂ ಅನ್ನೋದು ಯಾವಾಗಿಂದ ಕಾಣಿಸ್ಕೋತು ರೇವತಿ ಅವರೇ? ಬೇಸಿಕಲಿ ಗಿರೀಶ್ ಅವ್ರೆ, ನಾನು ಹೇಳೋದಾದ್ರೆ ನನ್ ಮಗಳಿಗೆ ಅವಳು 14 ವರ್ಷದಲ್ಲಿದ್ದಾಗ ಒಂದಿನ ಸಡನ್ ಆಗಿ ಅವಳು ತುಂಬಾ ಅಳೋದು, ಆಮೇಲೆ ಅವಳ ಉಸಿರಾಟದಲ್ಲಿ ತುಂಬಾ ವ್ಯತ್ಯಾಸ ಆಯ್ತು. ಇದರಿಂದ ನಮ್ಗೆ ದಿಕ್ ತೋಚ್ತಾ ಇರ್ಲಿಲ್ಲ, ಹೇಗಾಯ್ತು ಇದು, ಎದಕ್ಕೆ ಇವ್ರು ಅಳ್ತಾ ಇದ್ದಾಳೆ. ಅದು ಎಪಿಸೋಡು ನಾನ್ ಸಮಾಧಾನ ಮಾಡಿದ್ಮೇಲೆನೂ ಅದು ನೆಕ್ಸ್ಟ್ ರಿಪೀಟ್ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವಳಿಗೆ ಸೋಷಿಯಲ್ ಯಾರ ಹತ್ರನು ಮೀಟ್ ಆಗಕ್ ಇಷ್ಟ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವಳಿಗೆ ಅಂತ ಒಂದು ಸ್ಪೇಸ್ ಬೇಕಾಗೋದು. ಆಮೇಲೆ ಅದೆಲ್ಲ ನೋಡಿ ಇವಳು ಸ್ವಲ್ಪ ಡಿಫ್ರೆಂಟ್ ಆಗಿ ಎದಕ್ಕೋ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ನನ್ಗೆ ಆಸ್ ಎ ತಾಯಿ ಅನಿಸ್ತು. ಆಮೇಲೆ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಅವಳನ್ನ ನಾವು ವೈದ್ಯರ ಹತ್ರ ಕರ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿಂದ ಅವರು ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡಿದ್ರು. ಸೈಕ್ಯಾಟ್ರಿಸ್ಟ್ ರೆಫರ್ ಮಾಡಿದ್ಮೇಲೆ ನಾವು ಅವಳನ್ನ ಅಡ್ಮಿಟ್ ಮಾಡ್ಕೊಂಡ್ರು. ಇಂಡಿಯಾದಲ್ಲಿ ಅಡ್ಮಿಟ್ ಮಾಡ್ಕೊಂಡು ಒನ್ ವೀಕ್ ಅವಳಿಗೆ ಎಲ್ಲ ತರದ್, ಅಲ್ಲಿ ಕೂಡ ಇವಾಗ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಎಲ್ಲ ಬಂದಿದೆ. ಅವರು ಅದನ್ನೆಲ್ಲ ಅಬ್ಸರ್ವೇಷನ್ ಇಟ್ಮೇಲೆ ಅವಳಿಗೆ IQ ಲೆವೆಲ್ ಟೆಸ್ಟ್ ಮತ್ತೆ ಎಲ್ಲಾ ತರದ ಒಂದು ವೀಕ್ ಅಲ್ಲಿ ಅವರು ಸುಮಾರು ಟೆಸ್ಟ್ ಗಳಿರುತ್ತೆ, ಅದೆಲ್ಲಾನು ಮಾಡಿ ಅವ್ರ ಏನಂತ ಹೇಳಿದ್ರೆ ಅಂದ್ರೆ ಶಿ ಇಸ್ ಸ್ಲೋ ಲರ್ನರ್ ಅಥವಾ ಶಿ ಇಸ್ ಸಫರಿಂಗ್ ಫ್ರಮ್ ದ ಆಂಗ್ಸೈಟಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ 3 ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಬ್ಯಾಕ್ ಇನ್ ಇಂಡಿಯಾದಲ್ಲಿ. ನಾವು ಅದರಿಂದ ನಮ್ ದಂಪತಿಗಳಿಗೆ ಸ್ವಲ್ಪ ಇದೇನಿದು ಹೊಸ ತರ ಆಂಗ್ಸೈಟಿ, ಡಿಪ್ರೆಷನ್ ಈ ಏಜ್ಗೆ ಬರೋದು ನಾವ್ ನಮ್ ಫ್ಯಾಮಿಲಿಯಲ್ಲಿ ಇರ್ಲೇ ಇಲ್ಲ ಅದು ಆ ತರ. ಹಂಗಾಗಿ ಅಲ್ಲಿ ಸ್ವಲ್ಪ ಇವಳು ಚೀರೋದು, ಆಮೇಲೆ ಇವಳು ಜೋರಾಗಿ ಅಳೋದು ಅದೆಲ್ಲ ನೋಡಿ ನಮ್ಗೆ ಅಲ್ಲಿ ಸ್ವಲ್ಪ ಸೋಷಿಯಲ್ ಶೇಮು ಆಗ್ತಾ ಇತ್ತು. ನಾವು ಓಪನ್ ಅಪ್ ಆಗಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವಳಿಗೆ ಸ್ಕೂಲ್ಗೆ ಹೋಗೋಕ್ಕೂ, ಆಮೇಲೆ ನೆಕ್ಸ್ಟ್ ಅವಳು ಸ್ಕೂಲ್ಗೆ ಹೋಗೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಹಂಗಾಗಿ ನಾವು ಇದೆಲ್ಲ ಅಬ್ಸರ್ವೇಷನ್ ಅಲ್ಲಿ ತಗೊಂಡು ನಾನು ಸುರೇಶ್, ಲೈಕ್ ನಮ್ ಹಸ್ಬೆಂಡ್, ಹಿ ಇಸ್ ವೆರಿ ಕೋಆಪರೇಟಿವ್, ನಾವಿಬ್ರು ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಮ್ಗೆ
ಇದುವರೆಗೆ ಬರೀ ಅವ್ರು ಆಂಗ್ಸೈಟಿ ಡಿಪ್ರೆಷನ್ ಅಂತ ಅಷ್ಟು ಹೇಳಿದ್ರು ಅಲ್ಲಿ. ಆಮೇಲೆ ಇವ್ರಿಗೊಂದು ನಾವ್ ಅಲ್ಲಿ ಸೊಸೈಟಿ ಜೊತೆನಲ್ಲಿ ತುಂಬಾ ಫ್ರಸ್ಟ್ರೇಷನ್ ಆಗೋದ್ವಿ. ರೈಟ್. ಹೇಗೆ ಡೀಲ್ ಮಾಡೋದು, ಸ್ಕೂಲ್ಗೆ ಹೋಗ್ತಿಲ್ಲ, ಪ್ರತಿಯೊಬ್ರು ಅಲ್ಲಿ ಮಾತಾಡೋ ಸಬ್ಜೆಕ್ಟೇ ಅದು. ನಿನ್ ಮಗಳು ಏನ್ ಗ್ರೇಡ್ ತಗೊಳ್ತಿದ್ದಾಳೆ, ಯಾವ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ದಾಳೆ, ಹೇಗೆ ಮುಂದೆ SLC ಹೋಗ್ತಾ ಇದ್ದಾಳೆ, ಅದೇ ವಿಚಾರ ಬಿಟ್ಬಿಟ್ಟು ಅವಳ ಹೆಲ್ತ್ ಕಂಡೀಷನ್ ಏನು ಅಂತ ಯಾರು ಕೇಳೋರಿರ್ಲಿಲ್ಲ. ಆಮೇಲೆ ಫ್ಯಾಮಿಲಿನಲ್ಲಿ ಕೂಡ ಆಲ್ಮೋಸ್ಟ್ ಎದಕ್ಕೆ ಪ್ರೇಕ್ಷಕ ಈ ತರ ಆಗ್ತಾ ಇದೆ, ಏನು ಮತ್ತೆ ಹೀಗಂತ ಲೈಕ್ ಅವಳಿಗೇನೋ ಡಿಪ್ರೆಷನ್ ಅಂತ ಈ ಏಜ್ಗೆ, ಆಂಗ್ಸೈಟಿ ಅಂತ ಈ ಏಜ್ಗೆ ಅಂತ ತುಂಬಾ ಅವ್ರನ್ನು ಲೈಕ್ ಅಲ್ಲಿಂದ ಕೂಡ ಮೆಸೇಜಸ್ ಬರಕ್ ಸ್ಟಾರ್ಟ್ ಆಯ್ತು. ಆಸ್ ಅ ಪೇರೆಂಟ್ ನಮ್ಗೆ ಸ್ವಲ್ಪ ಲೈಕ್ ವಿ ವೆಂಟ್ ಲೋ ಹೇಳೋದಾದ್ರೆ. ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ನಾನು ಬೇಸಿಕ್ ಡಿಗ್ರಿ ಬಂದು ನಾನು ಮಾಸ್ಟರ್ಸ್ ಇನ್ ಸೈಕಾಲಜಿ ಮಾಡಿದೀನಿ. ಆಮೇಲೆ ನೆಕ್ಸ್ಟ್ ಬಂದು ನಾನು ಡಿಪ್ಲೊಮಾ ಇನ್ ಪರ್ಸನಲ್ ಕೌನ್ಸಿಲಿಂಗ್ ಅಂತ ಬಂಜಾರ ಅಕಾಡೆಮಿನಲ್ಲಿ ಮಾಡಿದ್ದೆ. ಅದು ಒಂದು ವರ ಆಯ್ತು ನನ್ಗೆ, ಸೊ ದಟ್ ಅವಳನ್ನ ನೋಡ್ಕೊಳಕ್ಕೆ ನನಗೆ ಇದೆಲ್ಲಾನು ಸಹಾಯ ಮಾಡ್ತು. ನೀವು ಒಂದು ಮಾತು ಹೇಳಿದ್ರಿ, ಸಾರಿ ರತಿ ಅವರೇ, ಲೈಕ್ ಸಮಾಜದಲ್ಲಿ ಡೆಫಿನೆಟ್ಲಿ ತುಂಬಾ ಪ್ರೆಷರ್ ಆಗೋಗತ್ತೆ ಅಂತ. ನಾನು ನೋಡಿರೋ ಪ್ರಕಾರ ಜನರಲಿ ಆಸ್ ಅ ಪೇರೆಂಟ್ ಫಸ್ಟ್ ಗೆ ನಾವೇ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗೋಗತ್ತೆ. ಆಸ್ ಎ ಲೈಕ್ ದಟ್ ಅಕ್ಸೆಪ್ಟೆನ್ಸ್ ನಮ್ಮಲ್ಲೇ ಬರೋಲ್ಲ. ಯಾಕಂದ್ರೆ ತುಂಬಾ ಮೊದ್ಲಿಂದಾನು ಆ ರೀತಿ ಒಂದು ಕಂಡೀಷನ್ ಇದ್ರೆ ಬಹುಶಃ ಅದನ್ನ ಸ್ವಲ್ಪ ತಡವಾಗಾದ್ರೂ ಸರಿ ಅಕ್ಸೆಪ್ಟ್ ಮಾಡ್ಕೋಬಹುದು. ಹೌದು, ಮಗು ಈ ತರಾನೇ ಮುಂಚೆಯಿಂದಿತ್ತು, ಸೊ ಲೆಟ್ ಅಸ್ ಜಸ್ಟ್ ಕಂಟಿನ್ಯೂ ಆರ್ ಗಿವ್ ದ ರಿಕ್ವೈರ್ಡ್ ನೆಸೆಸರಿ ಹೆಲ್ಪ್ ಅಂತ ಅನ್ಕೋಬಹುದು. ಆದ್ರೆ 14 ವರ್ಷ ನಾರ್ಮಲ್ ಆಗಿ ಲೈಕ್ ಎಲ್ರಂತೆ ಇದ್ದ ಮಗು ಸಡನ್ ಆಗಿ ಚೇಂಜ್ ಆಯ್ತು ಅದ್ರಲ್ಲಿ ಅಂದ್ರೆ ಆಸ್ ಅ ಪೇರೆಂಟ್ ನಿಮ್ಗಾದಂತ ಆಘಾತ ಇದೆಯಲ್ಲ, ಬಹಳಾನೇ ಅಗಾಧವಾದದ್ದು ಅನ್ಕೋತೀನಿ. ಡೆಫಿನೆಟ್ಲಿ ನೋ ಅಮೌಂಟ್ ಆಫ್ ವರ್ಡ್ಸ್ ಕ್ಯಾನ್ ಡಿಸ್ಕ್ರೈಬ್ ದಟ್, ಖಂಡಿತವಾಗಿ. ಸೊ ಆ ಒಂದು ಸಿಚುವೇಶನ್ ಅನ್ನ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಹೊರಗಡೆ ಸೋಷಿಯಲ್ ಟ್ರಾಮಾನ ಬಿಟ್ಟಾಕಿ ಆಸ್ ಅ ಪೇರೆಂಟ್ ಯಾವ ರೀತಿಯ ಒಂದು ಎಂಟೈರ್ ಸಿಚುವೇಶನ್ ಅನ್ನ ನೀವು ಹ್ಯಾಂಡಲ್ ಮಾಡಿದ್ರಿ? ರೀಸನ್ ನಾ ಕೇಳ್ತಾ ಇರೋದು, ಇದೇ ರೀತಿ ಅನೇಕ ಪೇರೆಂಟ್ಸ್ ಇರ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೇನೆ ತುಂಬಾ ಹಿಂಸೆನೂ ಆಗತ್ತೆ, ಕಷ್ಟನೂ ಆಗತ್ತೆ. ಬಟ್ ಒಂದ್ಸತಿ ಯಾವುದೇ ಪ್ರಾಬ್ಲಮ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಬಹುಶಃ ನಾವು ಅದ್ರ ಸೊಲ್ಯೂಷನ್ ಕಡೆಗೆ ವರ್ಕ್ ಮಾಡ್ಬೋದು ಅನ್ಸತ್ತೆ. ಸೊ ನೀವು ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ ದಯವಿಟ್ಟು ಹಂಚ್ಕೋತೀರಾ? ಇಬ್ರು ಲೈಕ್ ನಾನು ನಮ್ಮ ಹಸ್ಬೆಂಡ್ ಇಬ್ರು ಕುತ್ಕೊಂಡು ಐ ವಾಸ್ ಕಮ್ ಟು ಕನ್ಕ್ಲೂಷನ್, ಇವರು ನಮ್ಮ ಮಕ್ಕಳು, then we have to accept it and we have to support them to recover from the whatever she is undergoing ಅಂತ ಇಬ್ರು ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ಮಾತಾಡ್ಬಿಟ್ಟು ನಾವೇನ್ ಮಾಡಿದ್ವಿ, ಅವಳು ಮತ್ತೆ ಪೇರೆಂಟ್ಸ್ ಮತ್ತೆ ಮಗು ನಡುವೆ ತುಂಬಾ ಟ್ರಸ್ಟಿನ ಇಶ್ಯೂಗಳಿರುತ್ತೆ. ಅದಕ್ಕೆ ಫಸ್ಟ್ ಅವಳಿಗೆ ಸುಮಾರು ಟೈಮ್ ಕೊಟ್ವಿ, ಅವಳನ್ನ ನಾವು ಅರ್ಥ ಮಾಡ್ಕೊಳಕ್ಕೆ, ಅವಳು ಏನು ಅವಳಲ್ಲಿದೆ, ಅವಳ ಇಂಟ್ರೆಸ್ಟ್ಗಳೇನು, ಅವಳು ಯಾರ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಳೆ, ನಾವು ಅವಳ ದಿಕ್ಕಿನಲ್ಲಿ ಹೋಗಕ್ಕೆ ಫಾಲೋ ಮಾಡಿದ್ವಿ. ಹಂಗಾಗಿ ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ನಮ್ಮ ಹಸ್ಬೆಂಡ್ ಸುಮಾರು ಟೈಮ್ ಕೊಟ್ಮೇಲೆ ನಮ್ಗೆ ಗೊತ್ತಾಯ್ತು ಅವಳು ಓದೋದ್ ಬಿಟ್ಟು ಶಿ ಈಸ್ ಗುಡ್ ಇನ್ ಎವ್ರಿಥಿಂಗ್. ಅವಳಿಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ. ಆಮೇಲೆ ಅವಳಿಗೆ ಶಿ ಇಸ್ ನಾಟ್ ಡಿಸೇಬಲ್, ಅಂದ್ರೆ ಅವಳಿಗೆ ಶಿ ಇಸ್ ಹ್ಯಾವಿಂಗ್ ಎವ್ರಿಥಿಂಗ್, ಓನ್ಲಿ ಶಿ ಗಾಟ್ ಸಮ್ ಇಶ್ಯೂಸ್, ಹೌ ವಿ ಕ್ಯಾನ್ ಸಾಲ್ವ್ ದಟ್ ಇಶ್ಯೂಸ್ ಅಂತ ಅವಳಿಗೆ ಒಂದ್ಸಲ ಗೊತ್ತಾದ್ಮೇಲೆ ಆಂಗ್ಸೈಟಿ ಅಂದ್ರೆ ಅವಳಿಗೆ ಒಂದು ಕಾಮ್ ರೂಮ್ ಬೇಕಾಗುತ್ತೆ. ಅವಳಿಗೆ ಯಾವಾಗ ಸ್ಪೇಸ್ ಬೇಕು ಅಂದಾಗ ನಾವು ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ. ಚಿನ್ನ ನೀನ್ ಹೋಗು, ನಿನ್ ಟೈಮ್ ನೀನ್ ತಗೋ, ನಿನ್ ರಿಫ್ರೆಶ್ ಆದ್ಮೇಲೆ ಬಾ. ಅವಳಿಗೆ ಸ್ವಲ್ಪ ಮ್ಯೂಸಿಕ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಹಂಗಾಗಿ ಅವಳಿಗೆ ಟೈಮ್ ಕೊಟ್ರೆ, ಅವಳಿಗೆ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಒಂದು ½ hour ಟೈಮ್ ಕೊಟ್ರೆ ಶಿ ವಿಲ್ ಬಿ ಫೈನ್. ಆ ತರ ಅವ್ರು ಯಾವಾಗ ಅವ್ರ ಮೂಡ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅಥವಾ ಯಾವಾಗ ಈ ಆಂಗ್ಸೈಟಿ ಅವ್ರಿಗೆ ಟ್ರಿಗರ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವು ಅವ್ರಿಗಂತಾನೆ ಒಂದು ಕೋಣೆ ಅಥವಾ ಮನೆಯಲ್ಲಿ ಅವ್ರದೇ ಆದ ಪ್ರತ್ಯೇಕ ಕೋಣೆಯಲ್ಲಿದ್ರೆ ಅವರು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಆಗಕ್ ಬಿಡ್ಬೇಕು. ನಾವು ಅವ್ರಿಗೆ ಆರ್ಗ್ಯೂ ಮಾಡೋದಾಗ್ಲಿ, ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಆಪೋಸಿಟ್ ಆಗ್ಲಿ ವರ್ತನೆ ಮಾಡೋದಾಗ್ಲಿ ಮಾಡಬಾರ್ದು. ಮನೆಯಲ್ಲಿ ಆದಷ್ಟು ಕಾಮ್ ವಾತಾವರಣನ ನಾವು ಮೇಂಟೈನ್ ಮಾಡ್ಬೇಕು. ಆಮೇಲೆ ಅವ್ರದ್ದು ಪ್ರತಿಯೊಂದು ಮಗುದು ಒಂದು ಸೆನ್ಸರಿ ಓವರ್ವೆಲ್ಮಿಂಗ್ ಥಿಂಗ್ಸ್ ಇರುತ್ತೆ. ನನ್ ಮಗಳಿಗೆ ನಾಯ್ಸ್ ಅಂದ್ರೆ ಆಗಲ್ಲ. ಆಮೇಲೆ ಈಗ ಕ್ರೌಡ್ ಒಂದ್ 4-5 ಜನ ತುಂಬಾ ಗುಂಪಿನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ತುಂಬಾ ಜೋರಾಗಿ ಅವಳಿಗೆ ಅವಾಗ ಆಂಗ್ಸೈಟಿ ಶುರು ಆಗ್ಬಿಡತ್ತೆ. ಆಮೇಲೆ ಸ್ಕೂಲಲ್ಲಿ ಆದ್ರೂ ಈ ಮಕ್ಳುಗಳು ತುಂಬಾ ಜೋರಾಗಿ ಅವಳ ಹಿಂದ್ಗಡೆ ಸ್ವಲ್ಪ ಚೀರೋ ತರ ಆ ತರದ್ ವಾಯ್ಸ್ ಗಳೆಲ್ಲ ಅವಳಿಗೆ ಆಗಲ್ಲ.
ಹಂಗಾಗಿ ಇಲ್ಲಿ ಅದನ್ನೆಲ್ಲ ಸಪೋರ್ಟ್ ಮಾಡಕ್ಕೆ ಇಯರ್ ಪ್ಲೆಕ್ಸ್ ಮತ್ತೆ ಹೆಡ್ಫೋನ್ಸ್, ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಬೋದು ಟೆಕ್ನಾಲಜಿಕಲಿ. ಅದನ್ನ ನಾವು ಇಂಡಿಯಾದಲ್ಲಿ ಇರ್ಲಿಲ್ಲ. ನಮ್ಗೆ ಅದು ಇಲ್ಲಿಗೆ ಬಂದ್ಮೇಲೆ ಅವಳನ್ನ ಎಲ್ಲ ಅಸೆಸ್ಮೆಂಟ್ ಮಾಡಿದ್ಮೇಲೆ ಅವಳಿಗೆ ಈ ತರದ್ದೆಲ್ಲ ಫೆಸಿಲಿಟಿಗಳು ಇಲ್ಲಿ ಶಾಲೆಗಳಲ್ಲಿ ಇವೆ. ಅವ್ರದ್ದು ಅರ್ಲಿ ಹೆಲ್ತ್ ಕೇರ್ ಪ್ಲಾನ್ ಅಂತ ಒಂದು ಮಾಡ್ತಾರೆ ಇಲ್ಲಿ. ಸ್ಕೂಲು ಮತ್ತೆ ಕೌನ್ಸಿಲ್ ಮತ್ತೆ GP ಎಲ್ಲರೂ ಸೇರಿ, ಸೈಕ್ಯಾಟ್ರಿಸ್ಟ್ ಅವರೆಲ್ಲ ಸೇರಿ ಆ ಮಗುಗೆ ಏನೇನು ಸಪೋರ್ಟ್ ನಾವು ಕೊಡಬಹುದು ಅಂತ ವಿಚಾರವಾಗಿ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಅಲ್ಲಿ ಇವಳಿಗೆ ನಾಯ್ಸ್ ಬಗ್ಗೆ ತುಂಬಾ ಇತ್ತು. ಹಂಗಾಗಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಿರೋದಕ್ಕೆ ಆ ರಿಪೋರ್ಟ್ ಅಲ್ಲಿ ಅವಳಿಗೆ ಯಾವಾಗ ಈ ತರ ಟ್ರಿಗ್ಗರ್ ಆದಾಗ ಹೆಡ್ಫೋನ್ ಯೂಸ್ ಮಾಡಕ್ ಕೊಡ್ತಾರೆ, ತುಂಬಾ ಇದ್ದಾಗ ಇಯರ್ ಪ್ಲಗ್ ನ ಇಟ್ಕೋಬಹುದು. ಆಮೇಲೆ ಇನ್ನೂ ಆಗಿಲ್ಲ ಅಂತ ಪಕ್ಷದಲ್ಲಿ ಅವರು ಒಂದು 10 ನಿಮಿಷ ವಾಕಿಂಗ್ ಅಥವಾ ಫ್ರೆಶ್ ಏರ್ ತಗೊಳಕ್ಕೆ ಇಲ್ಲಿ ಕಳಿಸ್ತಾರೆ. ಅದೆಲ್ಲ ತುಂಬಾ ಅಡ್ವಾಂಟೇಜ್ ಆಯ್ತು ನಮ್ಗೆ ಇಲ್ಲಿ ಬಂದ್ಮೇಲೆ. ವೆರಿ ನೈಸ್ ರೇವತಿ ಅವರೇ. ಸೊ ಕೇಳ್ತಾ ಹೋದ್ರೆ ಇಟ್ ಇಸ್ ಅ ಸ್ಟ್ರಗಲ್ ಆಸ್ ವೆಲ್ ಆಸ್ ಇಟ್ಸ್ ಅ ಜರ್ನಿ ಅಂತಾನೆ ಹೇಳ್ತೀನಿ. ಅದನ್ನ ನೀವು ನಮ್ ಜೊತೆ ಹಂಚ್ಕೋತಾ ಇದ್ದೀರಿ. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನಂತರ ಬಂದು ನೀವು ಇಂಡಿಯಾ ಇಂದ ಇಲ್ಲಿಗೆ ಬಂದಾಗ ಸಿಚುವೇಶನ್ ಹೇಗಿತ್ತು, ಮಗು ಬಿಹೇವಿಯರ್ ಅಲ್ಲಿ ಯಾವ ರೀತಿ ನೀವು ಚೇಂಜಸ್ ನೋಡಿದ್ರಿ ಅಥವಾ ಇಂಪ್ರೂವ್ಮೆಂಟ್ ನೋಡಿದ್ರಿ, ಅದಕ್ಕೆ ಯಾವ್ಯಾವ ರೀತಿ ಸಹಾಯ ಆಯ್ತು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣಂತೆ ಡೀಟೇಲ್ ಆಗಿ. ಎಲ್ಲೂ ಹೋಗದೆ ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ NammRadio ನಮ್ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸ್ಆಪ್ UK ಅಂಡ್ ಇವತ್ತು ನಮ್ಮ ವಾಟ್ಸ್ಆಪ್ UK ಅಲ್ಲಿ ನಡೀತಾ ಇದೆ ಆಟಿಸಮ್ ಅವೇರ್ನೆಸ್ ವೀಕ್ ನ ಒಂದು ಸ್ಪೆಷಲ್ ಡೇ ಸೆಲೆಬ್ರೇಷನ್, ಆಟಿಸಮ್ ಅವೇರ್ನೆಸ್ ಡೇ. ಎಂಟೈರ್ ವರ್ಲ್ಡ್ ಅಲ್ಲಿ ಇವತ್ತು ಆಟಿಸಮ್ ಅವೇರ್ನೆಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜನರಿಗೆ ಜಾಸ್ತಿ ತಿಳಿಸ್ಬೇಕು, ನಮ್ಮ ಕಮ್ಯುನಿಟಿಗೆ ಇದ್ರ ಬಗ್ಗೆ ಜಾಸ್ತಿ ಅರಿವು ಮೂಡಿಸ್ಬೇಕು ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಅಂಡ್ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ತುಂಬಾ ಅವರೇ ಸ್ವತಃ ಇದನ್ನ ಅನುಭವಿಸಿ ಇಲ್ಲ ಟ್ರೀಟ್ ಮಾಡಿ ಇರುವಂತಹವರು. ಸೊ ಅವರಿಂದ ಬರ್ತಾ ಇರೋ ಎವ್ರಿ ಲೈಕ್ ಒಂದು ಮಾತು, ಒಂದು ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಅ ಗೈಡಿಂಗ್ ಲೈಟ್ ಫಾರ್ ಮೆನಿ ಪೀಪಲ್ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಪ್ಲೀಸ್ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮನ. ತುಂಬಾ ವಿಷಯಗಳು ತಿಳ್ಕೊಳ್ಳೋಕೆ ಇದೆ ನಿಮ್ಗೆಲ್ಲರಿಗೂ. ಇವಾಗ ಬ್ರೇಕ್ ಹೋಗೋ ಜಸ್ಟ್ ಮುಂಚೆ ರೇವತಿ ಹತ್ರ ಮಾತಾಡ್ತಾ ಇದ್ರು ಗಿರೀಶ್, ಹೂ ಇಸ್ ಅ ಪೇರೆಂಟ್ ಅಂಡ್ ಆಲ್ಸೋ ಅ ಕೇರರ್. ಅಂಡ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ಡಾಕ್ಟರ್ ಕೂಡ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಒಂದು ಮೆಡಿಕಲ್ ವ್ಯೂ ಪಾಯಿಂಟ್ ಏನಿದೆ ಇದ್ರ ಬಗ್ಗೆ ಅದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಲೆಟ್ ಇಸ್ ವೆಲ್ಕಮ್ ಡಾಕ್ಟರ್ ಸರಸ್ವತಿ ಅವ್ರನ್ನ. ಡಾಕ್ಟರ್ ಸರಸ್ವತಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ ಅವರೇ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀವಿ, ತುಂಬಾ ಈ ವೀಕ್ ಎಲ್ಲ ತುಂಬಾ ಬ್ಯುಸಿ ಆಗಿದೆ ನಿಮಗೆ ಅಂತ ಅನ್ಸುತ್ತೆ. ಲಾಟ್ ಆಫ್ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಕಡೆ ನಡೆಸ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಇದು ಅವೇರ್ನೆಸ್ ವೀಕ್ ಸ್ಟಾರ್ಟ್ ಆಗಿದ್ದು 27th of March ಇಂದ 2nd of April ವರ್ಗುನು. April 2nd is the World Autism Day. ಸೊ ಸುಮಾರು ಪ್ರೋಗ್ರಾಮ್ಸ್ ಇದೆ, ಪ್ಲಸ್ ಜೊತೆಗೆ ಕೆಲಸನೂ ಜಾಸ್ತಿ ಇರುತ್ತೆ. ಸರಸ್ವತಿ ಅವರೇ, ರೇವತಿ ಅವ್ರ ಮಾತು ಕೇಳುವಾಗ ನನ್ಗೆ ಒಂದು ಕ್ಯೂರಿಯಸ್ ಅನ್ಸ್ತು. ಏನು ಅಂತಂದ್ರೆ, ಜನರಲ್ ಪೀಪಲ್ ಲೈಕ್ ಮೀ ಒಂದ್ ಸ್ವಲ್ಪ ನಮ್ಗೇನೋ ಗೊತ್ತಿದೆ ಆಟಿಸಮ್ ಬಗ್ಗೆ ಅಂತ ಅನ್ಕೊಂಡಿದ್ರು, ಅಸಂಪ್ಷನ್ ಈಸ್ ದಟ್ ಆಟಿಸಮ್ ತುಂಬಾ ಚಿಕ್ಕ ಮಕ್ಕಳಲ್ಲೇ ಶುರು ಆಗತ್ತೆ ಅಂತ. ಅಂಡ್ ವೆನ್ ರೇವತಿ ಸೆಡ್ 14 ವರ್ಷದ ಮಗಳಲ್ಲಿ ಶುರು ಆಯ್ತು ಇಲ್ಲ ಕಾಣಿಸ್ಕೊಳ್ತು ಈ ಸಿಂಪ್ಟಮ್ಸ್ ಅಂತ ಅಂದಾಗ ನನಗಂತೂ ಅದು ದೊಡ್ಡ ಸರ್ಪ್ರೈಸ್ ಅನ್ಸ್ತು. ಸೊ ಆಸ್ ಅ ಡಾಕ್ಟರ್, ನೀವು ಯಾವ ಏಜ್ ಅಲ್ಲಿ ಇದನ್ನ ನೋಡಕ್ಕೆ ಶುರು ಮಾಡ್ತೀರಾ ಸಿಂಪ್ಟಮ್ಸ್, ಅಥವಾ ಪೇರೆಂಟ್ಸ್ ನಿಮ್ ಹತ್ರ ಕರ್ಕೊಂಡ್ ಬರ್ತಾರೆ ಮಕ್ಕಳನ್ನ ಜನರಲಿ? ದಿಸ್ ಇಸ್ ಅ ವೆರಿ, ಅಂದ್ರೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರ ನೀವು. ಈಗ ರೇವತಿ ಅವರು ಹೇಳಿದ್ದ ಅವ್ರ ಮಗಳು ಬಗ್ಗೆ ಜನರಲಿ ನಾವು ನೋಡೋದು ಏಜ್ ಫ್ರಮ್ 2 to 3 years ಇಂದ ಪ್ರೆಸೆಂಟೇಷನ್ ಪ್ರಾಬ್ಲಮ್ಸ್ ನ ಬರ್ತಾರೆ ಪೇರೆಂಟ್ಸ್. ಅಂದ್ರೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹ ಕ್ವೈಟ್ ಅರ್ಲಿ ಏಜ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಎಲ್ಲ. ಗ್ರಾಜುಯಲಿ ಆಸ್ ದೇ ಡೆವಲಪ್, then many times the problems will get more worse. ಇವ್ರ ಕೇಸ್ ಅಲ್ಲಿ ರೇವತಿ ಅವರು ಹೇಳಿದ ಪ್ರಕಾರ ಈಗ ಇವಳಿಗೆ ಅರೌಂಡ್ 14 years ಅಲ್ಲಿ ಅಂದ್ರೆ ಲೇಟ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಕ್ವೈಟ್ ಕಾಮನ್ ಇನ್ ಗರ್ಲ್ಸ್. ಯಾಕೆ ಅಂತಂದ್ರೆ ಆಕ್ಚುಲಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಮೊದ್ಲಿಂದನು, ಬಟ್ ಪೇರೆಂಟ್ಸ್ ದೇ ಸಮ್ ಹೌ ಕೋಪ್ ವಿತ್ ಇಟ್.
Okay. Okay. As they grow older, ಅದಾದ್ಮೇಲೆ when there's a change in the situation or a challenging situation ಅಥವಾ socially challenging situation ಇದ್ದಾಗ ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿಯಾಗಿ ಕಾಣುತ್ತೆ. That's when children find it hard to face the issues. ಈ ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಈ ಮಕ್ಕಳು ಈಗ ಇನ್ಫಂಟ್ ಸ್ಕೂಲ್ ಇಂದ ಜೂನಿಯರ್ ಸ್ಕೂಲಿಗೆ ಹೋಗ್ಬೇಕಿದ್ದಾಗ they find it extremely difficult. ಆಮೇಲೆ ಪ್ರೈಮರಿ ಸ್ಕೂಲ್ ಇಂದ ಸೆಕೆಂಡರಿ ಸ್ಕೂಲ್ ಅಂದ್ರೆ ಇಟ್ಸ್ ಅ ಚೇಂಜ್ ಅಲ್ವಾ, that's when they find it difficult. Okay, to some extent ಹುಡುಗಿಯರು somehow they put up with that, but they will have some signs will be there, but it's considered as a part and parcel of them, and parents really make a lot of efforts to cope with that, and then they reach a stage, and on the top of that hormonal changes on kick agate pubertal time alli. Yes, combination of all that makes it all the more challenging. Aga problems bandaga then diagnose ge hogtare. Okay, that was my other question. 14 anta ಹೇಳಿದ ತಕ್ಷಣ I have 2 teenagers, so I know very well when it kicks in. ಯಾವುದೋ ಒಂದು ಜೋಕಲ್ಲಿ ಹೇಳ್ತಾ ಇರ್ತಾರೆ 13 years ಆಗಿದ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಚೈಲ್ಡ್ ತರ ಬಿಹೇವ್ ಮಾಡ್ತಾ ಇರುತ್ತೆ ಅಂತ. ಆ ಥರ ಅಂಡ್ ಇಟ್ಸ್ ನಾಟ್ ಅ ಜೋಕ್ ಎಟ್ ಆಲ್, ಅಂಡ್ ದೇ ಡೂ ಚೇಂಜ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ನೀವು ಹೇಳಿದ ಹಾಗೆ ಟೀನೇಜರ್ಸ್ ಅಲ್ಲಿ. ಸೊ ಆಸ್ ಇಟ್ ಈಸ್ ಡಯಾಗ್ನೈಸ್ ಮಾಡೋದು ಲೇಟ್ ಆಗಿರುತ್ತೆ, ಹಾರ್ಮೋನಲ್ ಚೇಂಜಸ್ ಕೂಡ ನಡೀತಾ ಇರುತ್ತೆ. ಇವಾಗ ಏನಕ್ಕೆ ಈ ವ್ಯತ್ಯಾಸಗಳು ನಡೀತಾ ಇದೆ? ಇವಾಗ ರೇವತಿ ಅವ್ರು ಹೇಳಿದ ವಿಷಯದ ತಗೊಂಡ್ರೆ ಅದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿತ್ತು, ಲೈಕ್ ಸೌಂಡ್ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಅವಳಿಗೆ, ತುಂಬಾ ಅಳ್ಲಿಕ್ಕೆ ಶುರು ಮಾಡಿದ್ಲು ಇದನ್ನೆಲ್ಲ. ಸೊ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ಕೆಲವೊಂದ್ ಸರ್ತಿ ಪೇರೆಂಟ್ಸ್ಗೆ ಇಫ್ ಇಟ್ ಈಸ್ ಅ ಲಿಟಲ್ ಮೈಲ್ಡರ್, ಐ ಡೋಂಟ್ ನೋ ವಾಟ್ ಈಸ್ ಅ ವರ್ಡ್ ಆಕ್ಚುಲಿ, ಅಂದ್ರೆ ಕ್ಯಾನ್ ಇಟ್ ಬಿ ಲೈಕ್ ಡಿಸೀವಿಂಗ್ ಈವನ್ ಮೋರ್, ಅಂದ್ರೆ ಇವಾಗ ನೋಡು ಟೀನೇಜರ್ ಆಗಿದ್ದಾರೆ, ಟೀನೇಜ್ ಟ್ಯಾಂಟ್ರಮ್ಸ್ ಆ ತರ ಅನ್ಕೊಂಡು ಕೂಡ ಅದನ್ನ ಲೈಕ್ ಒಂಥರ ಓವರ್ಲುಕ್ ಮಾಡುವಂತ ಚಾನ್ಸಸ್ ಇರುತ್ತಾ? ಮಾಡಕ್ಕೆ ಚಾನ್ಸಸ್ ಇರುತ್ತೆ. ಬೇಸಿಕಲಿ ಇದೇನಂದ್ರೆ ಆಟಿಸಮ್ ಅಂದ್ರೆ ನಾವು ಹೇಳೋದು ಇಟ್ಸ್ ಅ ಸ್ಪೆಕ್ಟ್ರಮ್. ಓಕೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಸೊ ವೆನ್ ವಿ ಯೂಸ್ ದ ವರ್ಡ್ ಸ್ಪೆಕ್ಟ್ರಮ್ ಅಂದ್ರೆ ಕೆಲವರಿಗೆ ಮೈಲ್ಡ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಕೆಲವರಿಗೆ ಸಿವಿಯರ್ ಆಗಿ ಹೋಗುತ್ತೆ. ಸೊ ಇಟ್ ಈಸ್ ಫ್ರಮ್ ಒನ್ ಎಂಡ್ ಟು ದ ಅನದರ್ ಎಂಡ್, ಅಂಡ್ ಸಮ್ ವಿಲ್ ಹ್ಯಾವ್ ಅವರೇಜ್ ನೀಡ್ಸ್. ಸೊ ದ ಪ್ರಾಬ್ಲಮ್ ವಿ ಸೇ ಇಟ್ಸ್ ಅ ಪ್ರಾಬ್ಲಮ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ವೆನ್ ಇಟ್ ಬಿಕಮ್ಸ್ ಅನ್ ಇಂಪೇರ್ಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಓಕೆ ನಾಯ್ಸ್ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ, ಓಕೆ ಹೋದ ಸ್ವಲ್ಪ ಗಲಾಟೆ ಮಾಡ್ಬೋದು, ಆಮೇಲೆ ಇವ್ರು ಎಲ್ಲ ಪರವಾಗಿಲ್ಲ ಬಿಡು ಅಂತ ಡಿಸ್ಟ್ರಾಕ್ಟ್ ಮಾಡಿ ಏನೋ ಮಾಡಿ ದೇ ಕ್ಯಾನ್ ಮ್ಯಾನೇಜ್ ಇಟ್. ಸೊ ದೆನ್ ಇಟ್ಸ್ ನಾಟ್ ಅನ್ ಇಂಪೇರ್ಮೆಂಟ್, ಸೊ ದೇ ಆರ್ ಏಬಲ್ ಟು ಮ್ಯಾನೇಜ್ ಇಟ್. But then you will reach a situation where it becomes absolutely crucial, where the child cannot go out of the house because of the loud noises outside, athwa crowd shopping center ge hogakagalla, and the life is a kind of a cripple. They can't go to any social gatherings. They cannot really see the bright lights or flashing lights, loud noises, dances, or hotels. So many things. So the outside world becomes such an difficult situation to face the society and the outside world. This is what we call as an impairment. So the sensory issues have caused an impairment, and that is affecting the child and also the whole family. Okay, so there are different what we say is domain anta heltivi now. Okay, the first main domain is the social and communication problem. Next domain barodu sensory issues. adadmele restricted repetitive patterns anta irutte. ಅದರಲ್ಲಿ ಈಗ ಸೋಷಿಯಲ್ ಕಮ್ಯುನಿಕೇಶನ್ ಅಂತಂದ್ರೆ they do not like they think very different, they don't understand others, and it's very difficult for them to communicate their feelings. Okay, they won't be able to express much, and they won't be able to understand what others are expressing to them as well. Okay, other social communication tara. Okay, and the second element to sensory issues. Sensory dalli nimge all 5 senses ke problems irbodu, like touch, feel, taste, vision, hearing, sight. So each element of the senses can be affected. And one common ಮಕ್ಕಳಲ್ಲಿ ನೋಡೋದಂದ್ರೆ ಫೀಡಿಂಗ್ ಇಶ್ಯೂ. ಅವ್ರಿಗೆ ಒಂದ್ ಪರ್ಟಿಕ್ಯುಲರ್ ಟೈಪ್ ಆಫ್ ಫುಡ್ ಮಾತ್ರ ಬೇಕು. ಕೆಲವರಿಗೆ ಬರೀ ಡ್ರೈ, ಯಾವ ತರ ಅಂದ್ರೆ ಕ್ರಿಸ್ಪ್ಸ್, ಆಮೇಲೆ ಡ್ರೈ ಆಗಿರೋದು. ಕೆಲವು ಮಕ್ಕಳಿಗೆ ಒಂದ್ ಪ್ಲೇಟ್ ಅಲ್ಲಿ ಒಂದು ಫುಡ್ ಇನ್ನೊಂದು ಟಚ್ ಮಾಡದೆ ತಿನ್ನಕ್ಕಾಗಲ್ಲ.
ಓಕೆ, ಆಮೇಲೆ ಇದೇ ತರ ಇರ್ಬೇಕು, ಅದೇ ತರ ಇರ್ಬೇಕು. ಅಂಡ್ ಸಮ್ ಚಿಲ್ಡ್ರನ್ ಒಂಥರ ಒಂದು ಮಗು ನಮಗೆ ಗೊತ್ತ ಮಟ್ಟಿಗೆ ಎವ್ರಿ ಡೇ ಜಸ್ಟ್ ಸೀರಿಯಲ್ ಆಲ್ 24 ಗಂಟೆ ಸೀರಿಯಲ್ ಅಷ್ಟೇ ತಿನ್ನೋದು. ಈ ತರ ಫುಡ್ ಪ್ರಾಬ್ಲಮ್ಸ್ ತುಂಬಾ ಬರುತ್ತೆ. ಯಾಕೆ ಅಂದ್ರೆ ಅಂಡ್ ಸಮಟೈಮ್ಸ್ ದೇ ವಿಲ್ ಆಲ್ಸೋ ಫೈಂಡ್ ಡಿಫಿಕಲ್ಟ್ ವಿತ್ ಟೆಕ್ಸ್ಚರ್ಸ್. ಅಗೇನ್ ಟೆಕ್ಸ್ಚರ್ಸ್, ಟೇಸ್ಟ್ ತುಂಬಾನೇ ಇಶ್ಯೂ ಆಗುತ್ತೆ ಅದಕ್ಕೆ. ಅಂಡ್ so all the sensory issues is the biggest challenging thing, and that can throw their emotions and the behavior to a very difficult level to manage. ಸೊ ಐ ಥಿಂಕ್ ರೇವತಿ ಅವ್ರು ಹೇಳಿದ್ರಲ್ಲೇನು ಐ ಥಿಂಕ್ ಸೆನ್ಸರಿ ಇಶ್ಯೂ ಇತ್ತು ಅವ್ರ ಮಗಳಿಗೆ. ಸೊ ಅವ್ರು ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡಿದ್ರು ಅಂತ ಕೇಳ್ಕೊಳ್ಳೋಣ. ಐ ಆಲ್ಸೋ ಮೆನ್ಷನ್ ಫೀಡಿಂಗ್, ಅದು ಯಾವ ರೀತಿ ಅಡ್ರೆಸ್ ಮಾಡಿದ್ರು ಅಂತ ಕೇಳೋಣ. ಅದಾದ್ಮೇಲಿಂದ ನನ್ಗೆ ಇನ್ನೂ ಇದೆ ಕ್ವೆಶನ್ಸ್ ಕೇಳಲಿಕ್ಕೆ. ವಾಪಸ್ ಬಂದು ಐ ಥಿಂಕ್ ಐ ವಿಲ್ ಫ್ರೇಮ್ ದೋಸ್ ಕ್ವೆಶನ್ಸ್ ಟು ಯು. ಆದ್ರೆ ಇವಾಗ ಇಲ್ಲೊಂದು ಪುಟ್ಟ ವಿರಾಮ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ ಕೇಳುಗರೆ. ನಾವೆಲ್ಲ ನಿಮ್ಗೆ ಎಲ್ಲೂ ಹೋಗ್ದಲೇ ಕೇಳ್ತಾ ಇರಿ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ನ. ಇದು ನಮ್ ರೇಡಿಯೋ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ರಿವಾದಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನು ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ವಿಶೇಷ ಅತಿಥಿಗಳು. ಬ್ರೇಕ್ ಹೋಗೋ ಮುಂಚೆ ಮಾತಾಡ್ತಾ ನಮ್ಮ ಡಾಕ್ಟರ್ ಸರಸ್ವತಿ ಅವರು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಲ್ಲಿ ಯೂಶಲಿ ಲೈಕ್ ಇದ್ರೂ ಕೂಡ ಮಾಸ್ಕ್ ಆಗೋಗಿರತ್ತೆ. ಮೇ ಬಿ ಅದು ಹೊರಗಡೆ ಗೊತ್ತಾಗೋ ಸಮಯ ಇಟ್ ವೇರೀಸ್ ಅಂತೆಲ್ಲಾನು. ಬಿಫೋರ್ ಗೋಯಿಂಗ್ ಟು ದಟ್ ಟಾಪಿಕ್, ಡಾಕ್ಟರ್ ಸರಸ್ವತಿ ಅವರೇ, ಲೈಕ್ ನಂದು ಒಂದು ಪ್ರಶ್ನೆ ಇತ್ತು, ವೆರಿ ಬೇಸಿಕ್ ಕ್ವಶನ್. ಈ ಆಟಿಸಮ್ ಅನ್ನೋದು ಜೆನೆಟಿಕಲಿ ಆಗುವಂತದ್ದ ಅಥವಾ ಇಟ್ ಇಸ್ ಸಮಥಿಂಗ್ ದಟ್ ಯು ಗೆಟ್ ಹೆರಿಡಿಟ್ರಿ? ಯಾಕಂದ್ರೆ ನಾವು ಫಸ್ಟ್ ಇದ್ರಲ್ಲಿ ಮಾತಾಡ್ತಾ ರೇವತಿ ಅವ್ರ ಹತ್ರ ತಿಳ್ಕೊಂಡಿದ್ದು, ಅವರಿಗೆ ತಿಳಿದ ಮಟ್ಟಿಗೆ ಅವ್ರ ಫ್ಯಾಮಿಲಿನಲ್ಲಾಗ್ಲಿ ಯಾರಿಗೂ ಈ ರೀತಿ ಒಂದು ಕಂಡೀಷನ್ ಇರ್ಲಿಲ್ಲ ಅಂತ. ಸೊ ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ? ಆಟಿಸಮ್ ಅಂದ್ರೆ ಏನು? ಅಂಡ್ ದೆನ್ ವಿ ಕ್ಯಾನ್ ಕಮ್ ಟು ಹೆಣ್ಮಕ್ಳಲ್ಲೇನೆ ಏನಕ್ಕೆ ತುಂಬಾ ತಡವಾಗಿ ಅದು ಡಯಾಗ್ನೋಸ್ ಆಗತ್ತೆ ಅಥವಾ ಸಮ್ಟೈಮ್ಸ್ ಲೈಕ್ ಇಟ್ ಕಮ್ಸ್ ವೆರಿ ಲೇಟ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಟ್ರೆ ಬಹಳ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಗಿರೀಶ್ ಅವರೇ. ಫಸ್ಟ್ ಆಫ್ ಆಲ್ ನೀವು ಕೇಳಿದ್ದು ಆಟಿಸಮ್ಗೆ ಕಾಸಸ್ ಏನು ಅಂತ, ಅಂದ್ರೆ ಇದು ಜೆನೆಟಿಕ್ ಅಂತ ಅಲ್ವಾ? ಓಕೆ, ಸೊ ಬೇಸಿಕಲಿ ಐ ಮೀನ್ ಕರೆಂಟ್ಲಿ ನಮಗೆ ಡೆಫಿನೇಟ್ ಕಾಸ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಓಕೆ, ಬಟ್ ಇಟ್ ಕ್ಯಾನ್ ಬಿ ಜೆನೆಟಿಕ್ ಅಂಡ್ ಇಟ್ ಇಸ್ ಮಾಡಿಫೈಡ್ ಬೈ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ as well. Okay, especially if there is a genetic cause andre generally we can see some facial features different agirutte, athwa adakke in addition to autism children may have some severe learning problems, matte epilepsy anta barutte and various other conditions can be there. Aga ನಾವು genetic diagnosis ಅಂದ್ರೆ genetic test na ಮಾಡಬಹುದು. And there are some genetic causes that are very well linked to autism. Okay, adu one aspect. In majority of the children alli you cannot identify a genetic cause. Okay, and the cause is not known. So adu ಒಂದು. ಆಮೇಲೆ ಇನ್ನೊಂದು ಥರ್ಡ್ ಕ್ಯಾಟಗರಿಯಲ್ಲಿ ಚಿಲ್ಡ್ರನ್ ಇಫ್ ದೇ ಆರ್ born preterm, ಸ್ವಲ್ಪ ಅಂದ್ರೆ ನಾವೇನ್ ಅರ್ಲಿ ಪ್ರೀಟಮ್ ಅಂತ, ಪ್ರೆಗ್ನೆನ್ಸಿ ಬೇಗ ಬರ್ತಲ್ಲ ಪ್ರೀಟಮ್ ಅಂತ, ಆ ಕೇಸಸ್ ಅಲ್ಲಿ ಅಥವಾ ಟ್ವಿನ್ಸ್ ಇದ್ದಲ್ಲಿ ದೇ ಆರ್ ಪ್ರೋನ್ ಟು ಗೆಟ್ ಆಟಿಸಮ್. ಬಿಕಾಸ್ autism it is the development of the brain. That's how the brain is developed and is functioning. Right. Okay? So even though if you take an scan ಮಾಡಿದ್ವಿ ಅಂತ ಅನ್ಕೊಳ್ಳಿ, CT scan, MRI scan ಏನೇ ಮಾಡಿದ್ರು, you will not be able to see how the brain is functioning. What you'll be saying is it's more like taking a picture. Correct. Picture of the brain. Okay, so that all looks normal, but the functioning and the wiring and how the pathways are done is not possible to be picked up even with the scans, in the routine scans. So we wouldn't know what exactly has caused that one. And definitely what I can say is autism is not caused by bad parenting. Okay, that na ತೆಗೆದುಹಾಕುವುದು ಅದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಎಸ್ಪೆಷಲಿ ಐ ನೋ ರೇವತಿ ಅವರು ಅರ್ಲಿಯರ್ ಹೇಳ್ತಾ ಇದ್ರು, ಮೆನಿ ಟೈಮ್ಸ್ ಪೇರೆಂಟ್ಸ್ ಆರ್ ಬ್ಲೇಮ್ಡ್. ಇಲ್ಲ ಅಮ್ಮ ಈ ತರ ಅಂದ್ರೆ ಡಿಸಿಪ್ಲಿನ್ ಆಗಿಲ್ಲ, ಫಾದರ್ ಇದು ಮಾಡ್ತಾ ಇಲ್ಲ, ಸೊ ಆ ತರ ಬ್ಲೇಮ್ಸ್ ಇದ್ದೇ ಇರುತ್ತೆ. ಸೊ ಇಟ್ಸ್ ನಾಟ್ ಕಾಸ್ಡ್ ಬೈ ಬ್ಯಾಡ್ ಪೇರೆಂಟಿಂಗ್. ದಟ್ಸ್ ದ ಫಸ್ಟ್ ಥಿಂಗ್. ಅಂಡ್ ದೆನ್ ಮೆನಿ ಪೀಪಲ್ ಆಲ್ಸೋ ಥಾಟ್, ಇಸ್ ಇಟ್ ಕಾಸ್ಡ್ ಬೈ ವ್ಯಾಕ್ಸಿನ್ಸ್, ಲೈಕ್ MMR ವ್ಯಾಕ್ಸಿನ್ ಅನ್ಕೊಂಡ್ಬಿಟ್ಟು ವ್ಯಾಕ್ಸಿನ್ ಕೊಡೋದನ್ನೇ ನಿಲ್ಸಿದ್ರು. I can very clearly say it is not caused by the vaccines.
and it is not caused by diet, and it's not caused by an infection. It's not an infection, okay, that can spread from person to person. It's not like that. Okay, so so what we can say is, yes, it may be genetic, and there is a combination of the environmental factors. And the word ನಾವೇನು ಹೇಳೋದಂದ್ರೆ, it is a neurodevelopmental disorder. Basically, it's the way how the brain is developed, and this is why we see the problems from the early age. And Girish ಅವರೇ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಅಬೌಟ್ ವಿಮೆನ್, ಗರ್ಲ್ಸ್ ಅಲ್ಲಿ ಯಾಕೆ ಲೇಟ್ ಇದಾಗುತ್ತೆ ಆ ತರ ಅಂತ. ಸೊ ಕಾಮನ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಗರ್ಲ್ಸ್ ಎಲ್ಲ ಆಕ್ಚುಲಿ ದೇ ಆರ್ ವೆಲ್ ಬಿಹೇವ್ಡ್ and they try to impress people. Okay, they try to, especially social skills ಇಂದ ಆಯ್ತು, they try to impress to some extent. ಅದೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಸ್ಕೂಲಲ್ಲಿ ಹೋದಾಗ ದೇ ಟ್ರೈ ಟು ಬಿ ಗುಡ್ ಚಿಲ್ಡ್ರನ್ ಅಂಡ್ ಹೋಲ್ಡ್ ದೇರ್ ಎಮೋಷನ್ಸ್ ಅಂಡ್ ಬಿಹೇವಿಯರ್ ವೆನ್ ದೇ ಆರ್ ಎಟ್ ಸ್ಕೂಲ್ ಟು ಸಮ್ ಎಕ್ಸ್ಟೆಂಟ್. ಅವ್ರಿಗೆ ಅದು ತುಂಬಾ ಹೊತ್ತು ಇಟ್ಕೊಳಕ್ ಆಗಲ್ಲ. ಸೊ ಆಸ್ ಸೂನ್ ಆಸ್ ದೇ ಕಮ್ ಹೋಮ್ ಅಲ್ವಾ, ದೇ ವಿಲ್ ಹ್ಯಾವ್ ಲಾಟ್ ಮೋರ್ ಟ್ಯಾಂಟ್ರಮ್ಸ್, ಲಾಟ್ ಮೋರ್ ಪ್ರಾಬ್ಲಮ್ಸ್ ಎಟ್ ಹೋಮ್. ಈ ತರ ಆಗ್ಬಿಟ್ಟು ಮಕ್ಕಳು ಅಂದ್ರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ನ ನೋಡ್ತಾರೆ, ಬಟ್ ಸ್ಕೂಲಲ್ಲಿ ನೋಡಲ್ಲ. ಆಗ ಏನಾಗುತ್ತೆ ಅಂದ್ರೆ, ಇನ್ನೊಂದೇನಾಗುತ್ತೆ ಚಾಲೆಂಜಿಂಗ್ ಅಂದ್ರೆ, ನಾವೆಲ್ಲ ಅಸೆಸ್ ಮಾಡ್ಬೇಕಿದ್ದಾಗ ಮಕ್ಕಳಿಗೆ ಪ್ರಾಬ್ಲಮ್ಸ್ ಸ್ಕೂಲಲ್ಲಿ ಯಾವ ತರ ಇದೆ, ಮನೆಯಲ್ಲಿ ಯಾವ ತರ ಇದೆ, ನಾವು ಕ್ಲಿನಿಕ್ ಅಲ್ಲಿ ಏನ್ ನೋಡ್ತಾ ಇದ್ದೀವಿ, ಅದು ಮೂರನ್ನು ತಕೊಂಡ್ಬಿಟ್ಟು ದೆನ್ ವಿ ಮೇಕ್ ಡಯಾಗ್ನೋಸಿಸ್ ಬೇಸ್ಡ್ ಆನ್ ದ DSM-5 ಕ್ರೈಟೀರಿಯಾ. ಓಕೆ, ಸೊ ಈ ತರ ಹುಡುಗಿಯರಲ್ಲಿ ಏನಾಗುತ್ತೆ ಅಂದ್ರೆ, ಬಿಕಾಸ್ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಬಿಹೇವ್ ಮಾಡ್ಬಿಡ್ತಾರೆ ನೋಡಿ, ಅವಾಗ ನಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗಲ್ಲ. ಬಟ್ ಮನೆಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಹೇಳ್ತಾ ಇದಾರೆ ಅನ್ಕೊಂಡ್ಬಿಟ್ಟು ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ನೌ ವಿ ನೋ ವೈ ಅಂದ್ರೆ, ಗರ್ಲ್ಸ್ ಕ್ಯಾನ್ ಮಾಸ್ಕ್ ದೇರ್ ಬಿಹೇವಿಯರ್ ಅಂಡ್ ದ ಪ್ರಾಬ್ಲಮ್ಸ್ ಇನ್ ಸಮ್ ಏರಿಯಾಸ್ ಟು ಸಮ್ ಎಕ್ಸ್ಟೆಂಟ್. ಓಕೆ, ಸೊ ಅದನ್ನ ನಾವೀಗೆಲ್ಲ ಅರ್ಥ ಮಾಡ್ಕೊಂಡು, ಈಗ ಜನರ ಇವನ್ ಪ್ರೊಫೆಷನಲ್ಸ್ಗೆಲ್ಲ ದೇ ಆರ್ ಮೋರ್ ಅವೇರ್ ದಟ್ ಗರ್ಲ್ಸ್ ಅಲ್ಲಿ ದ ಪ್ರೆಸೆಂಟೇಷನ್ ಇಸ್ ಸ್ಲೈಟ್ಲಿ ಡಿಫರೆಂಟ್ ಅಂಡ್ ದೇ ಕ್ಯಾನ್ ಮಾಸ್ಕ್ ದೇರ್ symptoms and the problems to some extent. Okay, so ಹಾಗಾಗೇನೆ most of the parents usually ಏನಂತೀರಿ, ಆಗ್ಲೇ ನೀವು ಒಂದ್ ಮಾತು ಹೇಳಿದ್ರೆ, ಬ್ಯಾಡ್ ಪೇರೆಂಟಿಂಗ್ ಅಂತ ತಿಳ್ಕೊಳ್ಳೋ ರೀಸನ್ ಕೂಡ ಇದೇ ಇರ್ಬೋದು. ಯಾಕಂದ್ರೆ ಸ್ಕೂಲ್ ನಲ್ಲಿ ಅಥವಾ socially kids can mask it off and then hold it up to them, but ಮನೆಯಲ್ಲಿ ಬಂದ ಕೂಡಲೇ ಬೇರೆ ರೀತಿ ಬಿಹೇವಿಯರ್ ಬಂದಾಗ ಆಬ್ವಿಯಸ್ಲಿ ಮನೆಯಲ್ಲಿ ಇರೋರು ಅದರ್ ದನ್ ಪೇರೆಂಟ್ಸ್ ಡೆಫಿನೆಟ್ಲಿ ದೇ ವಿಲ್ ಬ್ಲೇಮ್ ಪೇರೆಂಟ್ಸ್ ಅಂತ. ಸೊ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು ಡಾಕ್ಟರ್ ಸರಸ್ವತಿ ಅವರೇ, ದಟ್ it is not because of the bad parenting and that there's nothing called bad parenting. So definitely especially parents who are going through this they'll always carry some sort of a guilt. I have seen that like maybe it is because of us our kids are suffering ಅನ್ನೋ ಒಂದು ಮೈಂಡ್ ಸೆಟ್ ಬಹಳನೇ ಕಾಡ್ತಾ ಇರತ್ತೆ ಅವ್ರಿಗೆ ಯಾವಾಗ್ಲೂನು. ಸೊ ಈಗ ನೀವು ಹೇಳಿದ ಈ ಒಂದು ಮಾತು ಡೆಫಿನೆಟ್ಲಿ ನಮ್ಮ ಅನೇಕ ಪೇರೆಂಟ್ಸ್ಗೆ ಐ ಆಮ್ ಶೋರ್ ಎಲ್ಲೋ ಒಂದ್ ಕಡೆ ಒಂದು ಧೈರ್ಯ ಕೊಡತ್ತೆ, ದಟ್ ದೇ ಆರ್ ನಾಟ್ ದ ಕಾಸ್ ಫಾರ್ ಇಟ್ ಅಂಡ್ ದೇ ಆರ್ ನಾಟ್ ದ ರೀಸನ್ ಫಾರ್ ಇಟ್. ಅಂಡ್ ಕೆಲವೊಂದು ಈಗ ನಮ್ಮ ಮೈಂಡ್ ಅಲ್ಲಿ ಆಗುವಂತ ಏನಂತೀರಿ ರಿಯಾಕ್ಷನ್ಸ್ ಇರ್ಬೋದು, ಅಥವಾ ಆಗುವಂತ ಸಿಚುವೇಶನ್ಸ್ ಇಂದ ಆಗಿರುವಂತ ಇದನ್ನ ಓನ್ಲಿ ವಿ ಕ್ಯಾನ್ ಡೂ ಇಸ್ cope with it and then maybe support it and help it out rather than blaming ourselves ಅನ್ನೋ ಒಂದು ಮಾತು ಹೇಳಿದ್ರಿ. ಬಹಳ ಅದ್ಭುತವಾಗಿತ್ತು ಡಾಕ್ಟರ್ ಸರಸ್ವತಿ ಅವರೇ. ಈ ಒಂದು ಮಾತಿನಲ್ಲಿ ನಾವೀಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನಂತರ ಬಂದು ಮತ್ತೆ ರೇವತಿ ಅವರ ಹತ್ರ ಮಾತು ಮುಂದುವರಿಸ್ತಾ ಹಾಗೆ ನಿಮ್ಮ ಹತ್ರ ಮತ್ತೆ ಬರ್ತೀವಿ ಪ್ರಶ್ನೆಗಳನ್ನ ಕೇಳ್ತಾ. ಯಾಕಂದ್ರೆ ಕಾರ್ಯಕ್ರಮ ಕೇಳ್ತಾ ನಿಮ್ಮ ಎಕ್ಸ್ಪ್ಲನೇಷನ್ ಕೇಳ್ಬೇಕಾದ್ರೆ ಸುಮಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಐ ಆಮ್ ಶೋರ್ ರೇವತಿ ಅವ್ರಿಗೂ ಅನೇಕ ಪ್ರಶ್ನೆಗಳು ಇರತ್ತೆ. ಸೊ ಅದನ್ನೆಲ್ಲಾನು ಕವರ್ ಮಾಡೋಣಂತೆ. ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ಲಿಸ್ನರ್ಸ್ಗೆ ಹೇಳ್ತಾ ಇರೋದು, ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳು ಮಜಾನೆ ಬೇರೆ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. ವೆಲ್ಕಮ್ ಟು ನಮ್ ರೇಡಿಯೋ. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಆಟಿಸಮ್ ಅವೇರ್ನೆಸ್ ಡೇ ಸ್ಪೆಷಲ್
ಪ್ರೋಗ್ರಾಮ್ನ ಇವತ್ತಿನ ದಿನ ನಡೀತಾ ಇರುವಂತಹ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಜನಕ್ಕೆ ತುಂಬಾ ಉಪಯೋಗವಾಗುವಂತಹ ಮಾಹಿತಿಗಳು ದೊರಕ್ತಾ ಇದೆ. ಸೊ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ರೇವತಿ ಅವ್ರನ್ನ ಮಾತಾಡಿಸ್ತೀನಿ. ಡಾಕ್ಟರ್ ಸರಸ್ವತಿ ಏನೇನ್ ಹೇಳಿದ್ರು, ಸಿಂಪ್ಟಮ್ಸ್ ಇರಬಹುದು, ಡಯಾಗ್ನೋಸ್ ಲೇಟ್ ಆಗೋದಿರೋ ಇರೋ ಬಗ್ಗೆ ಇರಬಹುದು, ಇದೆಲ್ಲಾನು ಯಾವ ರೀತಿ ರೇವತಿಗೆ ಎಫೆಕ್ಟ್ ಆಯ್ತು ಅಂತ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರು ಅವರು ಗಿರೀಶ್ ಜೊತೆ ಅವ್ರು ಮಾತಾಡುವಾಗ. ಬಟ್ ಅಪಾರ್ಟ್ ಫ್ರಮ್ ದಟ್ ಫುಡ್ ಇರಬಹುದು, ಮತ್ತೆ ಸ್ಕೂಲಲ್ಲಿ ಯಾವ ರೀತಿ ಏನಾದ್ರೂ ಪ್ರಾಬ್ಲಮ್ ಇರಬಹುದು, ಇದನ್ನೆಲ್ಲ ಕೇಳ್ಕೊಳ್ಳೋಣ. ಮತ್ತೆ ಇಂಡಿಯಾದಲ್ಲಿ UK ಅಲ್ಲಿ ಯಾವ ರೀತಿ ಡಿಫ್ರೆನ್ಸಸ್ ಇದೆ ಇದನ್ನು ಕೇಳೋಣಂತೆ. ಸೊ ರೇವತಿ, ವೆಲ್ಕಮ್ ಬ್ಯಾಕ್ ಟು ದ ಶೋ. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಡಾಕ್ಟರ್ ಸರಸ್ವತಿ ಅವರು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಿಯಲಿ ನೈಸ್. ತುಂಬಾನೇ ನನ್ನ ಲೈಫ್ ಅಲ್ಲೂ ಅದು ಮ್ಯಾಚ್ ಆಗ್ತಾ ಇದೆ. ಈಗ ಆಕ್ಚುಲಿ ಹೇಳಿ. ಇಲ್ಲ, ಅದೇ ನಾನು ಅಂತ ಇದ್ದೆ, ಲೈಕ್ ಅವ್ರು ಹೇಳಿದ್ರು ಏನು ಲೇಟ್ ಆಗಿ ಡಯಾಗ್ನೋಸ್ ಮಾಡಿದ್ದಾರೆ ನಿಮ್ಮ ಮಗಳಿಗೆ ಅಂತ. ಸೊ 14 ವರ್ಷಕ್ಕೆ ಮುಂಚೆ ರೆಕಗ್ನೈಸ್ ಆಗಿರಲ್ಲ, ಮಾಸ್ಕ್ ಆಗಿರತ್ತೆ ಅಂತ. ಅದಾದ್ಮೇಲೆ ಕೂಡ ಲೈಕ್ ವೆನ್ ಯು ಸ್ಟಾರ್ಟೆಡ್ ಸೀಯಿಂಗ್ ಪ್ರಾಬ್ಲಮ್ಸ್, ಅವ್ರು ಹೇಳಿತಾರನೆ ಮನೆಯಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಕಾಣಿಸ್ತಾ ಇತ್ತಾ? ವಾಸ್ ಶಿ ಓಕೆ ಆಚೆ ಕಡೆ ಸಮ್ಹೌ ಶಿ ಮ್ಯಾನೇಜ್ಡ್? ಇಲ್ಲ ಯಾವ ರೀತಿ ಲೈಕ್ ಈ ವಿಷಯ ನಿಮ್ಗೆ ಆಚೆಗೆ ಬರ್ಲಿಕ್ಕೆ ಒಂದು ಗೊತ್ತಾಗಕ್ಕೆ ರೀಸನ್ ಲೈಕ್ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸ್ಕೂಲಿಂದ ಏನಾದ್ರೂ ವಿಷಯಗಳು ಗೊತ್ತಾಯ್ತಾ? ಹೌ ಡಿಡ್ ಇಟ್ ಡೆವಲಪ್ ಅಂತ ಕೇಳೋಣ ಅಂತ ಇದ್ದೆ ಅಷ್ಟೇ. ಡಾಕ್ಟರ್ ಸರಸ್ವತಿ ಹೇಳಿರೋ ಹಾಗೆ ಇದು ಆಕ್ಚುಲಿ ಟ್ರಯಾಂಗಲ್ ಅಲ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಗೆ ಮಕ್ಕಳು ಬಿಹೇವ್ ಮಾಡೋ ರೀತಿನೇ ಬೇರೆ ಇರುತ್ತೆ, ಆಮೇಲೆ ಸ್ಕೂಲಲ್ಲಿ ಬಿಹೇವ್ ಮಾಡೋ ರೀತಿನೇ ಇರುತ್ತೆ, ಅವ್ರ ಎಮೋಷನ್ ನ ಎಕ್ಸ್ಪ್ರೆಸ್ ಮಾಡೋದು. ಚೈಲ್ಡ್ ಇಸ್ ಅಟ್ ದ ಸೆಂಟರ್. ಈ ಕಡೆ ಪೇರೆಂಟ್ಸ್ ವರ್ಕ್ ಆಗ್ತಾ ಇರ್ತಾರೆ, ಈ ಕಡೆ ಸ್ಕೂಲ್ ವರ್ಕ್ ಆಗ್ತಾ ಇರುತ್ತೆ. ಹಂಗಾಗಿ ಮಗುನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾನು ಆಸ್ ಎ ಪೇರೆಂಟ್ ಆಗಿ ಹೇಳೋದು ತುಂಬಾನೇ ಸ್ವಲ್ಪ ಟೈಮ್ ಬೇಕಾಗತ್ತೆ. ಯಾವಾಗ ಈ ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ತಾರೋ ಅವರ ಫೀಲಿಂಗು ಅಥವಾ ಅವ್ರದ್ದು ನೇಚರ್ ಆಫ್ ಎಮೋಷನ್ಸ್, ಅವರು ಬೌಂಡ್ರಿ ದಾಟಿ ಲೈಕ್ ಅದನ್ನ ತಡ್ಕೊಳಕ್ ಆಗ್ದಲೇ ತುಂಬಾ ಹೈಪರ್ ಆಗಿ ಹೊರಗಡೆ ಬಂದಾಗ ನಮ್ಗೆ ಇದು ಕಾಣಿಸ್ಕೊಳ್ಳುತ್ತೆ. ಹೀಗೆ ನನ್ನ ಮಗಳದಾದ್ರೂ ಚಿಕ್ಕ ವಯಸ್ಸಲ್ಲಿದ್ದಾಗ ಟಿಲ್ 14 ಅವಳಿಗೆ ತುಂಬಾನೇ ಸೈಲೆಂಟ್ ಹುಡುಗಿ. ಆಮೇಲೆ ಅವಳಿಗೆ ಸ್ಕೂಲ್ಗೆ ಹೋಗೋದ್ರಲ್ಲಿ ಏನು ತೊಂದರೆ ಇರ್ಲಿಲ್ಲ. ಆಮೇಲೆ ಅವಳದು ರೊಟೀನ್ಸ್ ಅಲ್ಲಿ ಯಾವತ್ತೂ ಏನು ಡಿಸ್ಟರ್ಬ್ ಆಗಿರ್ಲಿಲ್ಲ. ಹಂಗಾಗಿ ನಾವು ಐಡೆಂಟಿಫಿಕೇಶನ್ ಮಾಡೋದ್ರಲ್ಲಿ ತಡ ಆಯ್ತು. ಅದೇ ಹೇಗೆ ಮಾಸ್ಕ್ ಅಂತ ಅನ್ನೋದು ಅಲ್ಲಿ ಬಂತು, ನನ್ಗೀಗ ಅರ್ಥ ಆಯ್ತು. ಮತ್ತೆ ಫ್ರೆಂಡ್ಸ್ ಹೇಗೆ ರೇವತಿ ಅವರಿಗೆ? ಲೈಕ್ ಡಿಡ್ ಶಿ ಹ್ಯಾವ್ ಇನಫ್ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಆಚೆ ಹೋಗ್ಲಿಕ್ಕೆ, ಆಟ ಆಡ್ಲಿಕ್ಕೆ ಎಲ್ಲ? ಲೈಕ್ ವಾಸ್ ಶಿ ಓಕೆ? ಇಲ್ಲ, ಈ ಪಾಯಿಂಟ್ ಆಕ್ಚುಲಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ನನ್ನ ಮಗಳಿಗೆ ಎಸ್ಪೆಷಲಿ ಅನ್ವಯಿಸುತ್ತೆ. ಅವಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ರಿಲೇಶನ್ಶಿಪ್ ಬಿಲ್ಡಿಂಗ್ ಅಲ್ಲಿ. ಹಂಗಾಗಿ ಆಸ್ ಅ ಪೇರೆಂಟ್ ನಾನು ಅವಳಿಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದೆ ಅಂದ್ರೆ, ಅವಳು ಯಾರ ಜೊತೆ ನೆಕ್ಸ್ಟ್ ಕುತ್ಕೊಳ್ತಾರೋ ಅವ್ರ ಪೇರೆಂಟ್ ಜೊತೆ ನಾನು ತುಂಬಾ ಕ್ಲೋಸ್ ಆಗ್ತಾ ಇದ್ದೆ. ತುಂಬಾ ಕ್ಲೋಸ್ ಆಗಿ ನಾನು ಒಳ್ಳೆ ರಿಲೇಶನ್ಶಿಪ್ ಮಾಡ್ಕೊಂಡು ಅವ್ರ ಜೊತೆಗೆ ಬಿಲ್ಡ್ ಮಾಡಕ್ಕೆ, ಲೈಕ್ ನಾನು ಫ್ರೀ ಟೈಮ್ ಅಲ್ಲಿ ಅವ್ರ ಮನೆಗೆ ಹೋಗಿ ಕುತ್ಕೊಳ್ಳೋದು, ಲೈಕ್ ಅವ್ರನ್ನ ಅವಳಿಗೆ ಮೋರ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೆ. ಇವಳು ನಿನ್ ಫ್ರೆಂಡ್, ಆಮೇಲೆ ಎಕ್ಸ್ಚೇಂಜ್ ಆಫ್ ದೇರ್ ಒಪಿನಿಯನ್ಸ್, ನಾನು ಕುತ್ಕೊಂಡು ಅವ್ರಿಬ್ರನ್ನ ಆಟ ಆಡಕ್ ಬಿಡೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ ಬಿಡೋದು, ಆ ತರ ನಾನು ತುಂಬಾ ಅವಳಿಗೆ ಸಪೋರ್ಟ್ ಕೊಡ್ತಾ ಇದ್ದೆ. ಬಿಫೋರ್ ಇಟ್ ಇಸ್ ರೆಕಗ್ನೈಸ್, ಶಿ ಆಲ್ವೇಸ್ ಹ್ಯಾವ್ ದಟ್ ಪ್ರಾಬ್ಲಮ್ ವಿತ್ ರಿಲೇಶನ್ ಬಿಲ್ಡಿಂಗ್ ಅಥವಾ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಇರ್ತಾ ಇತ್ತು. ನನ್ಗೆ ಅದು ಅವಾಗ ಆಟಿಸಮ್ ಬಗ್ಗೆ ನನ್ಗೆ ಅವೇರ್ನೆಸ್ ಇರ್ಲಿಲ್ಲ. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಆಟಿಸಮ್ ಅಂತ. ಅವ್ರಿಗೆ ಸ್ವಲ್ಪ ರಿಲೇಶನ್ ಬಿಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದೇ ಫ್ರೆಂಡ್ಸ್ ಮತ್ತೆ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ತುಂಬಾ ಜನ ಇದ್ರೆ ಆಗಲ್ಲ, ತುಂಬಾ ಸೌಂಡ್ಸ್ ನೋಡಿದ್ರೆ ಆಗಲ್ಲ. ಆ ತರದ್ದು ನನ್ಗೆ ಆಮೇಲೆ ಅವಳನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ನನ್ಗೆ ಗೊತ್ತಾಯ್ತು. ಯಾರಿಗಾದ್ರೂ ರೆಕಗ್ನೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ದಟ್ ಕುಡ್ ಬಿ ಒನ್ ಆಫ್ ದ ಥಿಂಗ್ಸ್ ದಟ್ ದೇ ಕ್ಯಾನ್ ಲೈಕ್ ಇನ್ವೆಸ್ಟಿಗೇಟ್ ಅ ಬಿಟ್ ಮೋರ್ ಅಲ್ವಾ? ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಜಾಸ್ತಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬಹುದು ಅಂತ. ಸೆಕೆಂಡ್ ಥಿಂಗ್, ಸರಸ್ವತಿ ಅವ್ರು ಹೇಳ್ತಾ ಇದ್ರು ಊಟದ ಲೈಕ್ ಫೀಡಿಂಗ್ ಇಶ್ಯೂಸ್ ಇರತ್ತೆ ಅಂತ. ಆ ತರದ್ ಏನಾದ್ರು ಪ್ರಾಬ್ಲಮ್ ನೀವು ನೋಡಿದ್ರಾ? ನನ್ ಮಗಳಲ್ಲಿ ಫೀಡಿಂಗ್ ಇಶ್ಯೂ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ನಾನು ಇಲ್ಲಿ ಬಂದ್ಮೇಲೆ ಸುಮಾರು ಮಕ್ಕಳಲ್ಲಿ ನಾನು ಫೀಡಿಂಗ್ ಇಶ್ಯೂಸ್ ನೋಡ್ತಾ ಇದ್ದೀನಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಟೆಕ್ಸ್ಚರ್ ಅಲ್ಲಿ ಆಗಲ್ಲ ಫುಡ್, ಆಮೇಲೆ ಅವರು ಒಂದೇ ತರದ ಊಟಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಒಂದ್ ಮಗು ಬರುತ್ತೆ, ಅದು ಅವಕಾಡೋ ಅಂಡ್ ಬನಾನಾ ಮ್ಯಾಶ್ಡ್ ಫುಡ್ಡೇ ತಿನ್ನುತ್ತೆ, ಅದನ್ ಬಿಟ್ಟು ಬೇರೆ ಇಲ್ಲ.
ಆ ತರದ್ದು ಅವ್ರಿಗೆ ಒಂದು ಫುಡ್ಗೆ ಅದು ಅವ್ರ ಮದರ್ ಮನೆಯಿಂದ ಕಳಿಸ್ತಾರೆ, ನಾವ್ ಅದನ್ನ ಬ್ಲೆಂಡ್ ಮಾಡ್ತೀವಿ. ಅದು ಒಂದೇ ಅದು ಫುಡ್. ಇನ್ನ ಬೇರೆ ಕೊಟ್ರೆ ಅದೇ ಸೆನ್ಸರಿ ಇಶ್ಯೂಸ್ ಇಂದ ಸ್ಮೆಲ್ಲಿಂಗು, ಟೇಸ್ಟ್ ಅದೆಲ್ಲದ್ರಿಂದನೂ ಆ ಮಗು ತಿನ್ನಕ್ಕಾಗಲ್ಲ. ಇಲ್ಲಿ ಸುಮಾರು ಒಂದ್ ಮಗು ಇದೆ, ಅವರು ಬರೇ ನಾನ್ ವೆಜಿಟೇರಿಯನ್ ಅಂದ್ರೆ ಚಿಕನ್ ಬಿಟ್ಟು ಬೇರೆ ತಿನ್ನಲ್ಲ. ಓಕೆ. ಅವ್ರಿಗೆ ಅದು ಪೇರೆಂಟ್ಸ್ ದೇ ವಿಲ್ ಸೆಂಡ್ ಆ ತರ ಫುಡ್. ಆ ತರ ಈಟಿಂಗ್ ಪ್ರಾಬ್ಲಮ್ಸ್ ನನ್ ಮಗಳಿಗೆ ಇರ್ಲಿಲ್ಲ, ಬಟ್ ಸುಮಾರು ಮಕ್ಕಳಿಗೆ ಇದೆ. ಹೌದು, ಕೇಳುಗರೆ, ಐ ಥಿಂಕ್ ನಾವು ಮಾತಾಡ್ತಾ ಇದ್ವಿ ಇನ್ ಬಿಟ್ವೀನ್ ಬ್ರೇಕ್ಸ್. ನಮ್ಮ ರೇವತಿ ಅವರು ಶಿ ಇಸ್ ನಾಟ್ ಜಸ್ಟ್ ಅ ಪೇರೆಂಟ್, ಅವರು ಕೇರರ್ ಆಗಿ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಕ್ಕಳನ್ನಲ್ದಲೆ ಬೇರೆ ಮಕ್ಕಳನ್ನ ನೋಡಿ ಕೂಡ ಅವರಿಗೆ ಅನುಭವ ಇರೋದ್ರಿಂದ ಐ ಥಿಂಕ್ ಅವರು ನಾಟ್ ಓನ್ಲಿ ಫ್ರಮ್ ಅ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್, ಕೇರರ್ ಆಗಿ ಬೇರೆ ಬೇರೆ ಮಕ್ಕಳಲ್ಲಿ ಯಾವ ರೀತಿ ಇದೆಲ್ಲ ಇರಬಹುದು. ಸರಸ್ವತಿ ಅವರು ಹೇಳಿದ ಹಾಗೆ ಸ್ಪೆಕ್ಟ್ರಮ್ ಅಲ್ಲಿ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ಆ ಸ್ಪೆಕ್ಟ್ರಮ್ ಅಲ್ಲಿ ಅವ್ರನ್ನೆಲ್ಲ ನೋಡೋದಕ್ಕೆ ಮತ್ತೆ ಅವರ ಬಗ್ಗೆ ಕೇರ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ನಮ್ಮ ರೇವತಿ ಅವ್ರಿಗೆ. ಅಂಡ್ ಶಿ ಈಸ್ ಡೂಯಿಂಗ್ ದಟ್ ನೋಬಲ್ ಜಾಬ್. ಹಾಗಾಗಿ ಅವರಿಗೆ ಶಿ ಹ್ಯಾಸ್ ಅ ಮೋರ್ ವೈಡ್ ನಾಲೆಡ್ಜ್ ಅಪಾರ್ಟ್ ಫ್ರಮ್ ಅವರ ಲೈಕ್ ಮಗಳ ವಿಷಯ ಅಷ್ಟೇ ಅಲ್ಲದೆ ಬೇರೆ ವಿಷಯದ ಬಗ್ಗೆನೂ ಗೊತ್ತಿದೆ, ಬೇರೆ ಮಕ್ಕಳ ವಿಷಯದ ಬಗ್ಗೆನೂ ಗೊತ್ತಿದೆ. ಸೊ ಹಾಗಾಗಿ ಶಿ ಶೇರಿಂಗ್ ದಿಸ್ ಇನ್ಫಾರ್ಮೇಶನ್. ಸೊ ನೀವು ಬೇರೆ ಮಕ್ಕಳನ್ನ ನೋಡಿದ್ರಿ ಅಂತ ಹೇಳಿದ್ರಿ. ಇಲ್ಲಿ ಅಂತ ಹೇಳಿದಾಗ ಐ ಹ್ಯಾಡ್ ಅ ಕ್ವೆಶ್ಚನ್ ರೇವತಿ, ನಿಮ್ಗೆ ಇಂಡಿಯಾ ಇಂದ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರಿ. ಇಲ್ಲಿ ಹಲವಾರು ಫೆಸಿಲಿಟೀಸ್ ಇದೆ ದಟ್ ವಾಸ್ ನಾಟ್ ಅವೈಲಬಲ್ ಇನ್ ಇಂಡಿಯಾ ಅಂತ. ಸೊ ಆ ಮೂವ್ ಆದಾಗ ವಾಟ್ ಈಸ್ ಅ ಬಿಗ್ ಡಿಫ್ರೆನ್ಸ್ ದಟ್ ಯು ಫೌಂಡ್ ಇಲ್ಲಿ? ಅಂದ್ರೆ ನೀವು ಇಲ್ಲಿಗೆ ಬರ್ಲಿಕ್ಕೆ ಇದೆ, ವಾಸ್ ದಟ್ ಒನ್ ಆಫ್ ದ ರೀಸನ್ಸ್ ನೀವು ಇಲ್ಲಿಗೆ ಬರ್ಲಿಕ್ಕೆ? ಮತ್ತೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಸಿಕ್ತು? ಲೈಕ್ ವಾಸ್ ಇಟ್ ಸ್ಕೂಲ್ ಅಥವಾ ನಿಮ್ಮ ಲೋಕಲ್ ಡಾಕ್ಟರ್ ಹತ್ರನೋ ಆ ಥರ ಎಲ್ಲಾದ್ರೂ? ಹೌದು, ಖಂಡಿತ ರಶ್ಮಿ ಅವರೇ. ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಹೆಲ್ಪ್ ಸಿಕ್ತು. ಯಾವ ರೀತಿ ಅಂದ್ರೆ ಇಲ್ಲಿ ಇಂತಹ ಮಕ್ಕಳಿಗಂತಾನೆ ಮೇನ್ ಸ್ಟ್ರೀಮ್ ಸ್ಕೂಲ್ಗಳಲ್ಲಿ ಒಂದು ವಿಭಾಗನೇ ಇರುತ್ತೆ, ಸಿನ್ ಡಿಪಾರ್ಟ್ಮೆಂಟ್ ಅಂತ. ಅವ್ರಿಗಂತಾನೆ ಅಲ್ಲಿ ಇನ್ ಎ ಸ್ಮಾಲ್ ಗ್ರೂಪ್ ದೇ ವಿಲ್ ಟೀಚ್. ಆಮೇಲೆ ಸಪೋರ್ಟ್ ಸಿಸ್ಟಮ್ ಬಂದಾಗ 1-to-1 ಸಪೋರ್ಟ್ ಇದೆ. ಆಮೇಲೆ ಕೆಲವೊಂದ್ ಮಕ್ಕಳಿಗೆ ಪ್ರೊಸೆಸಿಂಗ್ ಸ್ವಲ್ಪ ಅಂದ್ರೆ ಓದ್ತಾರೆ, ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಪ್ರೊಸೆಸ್ ಮಾಡಕ್ ಆಗ್ತಾ ಇರಲ್ಲ. ಹಂಗಾಗಿ ಅವ್ರಿಗೆ ರೀಡರ್ ಅಂತ ಕೊಡ್ತಾರೆ, ಅವ್ರ ಅದರಿಂದ ಹೆಲ್ಪ್ ತಗೋಬಹುದು. ಅವ್ರಿಗೆ ಓದಿ ಹೇಳ್ತಾರೆ, ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಸ್ಲೋ ಆಗಿ ಓದಿ ಹೇಳ್ತಾರೆ. ಆಮೇಲೆ ಇಲ್ಲಿ ಬರೆಯಕ್ಕೆ ತುಂಬಾ ಕಷ್ಟ ಇರೋ ಮಕ್ಕಳಿಗೆ ಅವ್ರಿಗಂತಾನೆ ಐಪ್ಯಾಡ್ಸ್ ಎಲ್ಲ ಮಾಡಿದ್ದಾರೆ, ಹೇಳಿದ್ರೆ ರೈಟ್ ಮಾಡೋ ತರ ಆಪ್ಸ್ ಎಲ್ಲ ಇದೆ. ಅದೆಲ್ಲ ಫೆಸಿಲಿಟಿನ ಸ್ಕೂಲಲ್ಲಿ ಯೂಸ್ ಮಾಡಬಹುದು. ನಮ್ಗೆ ಇಂಡಿಯಾದಲ್ಲಿ ಅದೆಲ್ಲ ಇನ್ನು ಮೇನ್ ಸ್ಟ್ರೀಮ್ ಸ್ಕೂಲಲ್ಲಿ ಸಿನ್ ಡಿಪಾರ್ಟ್ಮೆಂಟ್ ಅಂತ ಕ್ರಿಯೇಟ್ ಆಗಿ ಅಲ್ಲಿ ಈ ತರ ಶಾಲೆ ಫೆಸಿಲಿಟಿಗಳು ಅಲ್ಲಿ ಇನ್ನು ಬಂದಿಲ್ಲ. ಅದೇ ಅಂದ್ರೆ ಅಷ್ಟು ಆಕ್ಸೆಸಿಬಲ್ ಇಲ್ಲ ಸರ್ವೇ ಸಾಮಾನ್ಯರಿಗೆ ಇನ್ನೂ. ಹೌದು. ನನಗೆ ಇಲ್ಲಿ ಬಂದ್ಮೇಲೆ ಅವಳಿಗೆ ಅದು ತುಂಬಾ ಈಸಿ ಆಯ್ತು. ಆಮೇಲೆ ಆ ತರ ಇಲ್ಲಿ ಬಂದ್ಮೇಲೆ ಅವಳಿಗೆ ಈ ಟ್ರಾನ್ಸಿಷನ್ ಅಲ್ಲಿ ಹೋಗ್ತಾ ಇದ್ವಲ್ಲ, ಅವಳು ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ಅವಳಿಗೆ ಅರ್ಥ ಆಗೋ ರೀತಿ, ಮತ್ತೆ ಅವಳಿಗೆ ಹೊಂದೋ ತರ ಗ್ರೂಪು, ತುಂಬಾ ಫಾಸ್ಟ್ ಇಂಟೆಲಿಜೆಂಟ್ ಲೈಕ್ ಹೋಗೋ ತರ ಅಲ್ದಲ್ಲಿ ಅವಳಿಗೆ ಅಡ್ಜಸ್ಟ್ ಆಗೋ ಗ್ರೂಪು, ಅವಳು ಯಾವ ಪೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ತಾರೋ ಅದೇ ಪೇಜ್ ಅಲ್ಲಿ ಟೀಚ್ ಮಾಡೋ ಗ್ರೂಪು. ಆಮೇಲೆ ಈಗ ಇಲ್ಲಿ ಬಂದ್ಮೇಲೆ ಇವ್ರು ಚೆನ್ನಾಗ್ ಮಾಡಿದ್ದಾರೆ. ಏನಂದ್ರೆ ಸಬ್ಜೆಕ್ಟ್ ವೈಸ್ ಆದ್ರೂ ಚೆನ್ನಾಗಿ ಓದೋ ಮಕ್ಕಳಿಗೆ ಅಂತ ಹೈ ಲೆವೆಲ್ ಇತ್ತು. ಆಮೇಲೆ ಈ ತರ ಲೈಕ್ ಹೂ ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ಸ್ ಅವ್ರಿಗೆ ಸಿಲೆಬಸ್ ಎಲ್ಲ ಕಡಿಮೆ ಮಾಡ್ಬಿಡ್ತಾರೆ. ಆಮೇಲೆ ಆಪ್ಷನ್ಸ್ ಅಷ್ಟೇ ಈಸಿ ಆಗಿರುತ್ತೆ ಇಂಥ ಮಕ್ಕಳಿಗೆ, ಸೊ ದಟ್ ಅವ್ರು ಪಾಸ್ ಆಗ್ಬೋದು. ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನನ್ ಮಗಳಿಗೆ ಇಲ್ಲಿ ಬಂದ್ಮೇಲೆ ಅದು ತುಂಬಾ ನೋಡ್ದೆ. ಅವಳನ್ನ ಇಂಡಿಯಾ ತರ ಅಯ್ಯೋ ಫೇಲ್ ಆದ ಅಥವಾ ಡಿಗ್ರೇಡ್ ಮಾಡೋದು, ಅದರಿಂದ ಮಕ್ಕಳು ತುಂಬಾನೇ ಇನ್ನೂ ಲೋ ಸೆಲ್ಫ್ ಎಸ್ಟೀಮ್ಗೆ ಹೋಗ್ತಾರೆ. ಹೌದು, ಹಂಗಾಗಿ ಇಲ್ಲಿ ಬಂದ್ಮೇಲೆ ಇದೇ ತರ ಮಕ್ಕಳು, ಇದೇ ತರ ಎನ್ವೈರನ್ಮೆಂಟ್ ಇರೋದ್ರಿಂದ ಅವಳಿಗೆ ತುಂಬಾ ಕಾನ್ಫಿಡೆಂಟ್ ಬಿಲ್ಡ್ ಆಯ್ತು. ಅವಳಿಗೆ ಮುಂದೆ ಎಜುಕೇಶನ್ಗೂ ಅವಳು ಮುಂದೆ ಹೋಗಕ್ ತುಂಬಾ ಅನುಕೂಲ ಆಯ್ತು. ಓಕೆ, ನಾನು ಓದ್ತೀನಿ, ನಾನು ಮುಂದೆ ಓದ್ತೀನಿ ಮಮ್ಮ, ನೀನ್ ಡೋಂಟ್ ವರಿ ಅನ್ನೋ ಲೆವೆಲ್ಗೆ ಅವಳೇ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋ ರೀತಿ ಆಯ್ತು ಇಲ್ಲಿ ಬಂದ್ಮೇಲೆ.
ಓಕೆ, ದಟ್ ಈಸ್ ರಿಯಲಿ ನೈಸ್. ನೀವು ಹೇಳಿದ್ದು ಈ ಥರ ಅಂದರೆ ಸರ್ವೇ ಸಾಮಾನ್ಯರಿಗೆ ಹೆಲ್ಪ್ ಅವೈಲಬಲ್ ಇದೆ. ಮತ್ತು ಇವಾಗ ಯಾರಿಗಾದ್ರೂ ಒಂಚೂರು ಡೌಟ್ ಇದ್ರೂ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಮತ್ತು ವಾಟ್ ಆರ್ ದ ಹೆಲ್ಪ್ಸ್ ಅವೈಲಬಲ್ ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಇಲ್ಲೊಂದು ಪುಟ್ಟ ವಿರಾಮ ತಗೊಳ್ತಾ ಇದೀವಿ ಕೇಳಿದರೆ. ಆದರೆ ಆಸ್ ಯು ಕ್ಯಾನ್ ಟೆಲ್ ತುಂಬ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಎಲ್ಲೂ ಹೋಗ್ದಲೇ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. America, Africa or Australia, no matter where you live, stay connected to Karnataka only with NammRadio. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಟಿಸಂ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಎಕ್ಸ್ಪರ್ಟ್ ಡಾಕ್ಟರ್ ಸರಸ್ವತಿ ಹಾಗೂ ಪೇರೆಂಟ್ ರೇವತಿ ಅವರು. ರೇವತಿ ಅವರು ಮಾತಾಡ್ತಾ ಅವರ ಮಗಳು ಬಿಹೇವಿಯರಲ್ ಚೇಂಜ್ ಆಗಿರ್ಬೋದು ಅಥವಾ ಅವರು ಆಸ್ ಅ ಕೇರರ್ ಯಾವ ರೀತಿ ಕಂಡೀಷನ್ಸ್ ನ ನೋಡ್ತಾರೆ ಅದನ್ನೆಲ್ಲ ಹೇಳಿದ್ರು. ಡಾಕ್ಟರ್ ಸರಸ್ವತಿ ಅವರೇ, ನನ್ಗೊಂದು ಪ್ರಶ್ನೆ ಇದೆ. ಯೂಶಲಿ ಇಲ್ಲಿ ನಮ್ಮ ಮೆಡಿಕಲ್ ಸಿಸ್ಟಮ್, ಅಟ್ಲೀಸ್ಟ್ ಇಲ್ಲಿನ ಮೆಡಿಕಲ್ ಸಿಸ್ಟಮ್ ಆಗ್ಬೋದು ಅಥವಾ ಸ್ಕೂಲಿಂಗ್ ಸಿಸ್ಟಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದಾನ್ ಹೌ ಇಟ್ ಇಸ್ ಬ್ಯಾಕ್ ಇನ್ ಇಂಡಿಯಾ. ಇಲ್ಲಿ ನಿಮಗೆ ಯಾವಾಗ ಈ ತರ ಒಂದು ಮಗು ಇದೆ ಅಥವಾ ನೀವು ಅಸೆಸ್ ಮಾಡಿ ಅಂತ ಏನಾದ್ರು ರಿಕ್ವೆಸ್ಟ್ ಬರುತ್ತಾ, ಅಥವಾ ಪೇರೆಂಟ್ಸ್ ತಾವಾಗೆ ಬರ್ತಾರಾ, ಅಥವಾ ಶಾಲೆಯಿಂದ ರೆಫರಲ್ ಬರುತ್ತಾ ಫಾರ್ ಯು ಟು ಅಸೆಸ್ ಅ ಚೈಲ್ಡ್ ಫಾರ್ ದೇರ್ ಬಿಹೇವಿಯರಲ್ ಥಿಂಗ್ ಅಂಡ್ ದೆನ್ ಫರ್ದರ್ ಸ್ಟೆಪ್ಸ್ ತಗೋತಾರ ಶಾಲೆಯವರು? ಸೊ ಆ ಪ್ರೊಸೀಜರ್ ಏನು ಅಂತ ದಯವಿಟ್ಟು ನಮಗೆ ತಿಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಗಿರೀಶ್. ಇದು ತುಂಬಾ ಒಳ್ಳೆ ಕ್ವೆಶನ್. ಅಂದ ಫಸ್ಟ್ ಸ್ಟೆಪ್ ಇದು. ಸೊ ನಮ್ಗೆ ಆಟಿಸಮ್ ನ ಅಸೆಸ್ ಮಾಡೋದು ಕೆಲವು ಪ್ಲೇಸಸ್ ಅಲ್ಲಿ ಕಮ್ಯುನಿಟಿ ಪೀಡಿಯಾಟ್ರಿಷಿಯನ್ಸ್, ಕೆಲವು ಪ್ಲೇಸಸ್ ಅಲ್ಲಿ ಸೈಕಾಟ್ರಿಸ್ಟ್ ಹೋಗುತ್ತೆ. ಸೊ ಆಲ್ ಓವರ್ ದ ಕಂಟ್ರಿ ಇಟ್ ಕ್ಯಾನ್ ಬಿ ಡಿಫ್ರೆಂಟ್. ಅಂಡ್ ಅಗೇನ್ ಇಂಡಿಯಾದಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಮೆಜಾರಿಟಿ ಸೈಕಾಟ್ರಿಸ್ಟ್ ನೋಡ್ತಾರೆ ಅಲ್ಲಿ ಆಟಿಸಮ್ ನ. ಸೊ ಇಟ್ ಡಸ್ ವೇರಿ. ಅಂಡ್ ದ ನೆಕ್ಸ್ಟ್ ಥಿಂಗ್, ಹೌ ದ ರೆಫರಲ್ ಸಿಸ್ಟಮ್ ವರ್ಕ್ಸ್ ಅಂದ್ರೆ, ದ ಪೇರೆಂಟ್ಸ್ ಇಫ್ ದೇ ಹ್ಯಾವ್ ಅಬ್ಸರ್ವ್ಡ್ ಅಲ್ವಾ, ಪ್ರಾಬ್ಲಮ್ಸ್ ಇದೆ, ಏನೋ ನಮ್ಗೆ ಈ ತರ ಅನಿಸ್ತಾ ಇದೆ ಅಂತ ಅನ್ಸಿದ್ರೆ ಅವ್ರುಗಳು GP ಹತ್ರ ಹೋಗ್ತಾರೆ. ಜನರಲ್ ಪ್ರಾಕ್ಟಿಷನರ್ ಇರ್ತಾರಲ್ವಾ ಈಚ್ ಏರಿಯಾದಲ್ಲಿ, ಅವ್ರ ಹತ್ರ ಹೋಗ್ತಾರೆ. And ಅವರು they will initiate a referral to a developmental pediatrician. That's a community pediatrician. Okay. And similarly, sometimes health visitors ಅಂತ ಇದಾರಲ್ವಾ ಇಲ್ಲಿ ಕಮ್ಯುನಿಟಿಯಲ್ಲಿ, ಅವರು ಸಹ they can observe some of the problems, ಐಡೆಂಟಿಫೈ ಮಾಡ್ತಾರೆ. ಅವರು ಸಹ ಅವರು ಮತ್ತೆ ಪೇರೆಂಟ್ಸ್ಗಳು ಸೇರ್ಕೊಂಡ್ಬಿಟ್ಟು ಮತ್ತೆ GP ಹತ್ರನೇ ಹೋಗ್ತಾರೆ. ಇನ್ನೂ ಒಂದೇನ್ ಬರುತ್ತೆ ಅಂದ್ರೆ ಪ್ರೀ ಸ್ಕೂಲ್ ಅಂತ ಇದೆ ಇಲ್ಲಿ, ಪ್ರೀ ಸ್ಕೂಲ್ ನರ್ಸರಿಯಲ್ಲಿ, ಅಲ್ಲೂ ಸಹ ದೇ ಡೂ ರೆಗ್ಯುಲರ್ ವೆರಿ ಕೀನ್ ಅಬ್ಸರ್ವೇಷನ್ ಅಂಡ್ ದೇ ಹ್ಯಾವ್ ಗಾಟ್ ಯೂನಿವರ್ಸಲ್ ಸ್ಕ್ರೀನಿಂಗ್ ಮೆಥಡ್, ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ನ ಚೆಕ್ ಮಾಡ್ತಾರೆ ರೆಗ್ಯುಲರ್ ಆಗಿ. ನರ್ಸರಿಯಲ್ಲಿ ಆಯ್ತು, ಪ್ರೀ ಸ್ಕೂಲ್ ಅಲ್ಲಿ ಆಯ್ತು. ಅಲ್ಲೂ ಸಹ ಈ ತರ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡಿಲೇ ಇದೆ, ಮತ್ತೆ ಸೋಷಿಯಲ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ಈ ತರ ಎಲ್ಲ ಅಂದ ತಕ್ಷಣ ಅವರು ಸಹ ದೇ ವಿಲ್ ಕಾಂಟ್ಯಾಕ್ಟ್ ದ ಡಾಕ್ಟರ್ಸ್. And then finally when the children are in school ಅಲ್ವಾ, ಅಲ್ಲೂ ಸಹ ಕ್ಲಾಸ್ ಟೀಚರ್ಸ್ ಆಯ್ತು, ಅಥವಾ each school has got something what we call it as a special educational needs coordinator. They are called in a short form SENCO ಅಂತ. Okay. ಅವರುಗಳು ಸಹ ಈ ತರ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿದ್ರೆ then they will refer to the pediatrician. So these are all the ways that we get the assessment request to assess and then diagnose the condition. And one thing ಏನಂತಂದ್ರೆ, ಇದು ಯುನಿಕ್ ಪ್ರೊಫೆಷನಲ್ ಡಯಾಗ್ನೋಸಿಸ್ ಅಲ್ಲ. ಈಗ ಆಲ್ದೋ ರೆಫರಲ್ ನಮಗೆ ಬರುತ್ತೆ, ಬಟ್ ಓನ್ಲಿ ಒನ್ ಪ್ರೊಫೆಷನಲ್ ಕ್ಯಾನ್ ನಾಟ್ ಡಯಾಗ್ನೋಸ್ ದಿಸ್. ಇಟ್ಸ್ ಜನರಲಿ ಇಟ್ಸ್ ಆಸ್ ಪರ್ ದ ನೈಸ್ ಅಂತ ಹೇಳ್ತೀವಿ ಇಲ್ಲಿ, ನೈಸ್ ರೆಕಮೆಂಡೇಶನ್ ಅಂತ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್ ಅಂತ. ಅದು ನಮಗೊಂಥರ ಅಂದ್ರೆ ಬೈಬಲ್ ತರ ಬೇಸಿಕಲಿ. ಅವ್ರು ಗೈಡ್ ಮಾಡೋದೇನಂದ್ರೆ ಇಟ್ ಹ್ಯಾಸ್ ಟು ಬಿ ಎ ಮಲ್ಟಿ ಪ್ರೊಫೆಷನಲ್ ಡಯಾಗ್ನೋಸಿಸ್ ಅಂತ. ಸೊ ನಮ್ ಜೊತೆಗೆ it can be a speech and language therapist, or it can be a psychologist, or it can be a psychiatrist. Any other professional person can also should agree the diagnosis what we say. So it is a joint multi-agency work to come to a diagnosis of the autism. Okay. So ಅದೇ ರೀತಿನಲ್ಲಿ ನೀವು ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ನೀವು ಹೇಳಿದ್ರಿ ಆಟಿಸಮ್ ಕ್ಯಾನ್ ಬಿ ಅಟ್ ವೇರಿಯಸ್, ಸೊ ಇದೊಂಥರ ಸ್ಪೆಕ್ಟ್ರಮ್ ಅಂತ, ಇಟ್ ಕ್ಯಾನ್ ಬಿ ಅಟ್ ಎನಿ ಲೆವೆಲ್ ಅಂತ. ಸೊ ಆ ಒಂದು ಐಡೆಂಟಿಫಿಕೇಶನ್ ಆಗಿರಬಹುದು, ಮಗು ಯಾವ ಲೆವೆಲ್ ಆಫ್ ಆಟಿಸಮ್ ಇದೆ, ಅಥವಾ ಇದು ನಿಜವಾಗ್ಲೂ ಆಟಿಸ್ಟಿಕ್ ಅಥವಾ ಇಟ್ ಇಸ್ ಮೋರ್ ಆಫ್ ಅ ಲರ್ನಿಂಗ್ ಡಿಸಬಿಲಿಟಿನ,
ಆ ರೀತಿ ಡಯಾಗ್ನೈಸ್ ಮಾಡೋದಕ್ಕೆ ಅಥವಾ ಅದನ್ನ ಸೆಗ್ರಿಗೇಟ್ ಮಾಡೋದಕ್ಕೆ ಐ ಥಿಂಕ್ ದಿಸ್ ಎಂಟೈರ್ ಬೋರ್ಡ್ ವುಡ್ ಹೆಲ್ಪ್ ಯು ಔಟ್ ಅಲ್ವಾ? ಎಕ್ಸಾಕ್ಟ್ಲಿ. ಅಂಡ್ ಇನ್ನೊಂದು ಏನಂತಂದ್ರೆ ಈ ಕಂಡೀಷನ್ ಅಲ್ಲಿ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಸೋ ಕಾಂಪ್ಲೆಕ್ಸ್. ಮೆನಿ ಟೈಮ್ಸ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಎಮೋಷನಲ್ ಪ್ರಾಬ್ಲಮ್ಸ್, ಅಟ್ಯಾಚ್ಮೆಂಟ್ ಡಿಸಾರ್ಡರ್ ಅಂತ ಬರುತ್ತೆ, ಅದು ಆಯ್ತು. ಆಮೇಲೆ ಲರ್ನಿಂಗ್ ಪ್ರಾಬ್ಲಮ್ಸ್ ಆಯ್ತು, ಗ್ಲೋಬಲ್ ಲರ್ನಿಂಗ್ ಪ್ರಾಬ್ಲಮ್ಸ್ ಆಯ್ತು, ಜೊತೆಗೆ ADHD ಇರಬಹುದು, ಸಿವಿಯರ್ ಆಂಗ್ಸೈಟಿ, ಡಿಪ್ರೆಷನ್, ಮೆಂಟಲ್ ಹೆಲ್ತ್ ಇಶ್ಯೂಸ್. ಸೊ ಇಟ್ಸ್ ಅ ವೆರಿ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್ ಇರುತ್ತೆ. ಸೊ ಯು ನೀಡ್ ಟು ಟೀಸ್ ಔಟ್ ವಾಟ್ ಈಸ್ ವಾಟ್, ಅಂಡ್ ಆ ತರ ಮಾಡೋದಕ್ಕೆ ದ ಮಲ್ಟಿ ಏಜೆನ್ಸಿ ವರ್ಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈ ಎಲ್ಲ ಪ್ರೋಸೆಸ್ ನಡಿಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಲೈಕ್ ನಿಮ್ಗೆ ಸ್ಕೂಲ್ ಆಗಿರ್ಬೋದು ಅಥವಾ ಈಗ ಪೇರೆಂಟ್ ರೆಫರಲ್ ಅಲ್ಲ, ಬಟ್ ಶಾಲೆಯಿಂದ ನಿಮ್ಗೆ ರೆಫರೆನ್ಸ್ ಬಂದಿತ್ತು ಅಂತ ಆಗಿರ್ಬೋದು, ಮಕ್ಕಳ ಬಿಹೇವಿಯರ್ ಅಥವಾ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಗಳನ್ನ ಬೇಸ್ ಆಗಿ ದೇ ವುಡ್ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದಿಸ್. ಸೊ ಇಂಥ ಸಿಚುವೇಶನ್ ಅಲ್ಲಿ ಪೇರೆಂಟ್ಸ್ ಮೈಂಡ್ ಸೆಟ್ ಎಷ್ಟೋ ಸರ್ತಿ ನಾ ಮುಂಚೆ ಕೂಡ ಹೇಳಿದೆ, ಡಿನಯಲ್ ಅಲ್ಲಿ ಇರ್ತೀವಿ. ನಮಗೆ ಮಗು ಮೇ ಬಿ ಇಟ್ ಇಸ್ ಲೇಸಿ ಅಥವಾ ಅದು ಕಲಿತಾ ಇಲ್ಲ, ಇಲ್ಲಿರುವಂತ ಪೇರೆಂಟ್ಸ್ ಯೂಶಲಿ ಹೇಗನ್ಸತ್ತೆ, ಮೇ ಬಿ ದ ಕಿಡ್ ಇಸ್ ಸ್ಟಿಲ್ ಲೇಸಿ ಅಥವಾ ಅದು ಮಾಡ್ತಿಲ್ಲ ಅಂತಿರ್ಬೋದು, ಬಟ್ ಅನ್ನೆಸೆಸರಿ ಆಗಿದೆಲ್ಲ ಆಗ್ತಾ ಇದೆ. ಆ ತರ ಸಿಚುವೇಶನ್ ಅಥವಾ ಮೈಂಡ್ ಸೆಟ್ ಇಟ್ಕೊಂಡು ಬರೋ ಪೇರೆಂಟ್ಸ್ ಗೆ ಹೌ ಡು ಯು ಗೈಡ್ ಅಥವಾ ಯಾವ ರೀತಿ ಸಪೋರ್ಟ್ ಕೊಡ್ತೀರಿ? ಇಲ್ಲಿ ವಿ ಡೂ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ರಿಸೋರ್ಸಸ್ ಫಾರ್ ದ ಪೇರೆಂಟ್ಸ್. ಯಾವ ತರ ಅಂದ್ರೆ ಪೇರೆಂಟಿಂಗ್ ವರ್ಕ್ಶಾಪ್ಸ್ ಅಂತ ಬರುತ್ತೆ. ಓಕೆ, ಅದರಲ್ಲಿ ಕೆಲವೊಂದರಲ್ಲಿ ಮಾತ್ರ ಇವನ್ ಅಸೆಸ್ಮೆಂಟ್ ಪ್ರೋಸೆಸ್ ಇಸ್ ಆಲ್ಸೋ ನೀಟ್ಲಿ ಎಕ್ಸ್ಪ್ಲೈನ್ಡ್. ಆಮೇಲೆ ಬೇಸ್ಡ್ ಅಪಾನ್ ದ ಚಿಲ್ಡ್ರನ್ ಪ್ರಾಬ್ಲಮ್ ಆಲ್ಸೋ, ಈಗ ಒಂಥರ ಚಾಲೆಂಜಿಂಗ್ ಬಿಹೇವಿಯರ್ ಅಂತ ಇದೆ, ಅದಕ್ಕಾಗಿನೇ ಒಂದು ವರ್ಕ್ಶಾಪ್ಸ್ ಇರುತ್ತೆ. ಇಟ್ ಮೇ ಬಿ ಫಾರ್ ಅರೌಂಡ್ 4 to 5 weeks ಆನ್ ಎ ವೀಕ್ಲಿ ಬೇಸಿಸ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಗೈಡೆನ್ಸ್ ಥ್ರೂ ದ ಪೇರೆಂಟಿಂಗ್ ವರ್ಕ್ಶಾಪ್ಸ್. ಅಂಡ್ ಇದು ವೆಬ್ಸೈಟ್ಸ್ ಇರುತ್ತೆ ಅಲ್ವಾ, ನ್ಯಾಷನಲ್ ಆಟಿಸ್ಟಿಕ್ ಸೊಸೈಟಿ ವೆಬ್ಸೈಟ್ ಅಂತ ಇದೆ, ಅದನ್ನು ತುಂಬಾ ಚೆನ್ನಾಗಿ ಫಾರ್ ದ ಪ್ರೊಫೆಷನಲ್ಸ್ಗೂ ಇದೆ, ಫಾರ್ ಪೇರೆಂಟ್ಸ್ಗೂ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, especially children when they are less than 5 years alva, we have got something called as the early help, and it's called a team around the child. When there is a bit more complexity shuru agutte nodi, chik makkalli irbekidrane, we have got they are called early years coordinators anta. So they will be the key persons working with the families at their level and understanding, and then they try to help them and support them. ಅದು ಆಗಿಲ್ಲ ಅಂದಾಗ ದೇ ವಿಲ್ ಕಮ್ ಟು ನೆಕ್ಸ್ಟ್ ಟು ದ ಡಾಕ್ಟರ್ ಲೆವೆಲ್, ಮತ್ತೆ ಬೇರೆ ಅದರ್ ಥೆರಪಿಸ್ಟ್ ಎಲ್ಲ ಇನ್ವಾಲ್ವ್ ಆಗಿರ್ತಾರೆ. ಸೊ ಎಲ್ಲಾರನ್ನೂ ಒಟ್ಟಿಗೆ ತಗೊಂಡ್ಬಂದ್ಬಿಟ್ಟು ವಿ ಜನರಲಿ ಡೂ ಸಮ್ ವಾಟ್ ವಿ ಕಾಲ್ ಎಸ್ ದ ಮಲ್ಟಿ ಏಜೆನ್ಸಿ ಮೀಟಿಂಗ್ಸ್ ಅಂತ. ಅಂಡ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ದರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ದ ಪೇರೆಂಟ್ಸ್ ಟು ರಿಯಲಿ ಎಕ್ಸ್ಪ್ಲೈನ್ ಎವ್ರಿಥಿಂಗ್, ದೇರ್ ಡಿಫಿಕಲ್ಟೀಸು, ಸ್ಟ್ರೆಂತ್ಸ್ ಏನಿದೆ ಮಗುವಲ್ಲಿ, ನೀಡ್ಸ್ ಏನಿದೆ ಅಂತ. ಆ ನೀಡ್ಸ್ ನ ನೀಟಾಗಿ ವರ್ಕ್ಔಟ್ ಮಾಡ್ತೀವಿ. ರೇವತಿ ಅವರು ಅರ್ಲಿಯರ್ ಹೇಳಿದ್ರಲ್ವಾ, ಈಗ ನೀಡ್ ಫಾರ್ ಎಕ್ಸಾಂಪಲ್ ದ ಸೆನ್ಸರಿ ಇಶ್ಯೂಸ್ ಅಂತ ಇರಬಹುದು. ಸೊ ದೆನ್ ವಿ ರೆಫರ್ ಟು ದ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂಡ್ ದ ಸೆನ್ಸರಿ ಟು ಗಿವ್ ದ ಸೆನ್ಸರಿ ಅಡ್ವೈಸ್. ಆಮೇಲೆ ಕೆಲವೊಂದು ಸಾರಿ ಇದು ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಇನ್ ಸಮ್ ಚಿಲ್ಡ್ರನ್, ಅದಕ್ಕೆ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಇನ್ಪುಟ್ ಇರುತ್ತೆ. ಕೆಲವರಿಗೆ ಇನ್ ಅಡಿಷನ್ ಟು ಆಲ್ ದಿಸ್ ಸಮ್ ಫೈನ್ ಮೋಟರ್ ಸ್ಕಿಲ್ಸ್, ಗ್ರಾಸ್ ಮೋಟರ್ ಸ್ಕಿಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ತಕ್ಕಂತೆ ಫಿಸಿಯೋಥೆರಪಿಸ್ಟ್ಗೂ ರೆಫರ್ ಮಾಡ್ತೀವಿ. ಸೊ ಆಲ್ ದ ಥೆರಪಿಸ್ಟ್ ಇನ್ಪುಟ್ ಇರುತ್ತೆ ಟು ಸಪೋರ್ಟ್ ದ ಪೇರೆಂಟ್ಸ್, ಅಂಡ್ ಜೊತೆಗೆ ಈ ಬಿಹೇವಿಯರಲ್ ಮ್ಯಾನೇಜ್ಮೆಂಟ್ಗೂ ಸಪೋರ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಕಂಪೇರ್ ಟು ಇಂಡಿಯಾ ಅಥವಾ ಅಲ್ಲಿ ಕೂಡ ಇವಾಗ ಬಂದಿರಬಹುದು, ಬಟ್ ಇಲ್ಲಿ ಈ ತರ ಒಂದು ಆಟಿಸಮ್ ಇದೆ ಅಂತ ಆದ್ರೆ ಅದಕ್ಕೆ ಬೇಕಾದಷ್ಟು ಗವರ್ಮೆಂಟ್ ಇಂದ ಆಗಿರ್ಬೋದು, ಕೌನ್ಸಿಲ್ ಇಂದ ಆಗಿರ್ಬೋದು, ಹಾಗೆ ಮೆಡಿಕಲ್ ಸಿಸ್ಟಮ್ ಇಂದ ಆಗಿರ್ಬೋದು, ಎಲ್ಲಾ ರೀತಿಯ ಒಂದು ಸಪೋರ್ಟ್ ಇದೆ. ಅಂಡ್ ದರ್ ಇಸ್ ಅ ಸಿಸ್ಟಮ್ ಇನ್ ಪ್ಲೇಸ್ ಅಂತ ಹೇಳ್ತಾ ಇದ್ದೀರಿ. ಡೆಫಿನೆಟ್ಲಿ ಇಟ್ ಇಸ್ ಐ ವುಡ್ ಸೇ ಲೈಕ್ ವಿಚಾರ ತಿಳಿದೇ ಇರೋರಿಗೆ ಒಂದು ಎನ್ಲೈಟ್ಮೆಂಟ್ ಆದಂತ ಒಂದು ಮಾತಿದು. ಯಾಕಂದ್ರೆ ಎಷ್ಟೋ ಸರ್ತಿ ನಮಗೆ ತೋಚೋದಿಲ್ಲ ಹೇಗೆ ಅಪ್ರೋಚ್ ಮಾಡ್ಬೇಕು ಅಂಡ್ ದೆನ್ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಒಂದು ಸಿಸ್ಟಮ್ ಇದೆ ಅಂತ ನಾ ಈಗ ಪ್ರಶ್ನೆ ರೇವತಿ ಅವ್ರಿಗೆ ಕೇಳ್ತಾ ಇದ್ದೀನಿ. ರೇವತಿ ಅವರೇ, ನೀವು ಇಂಡಿಯಾ ಇಂದ ಇಲ್ಲಿಗೆ ಬಂದಾಗ ನಿಮಗೆ ಯಾವ ರೀತಿ ಸಪೋರ್ಟ್ ಸಿಕ್ತು? ಆಸ್ ಅನ್ ಲೈಕ್ ನೀವು ನಿಮ್ಗೆ ಶಾಲೆ ಹುಡುಕ್ಬೇಕಾದ್ರೆ ಶಾಲೆಯಿಂದ ನಿಮಗೆ ಈ ತರ ಒಂದು ಸಜೆಷನ್ ಬಂತ, ಅಥವಾ ನೀವಾಗೇನೆ ಹೋಗಿ ಇಲ್ಲಿ GP-ಗಳನ್ನ ಕನ್ಸಲ್ಟ್ ಮಾಡಿ ದೆನ್ ನಮ್ಮ ಡಾಕ್ಟರ್ ಸರಸ್ವತಿ ತರ ಇರುವಂತ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡಿದ್ರ? ಯಾವ ರೀತಿ ನೀವು ಇನ್ಫಾರ್ಮೇಶನ್, ಯಾಕಂದ್ರೆ ನೀವು ಇಂಡಿಯಾ ಇಂದ ಇಲ್ಲಿಗೆ ಬಂದಾಗ ಪ್ರತಿಯೊಂದು ಹೊಸದೇನೆ, ಸೊ ನಿಮಗೆ ಅವಾಗ ಯಾವ ರೀತಿ ಸಪೋರ್ಟ್ ಸಿಕ್ತು ಅಥವಾ ಹೇಗೆ ನೀವು ಇದನ್ನ ಕಂಡಿಡ್ಕೊಂಡ್ರಿ ರೇವತಿ ಅವರೇ? ನಾನು ಇಲ್ಲಿಗೆ ಬಂದಾಗ ಬೇಸಿಕಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಸ್ಕೂಲು ಇಲ್ಲಿ ಅಡ್ಮಿಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಫಾರ್ಮ್ ಇರುತ್ತೆ,
ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ. ಇವಾಗ ನಾವು ಇಂಡಿಯಾದಿಂದ ಬರ್ತಾನೆ ಮಗು ವಾಸ್ ಡಯಾಗ್ನೈಸ್ಡ್ ವಾಸ್ ಆಂಗ್ಸೈಟಿ ಇಶ್ಯೂಸ್ ಇದೆ ಅಂತ. ಹಂಗಾಗಿ ನಾವು ಆ ಫಾರ್ಮ್ಸ್ ಎಲ್ಲ ಫಿಲ್ಅಪ್ ಮಾಡಿದ್ವಿ ಇಲ್ಲಿ ಸ್ಕೂಲಿಗೆ ಕೊಡ್ಬೇಕಾರೆ. ಆ ಫಾರ್ಮ್ ನ ನೋಡಿ ಅವರು ಸ್ಕೂಲ್ ಕೌನ್ಸಿಲರ್ಗೂ ಲೈಕ್ ರೆಫರ್ ಮಾಡಿದ್ರು. ಹೇಗ್ ಸರಸ್ವತಿ ಅವ್ರು ಹೇಳಿದ್ರು, ಇಲ್ಲಿ ದ ಟೀಮ್ ಆಗಿ ವರ್ಕ್ ಮಾಡ್ತಾರೆ. ಪ್ರತಿಯೊಂದು ಸ್ಕೂಲಲ್ಲೂ ಹೆಲ್ಪ್ ಮಾಡಕ್ಕೆ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಇರ್ತಾರೆ, ಆಮೇಲೆ ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ, ಆಮೇಲೆ ಎಜುಕೇಶನಲ್ ಸೈಕಾಲಜಿಸ್ಟ್ ಇರ್ತಾರೆ, ಆಮೇಲೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಹಂಗೆ ಸೈಕಾಲಜಿಸ್ಟು ಕೌನ್ಸಿಲರ್ಸು ಇರ್ತಾರೆ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕೆ. ಈ ತರ ಇದ್ದಾಗ ನನಗೆ ತುಂಬಾ ಅನುಕೂಲ ಆಯ್ತು. ನನ್ನ ಮಗಳಿಗೆ ಇದೆಲ್ಲ ಕಂಡೀಷನ್ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ಅವರು ಅವಳನ್ನ ಸ್ಕೂಲ್ ಕೌನ್ಸಿಲರ್ಗೆ ಹೇಳಿದ್ರು ಅವಳಿಗೆ ಹೆಲ್ಪ್ ಕೊಡಕ್ಕೆ. ವೆನ್ ಎವರ್ ಶಿ ಫೀಲ್ ಆಂಗ್ಸೈಟಿ ಅಥವಾ ಶಿ ವಾಂಟ್ ಟು ಶೇರ್ ಸಮ್ ಆಫ್ ದ ಥಿಂಗ್ಸ್, ಅವರು ಡೈರೆಕ್ಟ್ ಆಗಿ ಸ್ಕೂಲಲ್ಲಿ ಒಬ್ಬ ಕೌನ್ಸಿಲರ್ ಇರ್ತಾರೆ, ಅವ್ರನ್ನ ಹೋಗಿ ಭೇಟಿ ಆಗ್ಬಿಟ್ಟು ಅವ್ರನ್ನ ಹೇಳ್ಕೋಬಹುದು ಅವ್ರ ಪ್ರಾಬ್ಲಮ್ಸ್ನ, ಅವ್ರು ಏನ್ ಅನ್ನಿಸ್ತಾ ಇದೆ ಈಗ ಅಂತ. ಆಮೇಲೆ ನಾವು GP ಹತ್ರನೂ ಇಲ್ಲಿ ಬಂದಾಗ ರಿಜಿಸ್ಟರ್ ಆಗ್ಬೇಕು. GPಗೂ ಇದೇ ಕಂಡೀಷನ್ ನಾವು ಅಲ್ಲಿನೂ ಹೇಳಿದ್ಕೆ ಅವರು ಇಲ್ಲಿ ಕ್ಯಾಂಪ್ಸ್ ಅಂತ ರೆಫರ್ ಮಾಡ್ತಾರೆ ಇಂಥ ಮಕ್ಕಳಿಗೆ, ಚೈಲ್ಡ್ ಅಂಡ್ ಅಡಾಲಸೆಂಟ್ ಮೆಂಟಲ್ ಹೆಲ್ತ್ ಸರ್ವಿಸಸ್ ಅಂತ. ಅಲ್ಲಿಗೆ ರೆಫರ್ ಮಾಡಿದಾಗ ಅಲ್ಲಿ ಸೈಕ್ಯಾಟ್ರಿಸ್ಟ್ ಮತ್ತೆ ಸೈಕಾಲಜಿಸ್ಟ್ ವರ್ಕ್ ಆಗ್ತಾರೆ. ಆವಾಗ ಈ ಮಗುನ ಫ್ರೀಕ್ವೆಂಟ್ ಆಗಿ ಅವ್ರಿಗೆ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಯಾವ ಥೆರಪಿ ಬೇಕಾಗಿರ್ಬೋದು, ಆ ತರ ಮೆಡಿಕೇಶನ್ ಏನಾದ್ರು ಬೇಕಾ ಈ ಮಗುಗೆ ಅಂತ ಎಲ್ಲ ಇಲ್ಲಿ ಟೀಮ್ ಆಗಿ ವರ್ಕ್ ಆಗೋದ್ರಿಂದ ತುಂಬಾ ಅನುಕೂಲ ಆಯ್ತು ನನ್ಗೆ ಇಲ್ಲಿ ಬಂದ್ಮೇಲೆ. ಗಿರೀಶ್ ಅವರೇ, ನಾ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಬೇಕು ಏನಂದ್ರೆ, ಸೊ ದ ಟೀಮ್ ಅಂತ ವರ್ಕ್ ಆಗುತ್ತಲ್ವಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ದೇಶದಲ್ಲಿ. ನಮ್ಗೆ ಹೇಳೋದು, ನಾಟ್ ಓನ್ಲಿ ಥೆರಪಿಸ್ಟ್ ಆಯ್ತು, ಸ್ಕೂಲ್ ಆಯ್ತು, ಇಟ್ಸ್ ಮೆನಿ ಟೈಮ್ಸ್ ಪೀಡಿಯಾಟ್ರಿಷಿಯನ್ ಅಂಡ್ ದ ಸೈಕ್ಯಾಟ್ರಿಸ್ಟ್ ವಿ ಹ್ಯಾವ್ ಗಾಟ್ ಆಸ್ ರೆಗ್ಯುಲರ್ ಮೀಟಿಂಗ್ಸ್. ಈ ಕೆಲವೊಂದು ಕೇಸಸ್ ನಮಗೆ ಚಾಲೆಂಜಿಂಗ್ ಅನ್ಸಿದ್ವು, ಬಿಕಾಸ್ ವಿ ಆರ್ ನಾಟ್ ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್ ಅಲ್ವಾ. ಸೊ ಅವ್ರಿಗೆ ಡೈರೆಕ್ಟ್ ಆಗಿ ವಿ ವಿಲ್ ಸೇ ದ ಪ್ರಾಬ್ಲಮ್ ಆ ತರ ಅಂತನ್ಬಿಟ್ಟು, ಸೊ ವಿ ವರ್ಕ್ ಟುಗೆದರ್. ಇನ್ ಅಡಿಷನ್ ಟು ದ್ಯಾಟ್, ಈ ಕ್ಯಾಂಪ್ಸ್ ನವರು ಮಕ್ಕಳುಗಳಿಗೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಇದ್ದಾಗ, ದೇರ್ ಇಸ್ ಅನದರ್ ಡಿಪಾರ್ಟ್ಮೆಂಟ್ ಕಾಲ್ಡ್ ಲರ್ನಿಂಗ್ ಡಿಸಬಿಲಿಟೀಸ್ ಟೀಮ್, ದಟ್ ಈಸ್ ಆಲ್ಸೋ ಲೆಡ್ ಬೈ ದ ಕ್ಯಾಂಪ್ಸ್ ಟೀಮ್. ಸೊ ಅಲ್ಲಿ ಇನ್ನೂ ಇಂಟೆನ್ಸ್ ಸಪೋರ್ಟ್ ಕೊಡುವಂತ ಆಪ್ಷನ್ಸ್ ಇರುತ್ತೆ ಫಾರ್ ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಫಾರ್ ದ ಚಿಲ್ಡ್ರನ್. ಆಮೇಲೆ ಪೇರೆಂಟಿಂಗಿಗೂ ಸುಮಾರು ಕೌನ್ಸಿಲಿಂಗ್ ಸೆಷನ್ಸ್ ಅಂಡ್ ಸಪೋರ್ಟ್ ಸರ್ವಿಸಸ್ ಹೋಗುತ್ತೆ. ಅಂಡ್ ದೆನ್ ಫೈನಲಿ ಏನ್ ಹೇಳ್ಬೇಕಂದ್ರೆ, ಈ ಹೆಲ್ತ್ ಅಂದ್ರೆ ಅವರ್ ಡಿಪಾರ್ಟ್ಮೆಂಟ್ಸ್, ಸೋಷಿಯಲ್ ಕೇರ್ ಡಿಪಾರ್ಟ್ಮೆಂಟ್ ಅಂಡ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್, ದೇ ಆಲ್ ತ್ರೀ ವರ್ಕ್ ಟುಗೆದರ್ ಟು ಸಪೋರ್ಟ್ ದ ಚೈಲ್ಡ್ ಅಂಡ್ ದ ಫ್ಯಾಮಿಲಿ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಎಜುಕೇಶನ್, ಹೆಲ್ತ್ ಅಂಡ್ ಕೇರ್ ಪ್ಲಾನ್ ಅಂತ. ಸೊ I don't know, in the past it used to be called as statementing ಅಂತ ಹೇಳ್ತಾ ಇದ್ವಿ. ಅಂದ್ರೆ ಲರ್ನಿಂಗ್ ಪ್ರಾಬ್ಲಮ್ ಇದ್ದಾಗ ಸ್ಟೇಟ್ಮೆಂಟ್ ಮಾಡ್ತಾರೆ. ದಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬೈ ಲಾ ದಟ್ ಚೈಲ್ಡ್ ಹ್ಯಾಸ್ ಟು ಗೆಟ್ ಸಚ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂತ ಒಂಥರ ಲಾ ತರ ಬರ್ದಂಗೆ ಇರುತ್ತೆ ಅದು. ದಟ್ಸ್ ವಾಟ್ ವಿ ಕಾಲ್ ಎಜುಕೇಶನ್ ಹೆಲ್ತ್ ಕೇರ್ ಪ್ಲಾನ್, EHCP ಅಂತ. ಇದನ್ನ ಆಲ್ಮೋಸ್ಟ್ ಫ್ರಮ್ ದ ಏಜ್ ಆಫ್ 0 to 25 years ತನಕನೂ ಅದು ಏನಂದ್ರೆ ಅನ್ವಯಿಸುತ್ತೆ. ಸೊ ಅದರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ರೇವತಿ ಅವ್ರ ಮಗಳಿಗೆ ರೆಗ್ಯುಲರ್ ಆಗಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಹೆಲ್ಪ್ ಬೇಕಾಗುತ್ತೆ ಅಂದ್ರೆ ಅಲ್ಲಿ ಬರ್ದಿರ್ತಾರೆ ಅದನ್ನ. ಅಂಡ್ ದ ಸ್ಕೂಲ್ ಹ್ಯಾಸ್ ಟು ಫಾಲೋ ದಟ್. ಇಟ್ ಈಸ್ ಲೈಕ್ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ ಅಂಡ್ ದೇ ಹ್ಯಾವ್ ಟು ಡೂ ಇಟ್. ಸೊ ಈ ತರ ಎಲ್ಲ ತುಂಬಾ ಅಂದ್ರೆ ಲಾ ಆಯ್ತು, ಆಮೇಲೆ ಪಾಲಿಸೀಸ್ ಆಯ್ತು ಇದೆ. ಬಟ್ ಇದನ್ನ ನಮ್ಗೆ ಇಂಡಿಯಾದಲ್ಲಿ ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನಿದ್ದಾಗೆ ಅಷ್ಟೊಂದು ನಂಗೆ ಗೊತ್ತಾಗ್ಲಿಲ್ಲ. ಬಟ್ ರೇವತಿ ಅವರು ರೀಸೆಂಟ್ ಆಗಿ ಬಂದಿರೋದ್ರಿಂದ ಅವರಿಗೆ ಗೊತ್ತಿರಬಹುದು ಇಫ್ ದೇರ್ ಇಸ್ ಸಮಥಿಂಗ್ ಲೈಕ್ ದಟ್. ಖಂಡಿತವಾಗಿ. ಸೊ ಡೆಫಿನೆಟ್ಲಿ ಇಲ್ಲಿ ಮೆಡಿಕಲ್ ಸಿಸ್ಟಮ್ ಬಗ್ಗೆ ಫ್ರಮ್ ಬೋತ್ ಪೇರೆಂಟ್ ಆಸ್ ವೆಲ್ ಆಸ್ ಫ್ರಮ್ ಡಾಕ್ಟರ್ ಕೇಳ್ತಾ ಇರೋದು ಬಹಳನೇ ಏನಂತಾರೆ ಖುಷಿಯಾದ ವಿಚಾರ. ಯಾಕಂದ್ರೆ ಮೋಸ್ಟ್ ಆಫನ್ ಪೇರೆಂಟ್ಸ್ ಡೂ ಕಂಪ್ಲೇನ್ ಅಬೌಟ್ ದ ಮೆಡಿಕಲ್ ಸಿಸ್ಟಮ್ ಅಂಡ್ ದೆನ್ ನಮ್ಗೆ ವಿಚಾರ ತಿಳಿಯಲ್ಲ. ನಾವುಗಳಷ್ಟೇನೆ ನಾರ್ಮಲ್ ಆಗಿದ್ರು ಕೂಡ NHS ಬಗ್ಗೆ ಆಗ್ಲಿ ಅಥವಾ ಸಿಸ್ಟಮ್ ಬಗ್ಗೆ ವೆನ್ ವಿ ಡೋಂಟ್ ಹ್ಯಾವ್ ಅ ವೆರಿ ಗುಡ್ ನಾಲೆಜ್ ಅಂಡ್ ಅವೇರ್ನೆಸ್ ಕಂಪ್ಲೇಂಟ್ ಮಾಡೋದು ಸಹಜ. ಆದ್ರೆ ಇಲ್ಲಿ ಎರಡು ಕಡೆಯಿಂದಾನು ಒಂದೇ ರೀತಿ ಅಭಿಪ್ರಾಯ ಇದೆ ಅಂಡ್ ದೆನ್ ಎಲ್ಲಾ ರೀತಿ ಸಪೋರ್ಟ್ ಇದೆ ಅಂತ ಕೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಈ ನೋಟ್ ಮೇಲೆನೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನಂತರ ಬಂದು ಮತ್ತೆ ಮಾತನ್ನ ಮುಂದುವರ್ಸೋಣ. ಎಲ್ಲೂ ಹೋಗದೆ ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.
ವೆಲ್ಕಮ್ ಬ್ಯಾಕ್. ಇದು ವಾಟ್ಸಪ್ ಯು ಕೆ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಆಟಿಸಮ್ ಅವೇರ್ನೆಸ್ ಸ್ಪೆಷಲ್ ನ. ಇವತ್ತಿನ ನಮ್ಮ ಕಾನ್ವರ್ಸೇಷನ್ ನಿಮ್ಗೆಲ್ಲರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲಿ ಲೈಕ್ ನನಗೆ ಗಿರೀಶ್ಗೆ ವಿಪರೀತ ಕ್ವೆಶನ್ಸ್ ಇರುತ್ತೆ ಕೇಳೋದಕ್ಕೆ, ಎಸ್ಪೆಷಲಿ ಇವತ್ತಿನ ಟಾಪಿಕ್ ಕೂಡ ಹಾಗೆ ಇದೆ. ಸೊ ನಮ್ಮ ಕ್ವೆಶನ್ಸ್ ನ ಕಂಟಿನ್ಯೂ ಮಾಡ್ತಾ ಸರಸ್ವತಿ ಅವರಿಗೆ ನಂದ ಇನ್ನೊಂದು ಕ್ವೆಶನ್. ಸರಸ್ವತಿ ಅವರೇ, ನಮ್ಮ ಸುತ್ತ ಇರುವಂತಹ ಫ್ರೆಂಡ್ಸ್ ಅಲ್ಲಿ ಕೆಲವ್ರ ಮಕ್ಕಳಲ್ಲಿ ಆಟಿಸಮ್ ಇರೋದ್ರ ಬಗ್ಗೆ ಗೊತ್ತಾಗಿದೆ. ಅಂಡ್ ಆಲ್ಸೋ ಲೈಕ್ ಐ ವುಡಂಟ್ ಸೇ ಸಪೋರ್ಟ್ ಸಿಸ್ಟಮ್, ಬಟ್ ಇಟ್ಸ್ ಮೋರ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್. ರೇವತಿ ಅವರು ಹೇಳಿದ ಹಾಗೆ ಒಂದು ಲೆವೆಲ್ಗೆ ಅರ್ಥ ಆಗಲ್ಲ ನಮ್ಮ ಸುತ್ತ ಇರೋರಿಗೆ, ನಮ್ಮ ಫ್ರೆಂಡ್ಸ್ಗೆ ನಮ್ಮ ಪ್ರಾಬ್ಲಮ್ ಆಸ್ ಅ ಪೇರೆಂಟ್ ಅಂತ ಅನ್ಸುವಾಗ ಐ ಥಿಂಕ್ ಓಪನ್ ಅಪ್ ಆಗೋದು ಕಷ್ಟ. ಸುಮ್ಮನೆ ನಿಮ್ಮ ಮಗು ಯಾಕೆ ಮಾತಾಡಲ್ಲ ಅಂತಾನೋ, ಇಲ್ಲ ನಿಮ್ಮ ಮಗು ಯಾಕೆ ಬೇರೆ ಮಕ್ಕಳ ಜೊತೆ ಆಟ ಆಡ್ತಿಲ್ಲನೋ, ಆ ಥರ ಕ್ವೆಶನ್ಸು ಬರುತ್ತೆ. ಸೊ ಹಾಗಾಗಬಾರ್ದು ಅಂತಾನೆ ಲೈಕ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಹ್ಯಾವ್ ಓಪನ್ಡ್ ಅಪ್, ದೇ ಹ್ಯಾವ್ ಟೋಲ್ಡ್. ಅಂಡ್ ಲೈಕ್ ಯು ಸೇ, ಇಲ್ಲಿ ಬೇಕಾದಷ್ಟು ಅವೈಲಬಿಲಿಟಿ ಇರೋದ್ರಿಂದ ಒಂದು ರೀತಿಯ ಸಪೋರ್ಟ್ ಸ್ಕೂಲಲ್ಲಾಗಲಿ NHS ಅಲ್ಲಾಗಲಿ, ಐ ಥಿಂಕ್ ಅದೊಂಥರ ಇಟ್ ಈಸ್ ಬಿಕಮ್ ಅ ಬಿಟ್ ಮೋರ್ ಅಕ್ಸೆಪ್ಟಬಲ್ ಐ ವುಡ್ ಸೇ ದ್ಯಾನ್ ಇನ್ ಇಂಡಿಯನ್ ಸೊಸೈಟಿ. ಅಲ್ಲಿ ಕೂಡ ಇವಾಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಬಟ್ ಇಲ್ಲಿ ಐ ಥಿಂಕ್ ಇಟ್ಸ್ ಅ ಬಿಟ್ ಮೋರ್. ಬಟ್ ನಾನು ನೋಡಿರೋ ಪ್ರಕಾರ ಒಂದು ಸ್ಪೆಷಲ್ ಡಯಟ್ ಫಾಲೋ ಮಾಡ್ತಾರೆ ಆ ಮಕ್ಕಳಿಗೆ, ವಿಚ್ ಹ್ಯಾಸ್ ಟು ಬಿ ಲೈಕ್ ಆರ್ಗ್ಯಾನಿಕ್, ನಾನ್ ಗ್ಲೂಟನ್, ಆ ಥರ ಎಲ್ಲ. ಸೊ ಇದು ಯಾವ ರೀತಿ ಅವರಿಗೆ ಹೆಲ್ಪ್ ಆಗುತ್ತೆ? ಅಂಡ್ ಡಸ್ ಎವ್ರಿಬಡಿ ನೀಡ್ ಟು ಫಾಲೋ ದಿಸ್, ಅಥವಾ ಏನಾದರೂ ಸ್ಪೆಷಲ್ ಅಥವಾ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ರೆ ಮಾತ್ರ ಅದನ್ನ ಫಾಲೋ ಮಾಡಬೇಕಾ? ಥ್ಯಾಂಕ್ಸ್ ರಶ್ಮಿ ಅವರೇ. ದ ಡಯಟ್ ಬಂದು ದೇರ್ ಇಸಂಟ್ ಎನಿ ಕೈಂಡ್ ಆಫ್ ಪ್ರಿಸ್ಕ್ರೈಬ್ಡ್ ಡಯಟ್ ಅಂದ್ರೆ ಮಕ್ಕಳು ವಿತ್ ಆಟಿಸಮ್ ಇದ್ದವರಿಗೆ. ಆವಾಗ ನಾನು ಮೊದಲು ಸ್ವಲ್ಪ ಹೇಳಿದ್ನಲ್ಲ, ರಿಸ್ಟ್ರಿಕ್ಟಿವ್ ಡಯಟ್ ಇರುತ್ತೆ ಅವರಿಗೆ, ಕೆಲವೊಂದು ಸ್ಪೆಸಿಫಿಕ್ ಆಗಿ ಬೇಕಾಗುತ್ತೆ. ಆವಾಗ ಏನಂದ್ರೆ ವಿ ಹ್ಯಾವ್ ಟು ಐಡೆಂಟಿಫೈ ಆಕ್ಚುಲಿ ಆರ್ ದೇ ಗೆಟಿಂಗ್ ದ ಇನಫ್ ನ್ಯೂಟ್ರಿಯೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್, ಇಫ್ ದ ಚೈಲ್ಡ್, ಸಮ್ ಚಿಲ್ಡ್ರನ್ ಮೇ ಬಿ ಡ್ರಿಂಕಿಂಗ್ ಜಸ್ಟ್ ದ ಮಿಲ್ಕ್ ಮಿಲ್ಕ್ ಅಂತ ಮಾಡ್ತಾರೆ. ಬಟ್ ನಾವು ನೋಡ್ಬೇಕಾಗಿದ್ದು, ಈಗ 5 ವರ್ಷದ ಮಗು ಬರೀ ಹಾಲ ಕುಡಿತಾ ಇದ್ರೆ is that child getting enough iron? Milk is very low in iron supplements. So iron level kadme irutte. So we have to find the balance. Are they getting the whole balance of the macronutrients or micronutrients so athara ella? So ಏನು ಹೇಳ್ಬೇಕಂದ್ರೆ, they don't need a prescribed diet. We have to widen and include as much as possible the variety of the foods as much possible. ಈ ಮಕ್ಕಳಲ್ಲಿ ತುಂಬಾನೇ ರಿಜಿಡಿಟಿ ಇರುತ್ತೆ, ಅವ್ರಿಗೆ ಒಂಥರ ಫಿಕ್ಸ್ಡ್ ಇರುತ್ತೆ ಅವ್ರದ್ದು, ನನಗೆ ಇದನ್ನೇ ತಿನ್ಬೇಕು, ಇಷ್ಟೇ ತಿನ್ಬೇಕು, ಆ ಥರ ಎಲ್ಲ ಇರ್ತಾರೆ. ಸೊ ಗ್ರಾಜುವಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ, ಸ್ಮಾಲ್ ಅಮೌಂಟ್ ಅಂಡ್ ಲುಕಿಂಗ್ ಎಟ್ ದರ್ ಮೂಡ್, ಬಿಹೇವಿಯರ್, ಆ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ವೆರಿ ಸ್ಮಾಲ್ ಅಮೌಂಟ್ ಅಂಡ್ ವೆರಿ ಸ್ಲೋಲಿ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್. ಅಂಡ್ ದೆನ್ ಕಮ್ಸ್ ಅವಾಯ್ಡ್ ಪ್ರೊಸೆಸ್ಡ್ ಫುಡ್. ಎಸ್ಪೆಷಲಿ ಈಗ ರೆಡಿಮೇಡ್ ಫಾಸ್ಟ್ ಫುಡ್ಸ್, ಪ್ರೊಸೆಸ್ಡ್ ಫುಡ್ಸ್, ದೇ ಆರ್ ಕ್ವೈಟ್ ಅನ್ಹೆಲ್ದಿ. ಸೊ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು, ಐ ಥಿಂಕ್ ದಿಸ್ ಇಸ್ ವೇರ್ ಯು ಆರ್ ಕಮಿಂಗ್ ಆಸ್ ಮೋರ್ ಲೈಕ್ ಅನ್ ಆರ್ಗ್ಯಾನಿಕ್ ಅಲ್ವಾ? ಸೊ ದಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಗುಡ್. ಓಕೆ. ಅಂಡ್ ಇನ್ನೊಂದು ಏನಂತಂದ್ರೆ, ಎಸ್, ಮಲ್ಟಿ ವಿಟಮಿನ್ಸ್ ಕೊಡಬಹುದು, ಅಂಡ್ ಎಸ್ಪೆಷಲಿ ವಿಟಮಿನ್ ಡಿ. ಅಂಡ್ ಎಸ್ಪೆಷಲಿ ಈಗ ಏಷಿಯನ್ಸ್ ಅಲ್ಲಿ ವಿಟಮಿನ್ ಡಿ ಇಸ್ ವೆರಿ ಡೆಫಿಷಿಯಂಟ್. ಸೊ ಮಲ್ಟಿ ವಿಟಮಿನ್ಸ್ ವಿಚ್ ಹ್ಯಾಸ್ ಗೋಟ್ ವಿಟಮಿನ್ ಡಿ ಈಸ್ ಇಂಪಾರ್ಟೆಂಟ್ ಟು ಕನ್ಸಿಡರ್ ಟು ಬಿ ಗಿವನ್ ಟು ದ ಚಿಲ್ಡ್ರನ್. ಸೊ ಇದು ಬಂತು ಡಯಟಿಗೆ ಆಯ್ತು. ಓಕೆ. ಅಂಡ್ ಅಲಾಂಗ್ ವಿತ್ ದ ಫುಡ್, ಮೇಕ್ ಶೋರ್ ದಟ್ ದೇ ಆರ್ ವೆಲ್ ಹೈಡ್ರೇಟೆಡ್ ಅಂಡ್ ದೇ ಡೂ ಡ್ರಿಂಕ್ at least we do say kind of a 3 to 4 cups of water a day. Okay, that's minimum. Okay. ಅದು ಡಯಟ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಮೂವಿಂಗ್ ಆನ್ ಟು ಅಂದ್ರೆ ಜನರಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಲ್ಲಿ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದ ಫಿಸಿಕಲ್ ಆಕ್ಟಿವಿಟಿ. ಮಕ್ಕಳಿಗೆ ಬೇಕಾಗಿರೋದು ಮಿನಿಮಮ್ 150 minutes per day of the activity. ಅದೇ ಅಡಲ್ಟ್ಸ್ ಗೆ ಅಂದ್ರೆ 30 minutes of moderate activity per day for adults, and around 10,000 steps per day is on an average. But all these andre, if someone hasn't been doing any of this andre, they have to start slowly and then gradually build up. Yes. Okay. And ee autism makkalli, anything you do alla, you have to start slowly, gently, and then maintain the consistency and improve on what you have built. That is very important. Aವಾಗ ಏನಂದ್ರೆ acceptance ಚೆನ್ನಾಗಿರುತ್ತೆ, and they will regularly do it basically. So having that regular physical activity will increase the endorphins in the body, and that will make them feel good.
ಯಾ ಲೈಕ್ ಐ ಸೆಡ್ ಐ ಮೀನ್ ನೀವು ಹೇಳಿದ ಹಾಗೆ ಐ ಥಿಂಕ್ ಅವ್ರು ಫಾಲೋ ಮಾಡೋದು ಐ ಥಿಂಕ್ ಇಸ್ ಗುಡ್ ಫಾರ್ ಎನಿಬಡಿ. ಐ ವುಡ್ ಸೇ ಲೈಕ್ ಯು ಸೆಡ್ ಇಟ್ಸ್ ಜನರಲ್ ಲೈಕ್ ವೆಲ್ ಬೀಯಿಂಗ್ ಕೈಂಡ್ ಆಫ್ ಅ ಲೈಫ್ ಸ್ಟೈಲ್ ಅಂತ ಅನ್ಸುತ್ತೆ. ನಾಟ್ ಓನ್ಲಿ ಆರ್ಗ್ಯಾನಿಕ್ ಆರ್ ಗ್ಲೂಟನ್ ಫ್ರೀ. ನೀವು ಹೇಳಿದ ಹಾಗೆ ಲೈಕ್ ಯೋಗ ಮಾಡಿಸ್ತಾರೆ ಮಕ್ಕಳಿಗೆ, ನನಗೆ ಗೊತ್ತಿರುವಂತಹ ಮಕ್ಕಳಿಗೆ, ವಿಚ್ ಹ್ಯಾಸ್ ಆಲ್ಸೋ ಹೆಲ್ಪ್ ದೆಮ್ ಅ ಲಾಟ್ ಅಂತ ಹೇಳಿದ್ರು. ಐ ಡೋಂಟ್ ನೋ ಅಬೌಟ್ 150 minutes. ಐ ಥಿಂಕ್ ಲೈಕ್ ದಟ್ ಈಸ್ ಸಮಥಿಂಗ್ ಪೇರೆಂಟ್ಸ್ಗೆಲ್ಲ ಗೊತ್ತಿದ್ರೆ ಒಳ್ಳೇದು ಅಂತ. ಅಂಡ್ 30 minutes per like for an adult ಅಂತ ಹೇಳಿದ್ದು ಐ ಥಿಂಕ್ ಇಸ್ ಅ ಜನರಲ್ ಲೈಕ್ ವೆಲ್ ಬೀಯಿಂಗ್ ಸ್ಟಫ್ ಅಗೇನ್. ಸೊ ನಾವು ಎಲ್ಲಾ ರೀತಿಯಲ್ಲೂ ವೆಲ್ ಬೀಯಿಂಗ್ ನ ಫಾಲೋ ಮಾಡ್ತಾ ಹೋದ್ರೆ ಐ ಥಿಂಕ್ ಅದು ಅವರಿಗೆ ಒಂದು ಪಾಸಿಟಿವ್ ಎಫೆಕ್ಟ್ ಬರ್ತಾ ಹೋಗುತ್ತೆ ಅಂತ ಕಾಣುತ್ತೆ ಮಕ್ಕಳಿಗೆ, ವಿಚ್ ಇಸ್ ವಾಟ್ ಯು ಆರ್ ಅಡ್ವೈಸಿಂಗ್. ರೇವತಿ ಅವರು ಕೂಡ ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಲೈಕ್ ಇನ್ ದ ಪ್ಲೇಸ್ ಶಿ ವರ್ಕ್ಸ್, ಇನ್ ದ ಸ್ಕೂಲ್ಸ್ ಶಿ ವರ್ಕ್ಸ್, ಈ ತರ ಮಕ್ಕಳಲ್ಲಿ ಯೋಗ ಆಗ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಆಗ್ಲಿ ಮಾಡಿಸ್ತಾರೆ ಅಂತ. ಸೊ ರೇವತಿ ಅವರೇ, ನೀವ್ ಹೇಳ್ತಾ ಇದ್ರಿ ನಿಮ್ ಸ್ಕೂಲಲ್ಲಿ ಕೂಡ ಇದು ನಡೆಯುತ್ತೆ ಅಂತ. ನೀವು ನಮ್ಮ ಕೇಳುಗರಿಗೆ ಹೇಳಿ ಯಾವ ರೀತಿ ಅದು ಎಫೆಕ್ಟ್ ತಂದಿದೆ ಮಕ್ಕಳಲ್ಲಿ. ನೀವ್ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ, ಆ ಒಂದು 1 hour ಅಥವಾ ಹೌಎವರ್ ಲಾಂಗ್ ನೀವು ಮಕ್ಳಿಗೆ ಹೇಳ್ಕೊಡುವಾಗ ಹೇಗಿರುತ್ತೆ, ಅದರಿಂದ ಏನಾದ್ರೂ ಚೇಂಜಸ್ ನಿಮಗ್ ಕಾಣಿಸ್ತಾ ಇದೆಯಾ? ಥ್ಯಾಂಕ್ಸ್ ರಶ್ಮಿ ಅವರೇ. ತುಂಬಾ ಕಾಣಿಸ್ತಾ ಇದೆ ಮಕ್ಕಳಿಗೆ. ನಾನು ಸ್ಪೆಷಲ್ ಸ್ಕೂಲಲ್ಲಿ ವರ್ಕ್ ಮಾಡೋದಕ್ಕೆ ಮಕ್ಕಳಲ್ಲಿ ತುಂಬಾ ಅಟೆನ್ಷನ್ ಡೆಫಿಷಿಯನ್ಸಿ ಇರುತ್ತೆ. ಅವ್ರು ಒಂದ್ ಹತ್ರ ಕುತ್ಕೊಳಕ್ ಆಗಲ್ಲ. ಆಮೇಲೆ ಕೆಲವೊಬ್ರು ಕುತ್ಕೊಂಡಲ್ಲೇ ನಾಯ್ಸಸ್ ಮಾಡ್ತಿರ್ತಾರೆ. ಆಮೇಲೆ ಇದೆಲ್ಲದ್ರಿಂದನೂ ನಾನು ಸ್ಲೋ ಆಗಿ ಈ ಯೋಗ ಸ್ಟಾರ್ಟ್ ಮಾಡಿದೆ. ನಾನು ಕಂಡಿಡ್ಕೊಂಡೆ ಇವ್ರ ಮಕ್ಳಿಗೆ ಏನಾದ್ರೂ ಒಂದು ಹೆಲ್ಪ್ ಕೊಡ್ಬೇಕು ನನ್ ಕಡೆಯಿಂದ ಆಗೋ ತರದ್ದು ಅಂತ. ಆಮೇಲೆ ನಾನು ಅವ್ರನ್ನ ಕೇಳಿ ಹೇಗೆ ಇವಾಗ ಸರಸ್ವತಿ ಅವ್ರು ಹೇಳಿದ್ರು, ನಾನು 15 minutes ಬ್ರೀತಿಂಗ್ ಎಕ್ಸಸೈಸಸ್ ನ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಸ್ಲೋ ಆಗಿ. ಆಮೇಲೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಈಗ 45 minutes ಸೆಷನ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಹೆಲ್ಪ್ ಆಗ್ತಿದೆ ಮಕ್ಕಳಲ್ಲಿ. ಏನಂದ್ರೆ ಅವರು ಮೆಂಟಲ್ ಹೆಲ್ತ್ ಅಂದ್ರೆ ಕಾಮ್ ಆಗಿರ್ತಾರೆ. ಆಮೇಲೆ ಫಸ್ಟ್ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ, ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಕ್ಲಾಸು ಮೆಡಿಟೇಷನ್ ಅಥವಾ ಯೋಗ ಕ್ಲಾಸು ಮತ್ ಮೆಡಿಟೇಷನ್ ಕಂಟಿನ್ಯೂ ಆಗುತ್ತೆ. ಈ ತರ ಕ್ಲಾಸು ಈ ಕ್ಲಾಸ್ ಅಲ್ಲಿ ಇದು ನಡೀತಾ ಇದೆ. ಮೋರ್ ಅವೇರ್ ಅಂಡ್ ದೇ ವಿಲ್ ಟ್ರೈ ಟು ಸಿಟ್ ಕಾಮ್ಲಿ. ಆಮೇಲೆ ಅದನ್ನ ಫಾಲೋ ಮಾಡಕ್ಕೆ ಅವ್ರನ್ನು ಇಂಟ್ರೆಸ್ಟ್ ನೋಡಿಸ್ತಾ ಇದ್ದಾರೆ. ಡಿಪೆಂಡಿಂಗ್ ಆನ್ ವೇರ್ ದೇ ಆರ್ ಇನ್ ದ ಸ್ಪೆಕ್ಟ್ರಮ್. ನಾನು ನಿಮ್ಗೆ ಏನ್ ಕೇಳೋಣ ಅಂತದೆ ಅಂದ್ರೆ, ಈ ಯೋಗ ಮಾಡೋದ್ರಿಂದ ಎಲ್ಲ ಒಂದು ಸೆಲ್ಫ್ ಅವೇರ್ನೆಸ್ ಕೂಡ ಜಾಸ್ತಿ ಆಗುತ್ತಾ ಮಕ್ಕಳಲ್ಲಿ? ಅಂದ್ರೆ ಇವಾಗ ಕೆಲವ್ರಿಗೆ ಆಂಗ್ಸೈಟಿ ಇಶ್ಯೂ ಜಸ್ಟ್ ನಾರ್ಮಲ್ ಆಗಿರುತ್ತೆ ದೊಡ್ಡವ್ರಿಗಾದ್ರೂ, ಆರ್ ಸ್ಟ್ರೆಸ್ ಇಶ್ಯೂಸ್. ದೊಡ್ಡವರಲ್ಲಿ ನಾವು ಕೆಲಸ ಮಾಡೋ ಕಡೆ ಕೆಲಸದ ಪ್ರೆಷರ್ ಜಾಸ್ತಿ ಇದೆ ಅಂತಂದ್ರೆ ಸ್ಟ್ರೆಸ್ ಆಗೋದು, ಇಲ್ಲ ಮಕ್ಕಳ ವಿಷಯದಲ್ಲಿ ಏನಕ್ಕೋ ಸ್ಟ್ರೆಸ್ ಆಗೋದು. ಬಟ್ ಆ ಸ್ಟ್ರೆಸ್ ಅವೇರ್ನೆಸ್ ಅನ್ನೋದು ಯಾವಾಗ ನಮಗ್ ಬರುತ್ತೆ, ದೆನ್ ವಿ ರಿಯಲೈಸ್, ನನ್ಗೆ ಇವಾಗ ಸ್ಟ್ರೆಸ್ ಆಗ್ತಾ ಇದೀನಿ, ಐ ಶುಡ್ ನಾಟ್ ಡೂ ದಿಸ್ ಅಂತ ಹೇಳಿ ನಮ್ಗೆ ನಾವು ಯಾವ ರೀತಿ ಸಮಾಧಾನ ಮಾಡ್ಕೋಬಹುದು. ಸ್ಟ್ರೆಸ್ ಇರ್ಬೋದು, ಇಲ್ಲ ಕೋಪ ಇರ್ಬೋದು, ಲೈಕ್ ಆಂಗರ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೆಲ್ಲ ಕೋರ್ಸಸ್ ಮಾಡ್ತಾರೆ. ಎಸ್ಪೆಷಲಿ ಲೈಕ್ ಅಡಲ್ಟ್ಸ್ಗೆ, ಎಸ್ಪೆಷಲಿ ತುಂಬಾ ಸ್ಟ್ರೆಸ್ಫುಲ್ ಜಾಬ್ಸ್ ಅಲ್ಲಿ ಇರೋರಿಗೆ ಎಸ್ ಬೇಕಾಗುತ್ತೆ ಅಂತ. ಅಂಡ್ ಆ ಅವೇರ್ನೆಸ್ ಕ್ರಿಯೇಟ್ ಆದ್ಮೇಲೆ ಇಟ್ ಬಿಕಮ್ಸ್ ಲೈಕ್ ಟು ಸರ್ಟನ್ ಲೆವೆಲ್ ಸ್ವಲ್ಪ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡ್ಕೊಳ್ಳೋಕೆ. ನಂಗೆ ಗೊತ್ತು ನಂಗೆ ಇವಾಗ ಸ್ಟ್ರೆಸ್ ಆಗ್ತದೆ, ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್, ನಾನು ಇದು ಮಾಡಿದ್ರೆ ನನ್ಗೆ ಇವಾಗ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ. ಅದೇ ತರ ಈ ಮಕ್ಕಳಲ್ಲಿ ಕೂಡ ಡಿಪೆಂಡಿಂಗ್ ಆನ್ ವಾಟ್ ಲೈಕ್ ವೇರ್ ದೇ ಆರ್ ಇನ್ ದ ಸ್ಪೆಕ್ಟ್ರಮ್, ಅವ್ರಿಗೆ ಕೂಡ ಸೆಲ್ಫ್ ಅವೇರ್ನೆಸ್ ಬರುತ್ತಾ? ಲೈಕ್ ವಿಲ್ ದೇ ಲರ್ನ್ ಫ್ರಮ್ ದೇರ್ ಓನ್ ಲೈಕ್ ಆಕ್ಷನ್ಸ್, ಓಕೆ ನನ್ಗೆ ಇವಾಗ ಆಂಗ್ಸೈಟಿ ಜಾಸ್ತಿ ಆಗ್ತದೆ, ಇಲ್ಲ ನಂಗೆ ನಾಯ್ಸ್ ಜಾಸ್ತಿ ಆಗ್ತದೆ, ಐ ಬೆಟರ್ ಸ್ಟೇ ಔಟ್ ಆಫ್ ಹಿಯರ್ ಅಂತಾನೋ, ಇಲ್ಲ ಐ ಬೆಟರ್ ವೇರ್ ಮೈ ಹೆಡ್ಫೋನ್ಸ್ ಅಂತಾನೋ, ಇದೆಲ್ಲ ಅವ್ರವ್ರಿಗೆ ಕಲ್ತ್ಕೊಳ್ಳೋಕೆ ಹೆಲ್ಪ್ ಆಗುತ್ತಾ? ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ನಾವು ಡೈಲಿ ಪ್ರಾಕ್ಟೀಸ್ ಆಫ್ ನಾ ಹೇಳಿದ್ನಲ್ಲ 15 minutes to half an hour ನಾವು ಯೋಗ ಕೊಟ್ರೆ, ಡೀಪ್ ಬ್ರೀತಿಂಗ್ ಕೊಟ್ರೆ, ಆಮೇಲೆ ಇನ್ ಸ್ಪೆಕ್ಟ್ರಮ್ ಸರಸ್ವತಿ ಅವ್ರು ಹೇಳ್ದಾಗೆ ಮೈಲ್ಡ್ ಟು ಮಾಡ್ರೇಟ್ ಅಲ್ಲಿ ಇರೋರ್ಗೆ ಮಕ್ಕಳು ಅವ್ರು ವರ್ಬಲ್ ಇದ್ದು ಲೈಕ್ ದೇ ಆರ್ ಸಫರಿಂಗ್ ಫ್ರಮ್ ದ ಆಂಗ್ಸೈಟಿ ಇಶ್ಯೂಸ್ ಅಂದ್ರೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಆಂಗ್ಸೈಟಿ ಇರೋರ್ಗೆ ಒಂದು ಆಂಗ್ಸೈಟಿ ಡೈರಿ ಅಂತ ಬರುತ್ತೆ, ಅದನ್ನ ಅವ್ರು ಮೋರ್ ಅವೇರ್ ಆಗಿ ಬರಿತಾ ಹೋದ್ರೆ, ಇದನ್ನ ಮಾಡೋದ್ರಿಂದ ಅದನ್ನ ಬರಿಬೇಕು ಅಂತಾನು ಅನ್ಸುತ್ತೆ. ನನ್ಗೆ ಯಾವ ಟೈಮ್ ಅಲ್ಲಿ ಇದು ಟ್ರಿಗರ್ ಆಗುತ್ತೆ ಅಂತ ನಾವು ಒಂದು ದಿನದ ರೊಟೀನ್ ನಲ್ಲಿ ನಾವು ಬರಿತಾ ಹೋದ್ರೆ, ಯೋಗ ಮಾಡೋ ಮುಂಚೆ ಅದ್ರ ಲೆವೆಲ್ ಲೈಕ್ ಅವ್ರಿಗೆ ಹೇಗ್ ಅನಿಸ್ತಾ ಇತ್ತು ಐಡೆಂಟಿಫಿಕೇಶನ್ಗೆ, ಯೋಗ ಮಾಡದ್ಮೇಲೆ ಅದ್ರ ಅವೇರ್ನೆಸ್ ಹೇಗ್ ಬಂತು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ಕನ್ಸಿಸ್ಟೆಂಟ್ ಆಗಿ ನಾವು 3 months ಮಾಡಿದ್ರೆ ಯೋಗ, ಆಮೇಲೆ ದಿನ ಡೈರಿನಲ್ಲಿ ಬರಿತಾ ಹೋದ್ರೆ, ದೆನ್ ಯು ಕ್ಯಾನ್ see the lot of changes in the child.
ಡೆಫಿನೆಟ್ಲಿ ಐ ಅಗ್ರಿ ವಿತ್ ದಟ್. ಇನ್ನು ಕೆಲವೊಂದು ಥಿಂಗ್ಸ್ ಏನ್ ಹೆಲ್ಪ್ ಆಗುತ್ತೆ ಮಕ್ಕಳಲ್ಲಿ ಅಂದ್ರೆ ಆಲ್ ದೀಸ್ ಅಡಿಷನಲ್ ಥೆರಪೀಸ್. ಸಮ್ ಮಕ್ಕಳಿಗೆ ಆರ್ಟ್ ಥೆರಪಿ ಇಸ್ ವೆರಿ ಕಾಮಿಂಗ್ ಅಂಡ್ ದಟ್ ಮೇಕ್ಸ್ ಅ ಮಿರಾಕಲ್ ಇನ್ ಚಿಲ್ಡ್ರನ್. ಅಂಡ್ ಸಮ್ ಮಕ್ಕಳಿಗೆ ಮ್ಯೂಸಿಕ್ ಥೆರಪಿ ಇರುತ್ತೆ, ಕೆಲವರಿಗೆ ಡ್ರಾಮಾ ಥೆರಪಿ ಅಂತಾನೆ ಬರುತ್ತೆ, ಕೆಲವರಿಗೆ ಡಾನ್ಸ್ ಥೆರಪಿ ಬರುತ್ತೆ. ಈ ಡ್ರಾಮಾ ಥೆರಪಿ ಅಂದ್ರೆ ದೇ ಕ್ಯಾನ್ ನಾಟ್ ಸ್ಪೀಕ್ ಮಚ್ ಅಲ್ವಾ, ಸೊ ಬಟ್ ಥ್ರೂ ದ means of drama they are able to express their emotions and the feelings. And similarly the art, so that release lot of stress and the tension in children. So all these are called creative therapies, and they also they're very nicely incorporated in the school settings alli. Once they know that okay parents ಹೇಳ್ತಾರಲ್ವಾ ಅವ್ರಿಗೆ ಇದು ಇಷ್ಟ ಅದು ಇಷ್ಟ ಅಂದಾಗ they will incorporate. And then one final thing ಇನ್ನೊಂದೇನು ಹೇಳ್ಬೇಕಂದ್ರೆ two points. One is the sleep is another major problem in children with autism. Okay. ಅವ್ರಿಗೆ ಬೇಗ ಮಲ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ಅನ್ಕೊಂಡ್ಬಿಟ್ಟು ಸ್ಲೀಪ್ ರೂಟೀನ್ಸ್, ಸ್ಲೀಪ್ ಹೈಜೀನು ಅಂತ, ಅಂದ್ರೆ ಸ್ಟೇ ಅವೇ ಫ್ರಮ್ ದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಹ್ಯಾವಿಂಗ್ ಅ ರಿಲ್ಯಾಕ್ಸಿಂಗ್ ಬಾತ್ ಅಂಡ್ ದೆನ್ ರೀಡಿಂಗ್ ಅ ಬೆಡ್ ಟೈಮ್ ಸ್ಟೋರಿ ಆರ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ touch, gentle, calm, pleasant atmosphere is important for children. And in some cases alli we will start the medication also to help with the sleep, because sleep is so important. Where the brain, all the chemicals are, the bad chemicals are thrown away and the good chemicals will be built, and the body needs resting. Okay. And some growth hormone also is secreted at that time. So there are many advantages of having good sleep. ಅದಕ್ಕೆ sleep is also paid a lot of attention for the the overall well-being of the children, and especially with the children with autism. Yes. And the final thing, being positive and social connectedness is really important. ಲೈಕ್ ಐ ಸೆಡ್, ಇದೆಲ್ಲ ಎಲ್ಲೆಲ್ಲಿ ಅವೈಲಬಲ್ ಇದೆ ಅಂತ ಇನ್ನೊಂದು ಸರ್ತಿ ಹೇಳ್ಬಿಡೋಣಂತೆ ನಮ್ಮ ಕೇಳುಗರಿಗೆ ಇನ್ ದ ನೆಕ್ಸ್ಟ್ ಸೆಗ್ಮೆಂಟ್. ಆದ್ರೆ ಇವಾಗ ಒಂದು ಪುಟ್ಟ ವಿರಾಮ. ಬಟ್ ಯು ರಿಮೈಂಡೆಡ್ ಮೀ ಒನ್ ಥಿಂಗ್ ಡಾಕ್ಟರ್ ಸರಸ್ವತಿ ಅವರೇ, ಅದೇನು ಅಂತಂದ್ರೆ ಈಗ 2 ವರ್ಷ ಮುಂಚೆ ವಿ ವರ್ ಅರೌಂಡ್ ದಿಸ್ ಟೈಮ್ ಟಾಕಿಂಗ್ ಅಬೌಟ್ ದಿಸ್ ಥೆರಪಿ ದಟ್ ಯು ಆರ್ ಟಾಕಿಂಗ್ ಅಬೌಟ್, ಮ್ಯೂಸಿಕ್ ಇನ್ ಮೆಂಟಲ್ ಹೆಲ್ತ್ ಅಂತ. ಸೊ ಅದು ನಮ್ಮ ಕಾರ್ಯಕ್ರಮದಲ್ಲಿ 2 ವರ್ಷ ಮುಂಚೆ ಮಾತಾಡಿದ್ವಿ, ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಲೈಕ್ ಸಮಥಿಂಗ್ ಸಿಮಿಲರ್ ಟುಡೇ, ವಿಚ್ ಇಸ್ ಅಮೇಸಿಂಗ್. ಬಟ್ ಇದೇ ತರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮಾತಾಡ್ತಾ ಇರ್ತೀವಿ. ಕೇಳುಗರೆ, ಇವಾಗ ಒಂದು ಪುಟ್ಟ ವಿರಾಮ ಅದಾದ್ಮೇಲೆ ಮತ್ತೆ ಸಿಗ್ತೀವಿ. ನಮ್ಗೆ ಎಲ್ಲೂ ಹೋಗ್ದಲೆ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಟಿಸಂ ಬಗ್ಗೆ ತಿಳ್ಕೊತಾ ಇದ್ದೀವಿ, ಹಾಗೆ ಅದರ ಬಗ್ಗೆ ನಮ್ಮ ಅವೇರ್ನೆಸ್ ನ ಹೆಚ್ಚಿಸ್ಕೊತಾ ಇದ್ದೀವಿ. ಬ್ರೇಕ್ ಹೋಗೋ ಮುಂಚೆ ನಮ್ಮ ಡಾಕ್ಟರ್ ಸರಸ್ವತಿ ಅವ್ರು ಹೇಳ್ತಾ ಇದ್ರು, ಯೂಶಲಿ ಇಂಥ ಕಂಡೀಷನ್ ಇರೋ ಮಕ್ಕಳಿಗೆ ದೇರ್ ಆರ್ ವೇರಿಯಸ್ ಥೆರಪೀಸ್ ಅಂತ. ಅಂಡ್ ದೆನ್ ರಶ್ಮಿ ಕೂಡ ರೈಟ್ಲಿ ಸೆಡ್, ನಮ್ಮ ಡಾಕ್ಟರ್ ರಮ್ಯಾ ಮೋಹನ್ ಅವರು ಕೂಡ ಇದೇ ಒಂದು ಫೀಲ್ಡ್ ನಲ್ಲಿ ಮ್ಯೂಸಿಕ್ ಥೆರಪಿ ಬಗ್ಗೆ ಒಂದು ರಿಸರ್ಚ್ ಮಾಡಿ ಒಂದು ಹೊಸ ರೀತಿಯ ಟ್ರೀಟ್ಮೆಂಟ್ ಕೂಡ ಅವರು ನಮ್ ಜೊತೆ ಡಿಸ್ಕಸ್ ಮಾಡಿದ್ರು ಕಳೆದ 2 ವರ್ಷದ ಮುಂಚೆ. ರೇವತಿ ಅವರೇ, ನಿಮ್ಮ ಮಕ್ಕಳ ಕೇಸ್ ನಲ್ಲಿ ಅಥವಾ ನಿಮ್ಮ ಮಕ್ಕಳ ಸಿಚುವೇಶನ್ ಅಲ್ಲಿ ನಿಮಗೆ ಈ ತರ ಯಾವ್ದಾದ್ರು ಥೆರಪಿಯಿಂದ ಇಂಪ್ರೂವ್ಮೆಂಟ್ ಅಥವಾ ಬೆನಿಫಿಟ್ ಆಗಿರೋದು ಉಂಟಾ? ಇಫ್ ಸೊ, ಯಾವ ರೀತಿ ಬೆನಿಫಿಟ್ ಆಗಿದೆ? ಎಸ್ ಗಿರೀಶ್ ಅವರೇ, ನಾನು ಇಂಡಿಯಾದಲ್ಲಿದ್ದಾಗ ಹೇಗೆ ಸರಸ್ವತಿ ಅವರು ಈಗ ತಾನೇ ನಮ್ಗೆ ಹೇಳಿದ್ರು, ಆರ್ಟ್ ಥೆರಪಿ ಮತ್ತೆ ಮ್ಯೂಸಿಕ್ ಥೆರಪಿಯಿಂದ ಇಂಥ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಅಂತ. ಹಾಗೆ ನನ್ನ ಮಗಳಿಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಇದು. ನನ್ನ ಮಗಳಿಗೆ ನಾನು ಆರ್ಟ್ ಥೆರಪಿ ಕರ್ಕೊಂಡು ಹೋಗ್ತಾ ಇದ್ದೆ, ಸೊ ದಟ್ ಅವಳು ಕಾಮ್ ಆಗ್ಲಿ, ಅವಳು ಎಕ್ಸ್ಪ್ರೆಸ್, ಇಂಥ ಮಕ್ಕಳು ಮೋರ್ ಆರ್ಟ್ ನಲ್ಲಿ ಅವರ ಫೀಲಿಂಗ್ ನ ಎಕ್ಸ್ಪ್ರೆಸ್ ಮಾಡಬಹುದು, ಅವ್ರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಬಹುದು. ಆ ತರ ಅವಳಿಗೆ ತುಂಬಾ ಹೆಲ್ಪ್ ಆಯ್ತು. ಅದೇ ರೀತಿ ಮ್ಯೂಸಿಕ್ ಥೆರಪಿಗೂ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಮ್ಯೂಸಿಕ್ ಥೆರಪಿಯಿಂದ ಅವಳು ಹಾಡ್ಗಳನ್ನ ಒಂದು ಕಾಂಪೋಸ್ ಮಾಡಿ ಅವಳೇ ಹಾಡು ಹೇಳಿದ್ಲು. ಆಮೇಲೆ ಇದನ್ನ ಅವಳು ಒಂಥರ ಯಾವಾಗ ಅವಳು ಸ್ವಲ್ಪ ಅವಳ ಮೂಡ್ಸ್ ಎಲ್ಲ ಲೋ ಆಗೋದು ಅಥವಾ ಆಂಗ್ಸೈಟಿ ಇಶ್ಯೂಸ್ ಇದ್ದಾಗ ಈ ಮ್ಯೂಸಿಕ್ ಥೆರಪಿ ತುಂಬಾನೇ ಹೆಲ್ಪ್ ಆಯ್ತು. ಆಮೇಲೆ ಈ ಆರ್ಟ್ ಥೆರಪಿನ ಅವಳು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ, ಇಂಥ ಮಕ್ಕಳಿಗೆ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ಒಂದು ಕಲೆ ಇರುತ್ತೆ ಅಥವಾ ಅವ್ರು ಅದರಲ್ಲಿ ಎಕ್ಸಲೆನ್ಸ್ ನೋಡಿಸ್ತಾರೆ ಅನ್ನೋದಕ್ಕೆ ನನ್ನ ಮಗಳೇ ಸಾಕ್ಷಿ. ಅವಳು ಆಟೋಮೆಟಿಕ್ ಆಗಿ ಈ ಕೋವಿಡ್ ಟೈಮಲ್ಲಿ ಅವಳೇ ಪೇಂಟಿಂಗ್ ಕಲ್ತ್ಕೊಂಡು ಅವಳೇ ತುಂಬಾ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಮಾಡಿದ್ಲು. ಅವಳದು ಒಂದು ಆರ್ಟ್ ಕೋವಿಡ್ ಟೈಮಲ್ಲಿ ಸಟನ್ ಅನ್ನೋ ಪ್ಲೇಸ್ ಅಲ್ಲಿ ಎಕ್ಸಿಬಿಟ್ ಆಯ್ತು. ಅದು
ಒನ್ ಆಫ್ ದ ನಂಬರ್ ಆಫ್ ಸ್ಟಾಫ್ ಪಿಕ್ ಆಗಿ ಅದು ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಆರ್ಕೇವ್ ನಲ್ಲಿ ಈಗ್ಲೂ ಇದೆ, ಸ್ಟೋರ್ ಆಯ್ತು. ಅವಳಿಗೆ ಅದು ಒಂದು ತುಂಬಾ ಕಾನ್ಫಿಡೆಂಟ್ ಮತ್ತೆ ಎನ್ಕರೇಜ್ಮೆಂಟ್ ಕೊಡ್ತು. ಈ ತರ ಥೆರಪೀಸ್ ಇಂದ ಈ ಮಕ್ಕಳಿಗೆ ನಾವು ಸಹಾಯ ಮಾಡಬಹುದು. ಖಂಡಿತ. ಅಂಡ್ ದೆನ್ ಕಂಗ್ರಾಚುಲೇಷನ್ಸ್ ಟು ನಿಮ್ಮ ಮಗಳು ಹಾಗೂ ನಿಮ್ಗೂ ಸಹ ಈ ತರ ಒಂದು as you rightly said, they are not disabled, they are specially abled ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಯಾವ್ದೋ ಒಂದು ರೀತಿನಲ್ಲಿ ನಾವು ನೋಡುವಂತ ಸ್ಪೆಕ್ಟ್ರಮ್ ಅಲ್ಲಿ ಅವ್ರು ಫಿಟ್ ಆಗದೆ ಇದ್ರು ಬಹುಶಃ ಅವ್ರಿಗೂ ಸಹ ನಾವುಗಳು ಅವರ ಸ್ಪೆಕ್ಟ್ರಮ್ ಅಲ್ಲಿ ಫಿಟ್ ಆಗೋದೇ ಇಲ್ಲ ಅಂತ ಅನ್ಕೋತೇನೆ. ಸೊ ಹಾಗಾಗಿ ದೇ ಆರ್ ನೆವರ್ ಡಿಸೇಬಲ್ಡ್. ಸೊ ಕಂಗ್ರಾಚುಲೇಷನ್ಸ್ ನಿಮಗೆ. ಈ ಸ್ಪೆಕ್ಟ್ರಮ್ ಅಂತ ಬಂದಾಗ ನನಗೆ ನೆನಪಾಗೋದು ನಮ್ಮ ಡಾಕ್ಟರ್ ಸರಸ್ವತಿ ಅವರು ಕೇವಲ ಒಂದು ಈ ತರ ಮಕ್ಕಳಿಗೆ ಅಥವಾ ಸೈಕ್ಯಾಟ್ರಿಸ್ಟ್ ಆಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋದು ಅಷ್ಟೇ ಅಲ್ಲದೆ ಅವ್ರಗಳ ಬಗ್ಗೆ ಚಿಂತನೆ ಮಾಡಿ ಅವ್ರಿಗೋಸ್ಕರ ಅಂತಾನೆ ಒಂದು ಚಲನಚಿತ್ರ ಕೂಡ ಬಿಡುಗಡೆ ಮಾಡಿದ್ರು, ನಿರ್ದೇಶನ ಮಾಡಿದ್ರು. ಅದು ಬಹಳ ಐ ವುಡ್ ಸೇ ಲೈಕ್ ಇಟ್ ಇಸ್ ಒನ್ ಆಫ್ ದ ಮಾಸ್ಟರ್ ಪೀಸ್. ತುಂಬಾನೇ ಇಲ್ಲಿ UK ನಲ್ಲಂತೂ ಅದು ಬಹಳನೇ ಜನಪ್ರಿಯವಾಗಿತ್ತು. ಮತ್ತೆ ಅದನ್ನ ರಿಲೀಸ್ ಆಗ್ತಾ ಇದೆ ಅಂತಾನು ತಿಳ್ಕೊಂಡಿದ್ದೀವಿ ಆ ಚಿತ್ರದ ಬಗ್ಗೆ, ಹಾಗೂ ಅದನ್ನ ಯಾವ ಕಾರಣಕ್ಕೋಸ್ಕರ ಅಂಡ್ ದೆನ್ ಚಿತ್ರ ನಿರ್ದೇಶನದಲ್ಲಿ ನಿಮ್ಮ ಆಸಕ್ತಿ ಯಾವ ರೀತಿ ಬಂತು, ಈ ಕ್ವೆಶನ್ಗಳನ್ನ ನಾನು ಡಾಕ್ಟರ್ ಸರಸ್ವತಿ ಅವರಿಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮೊಟ್ಟ ಮೊದಲಿಗೆ ಆ ಚಿತ್ರದ ಶೀರ್ಷಿಕೆ ಕೂಡ ಅತ್ಯದ್ಭುತವಾಗಿದೆ, ವರ್ಣಪಟಲ. ಸೊ ಇವತ್ತಿನ ನಮ್ಮ ಈ ಸ್ಪೆಕ್ಟ್ರಮ್ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಐ ಥಿಂಕ್ ಇಟ್ ಸಮ್ಸ್ ಅಪ್ ವೆರಿ ವೆರಿ ವೆಲ್. ಸೊ ವರ್ಣಪಟಲ ಚಿತ್ರದ ಬಗ್ಗೆ ಒಂದೆರಡು ಮಾತಾಡ್ತೀರಾ ಸರಸ್ವತಿ ಅವರೇ? Thank you very much, Girish ಅವರೇ. Yes, this film has been ಅಂದ್ರೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, and it comes from the bottom of my heart, and the prime reason to do it is to create awareness. ಅದೇ ಹೇಳಿದ್ನಲ್ಲ, ಅಂದ್ರೆ UK-ದಲ್ಲಿ ಎಸ್ ಎಲ್ಲ ಸರ್ವಿಸಸ್ ಇದೆ, ಆಮೇಲೆ ಪಾತ್ವೇಸ್ ಇದೆ, ಪ್ರೋಸೆಸ್ ಇದೆ, ಪಾಲಿಸಿ ಇದೆ. ಬಟ್ ಏನಂದ್ರೆ ಸ್ಟಿಲ್ ಎಸ್ ದೇರ್ ಇಸ್ ಅ ಲಾಟ್ ಆಫ್ ವೇಟಿಂಗ್ ಟೈಮ್, ಡಿಲೇಸ್ ಇದೆ. ಬಿಕಾಸ್ ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಮಾಂಡ್ ಕರೆಂಟ್ಲಿ. ಈ ತರ ಆಗ್ಬಿಟ್ಟು ವಾಟ್ ಐಮ್ ಸೇಯಿಂಗ್ ಇಸ್ ಆಲ್ದೋ ಎವ್ರಿಥಿಂಗ್ ಇಸ್ ಅವೈಲೇಬಲ್, ಇಟ್ ಈಸ್ ಸ್ಟಿಲ್ ಟೇಕಿಂಗ್ ಟೈಮ್. ಓಕೆ, ನೋಡೋದಕ್ಕೆ 1 ವರ್ಷ ಆಗ್ಬೋದು. ಬಟ್ ಒನ್ಸ್ ನೋಡಿ ಆದ್ಮೇಲೆ, ಒನ್ಸ್ ದ ಚೈಲ್ಡ್ ಈಸ್ ಇನ್ ದ ಸಿಸ್ಟಮ್, ವಿ ಕ್ಯಾನ್ ಡೂ ಎವ್ರಿಥಿಂಗ್. ಅದೇ ಇಂಡಿಯಾದಲ್ಲಿ ಇಂಥದನ್ನ ನೋಡ್ಲಿಲ್ಲ. ಸೊ ವಾಟ್ ಐ ಫೆಲ್ಟ್ ವಾಸ್ ಐ ನೀಡ್ ಟು ಡೂ ಸಮಥಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ ದೇರ್. ಆವಾಗ ಏನಾಯ್ತು ಅಂದ್ರೆ, ಆಬ್ವಿಯಸ್ಲಿ ಮೀ ಲಿವಿಂಗ್ ಇನ್ ಹಿಯರ್ ಇಟ್ ವಾಸ್ ನಾಟ್ ಪಾಸಿಬಲ್. ಐ ಹ್ಯಾವ್ ಟು ಲಿಂಕ್ ವಿತ್ ಮೈ ಸ್ಕೂಲ್ ಫ್ರೆಂಡ್ ಅಂಡ್ ಎಕ್ಸ್ಪ್ರೆಸ್ಡ್ ಈ ತರ ಅನಿಸ್ತಾ ಇದೆ ಅಂತ. ಮೈ ಸ್ಕೂಲ್ ಫ್ರೆಂಡ್ ಇಸ್ ಕಾಲ್ಡ್ ಕವಿತಾ ಸಂತೋಷ್ ಅಂತ. ಶಿ ಇಸ್ ಇನ್ ಬ್ಯಾಂಗ್ಳೂರ್. So because of her support also, both of us together, we could work together on this project. And this is directed by National Awardee Director Chetan Mundari. And lyrics tumba chanagide, that is by Karthik Sarugur anta. So the overall aim of the movie was to create awareness. And then secondly, the key message that we really wanted to give was, ವರ್ಣಪಟಲ ಅಂದ್ರೆ ಇಟ್ಸ್ ಮೋರ್ ಲೈಕ್ ಎ ರೈನ್ಬೋ ಅಥವಾ ಸ್ಪೆಕ್ಟ್ರಮ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನಂತಂದ್ರೆ, ಈಗ ಪ್ರಿಸಮ್ ಅಂತಂದ್ರೆ ಅದನ್ನು ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್. ಸಿ, ಪ್ರಿಸಮ್ ಅಲ್ಲಿ ಈಗ ಒಂದು ಲೈಟ್ ರೇ ಪಾಸ್ ಆದ್ರೆ ಇಟ್ ಈಸ್ ಜನರಲಿ ವೈಟ್ ಲೈನ್ ನಾವು ಹೇಳೋದು ವೈಟ್ ರೇಸ್ಗೆ. ಸೊ ವೆನ್ ದಟ್ ವೈಟ್ ಲೈನ್ passes through the prism alva, then you see the rainbow and different nice beautiful colors. Okay, so this you can imagine the life of the life of a child if it passes through a prism made of 3 components. One is the supportive parents, supportive family, okay, and the education is another one, and then the public and the surrounding people is the another one. So if you make a prism with these 3 components, and if the child is supported well through these 3 things, they can liberate beautiful colors like spectrum. And that's the whole theme of the movie. Okay, amazing. So ಮಕ್ಕಳ ಮನಸ್ಸಿನಲ್ಲಿ ಆಗುವಂತ ಈ ವರ್ಣಗಳ ಏನಂತೀರಿ ರಚನೆ ಏನಿದೆ, ಅದನ್ನ ಅರ್ಥ ಮಾಡ್ಕೊಂಡು ನೀವು ಸೈಕಲಾಜಿಕಲಿ ಅವರು ಯಾವ ರೀತಿ ಫೀಲ್ ಮಾಡ್ತಾರೆ ಅದನ್ನ ಒಂದು ಕಥೆ ರೂಪದಲ್ಲಿ ಒಂದು ಅವೇರ್ನೆಸ್ಗೋಸ್ಕರ, ಜಾಗೃತಿಗೋಸ್ಕರ ಮಾಡಿದಿರಿ ಅಂತಂದ್ರೆ ನಿಮಗೆ ಧನ್ಯವಾದ ಹೇಳ್ತೀವಿ. ಈ ತರ ಒಂದು ಚಿತ್ರ ಮಾಡಿ ನೀವು ಅದನ್ನ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀರಿ ಇಲ್ಲಿ ನಮ್ಮ ಎಲ್ಲ ಆಡಿಯನ್ಸ್ಗೆ. ಐ ಆಮ್ ಶ್ಯೂರ್ ಆಲ್ ದ ಪೇರೆಂಟ್ಸ್ ವುಡ್ ಡೆಫಿನೆಟ್ಲಿ, ಯಾಕಂದ್ರೆ ಐ ರಿಮೆಂಬರ್ ಲಾಸ್ಟ್ ಟೈಮ್ ಅದು ರಿಲೀಸ್ ಆದಾಗ್ಲೂ ಕೂಡ ಸುಮಾರು ಜನ ಇಲ್ಲಿ ಸ್ನೇಹಿತರು ಅದನ್ನ ಶೇರ್ ಮಾಡಿದ್ರು, ಖಂಡಿತವಾಗಿ ಅದನ್ನ ನೋಡ್ಬೇಕು ಅಂತ ರೆಕಮೆಂಡ್ ಮಾಡಿದ್ರು.
ಅಂಡ್ ದೇ ಕುಡ್ ಕನೆಕ್ಟ್ ವಿತ್ ದ ಮೂವಿ. ಯಾಕಂದ್ರೆ ಸಮ್ ಆಫ್ ದೆಮ್ ದೇ ಹ್ಯಾಡ್ ಅವ್ರ ಮನೆಯಲ್ಲಿ ಯಾವುದೋ ಒಂದು ಆಟಿಸ್ಟಿಕ್ ಮಗು ಇತ್ತು. ಸೊ ಹಾಗಾಗಿ ದೇ ಕುಡ್ ಕನೆಕ್ಟೆಡ್ ಅಂಡ್ ದೇ ಕುಡ್ ಗೆಟ್ ಬೆನಿಫಿಟೆಡ್ ಔಟ್ ಆಫ್ ಇಟ್ ಅಂತ ಕೂಡಾನು. ಸೊ ಇಷ್ಟೊತ್ತು ನಮ್ ಜೊತೆ ಕಾರ್ಯಕ್ರಮದಲ್ಲಿ ಬಂದು ನೀವು ಹಾಗೂ ರೇವತಿ ಅವರು ನಮ್ ಜೊತೆ ನಿಮ್ಮ ಎಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ರಿ. ಸೊ ನಿಮಗೆ ಖಂಡಿತವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಆದ್ರೆ ಅದಕ್ಕಿಂತ ಮುಂಚೆ, ಕಾರ್ಯಕ್ರಮ ಕೊನೆ ಮಾಡೋದಕ್ಕಿಂತ ಮುಂಚೆ, ರೇವತಿ ಅವರೇ, ನಿಮ್ಮ ಕಡೆಯಿಂದ ಆಸ್ ಅ ಪೇರೆಂಟ್ ಏನಾದ್ರೂ ಒಂದು ಮೆಸೇಜ್ ಟು ಆಲ್ ಅವರ್ ಲಿಸ್ನರ್ಸ್, ಅಥವಾ ಯಾರು ಆಟಿಸ್ಟಿಕ್ ಮಕ್ಳ ಪೇರೆಂಟ್ಸ್ ಇರ್ತಾರೆ, ಅಥವಾ ಮನೆಯಲ್ಲಿ ಯಾರು ಆಟಿಸಮ್ ಇರೋಂತ ಜನದ್ರ ಮಧ್ಯೆ ಇದ್ದಾರೆ, ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರೂ ಮೆಸೇಜ್ ಇದ್ರೆ? ಖಂಡಿತವಾಗಿ ಇದೆ. ಯಾರೇ ಆರ್ಟಿಸ್ಟಿಕ್ ಮಗು ಹೊಂದಿರುವಂತ ಪೇರೆಂಟ್ಸ್ ಯಾರೂನು ಅವರು ಕಡಿಮೆ ತಿಳ್ಕೊಳ್ಳೇಬಾರ್ದು. ಅವ್ರಿಗೆ ಹುಟ್ಟಿರೋದು ತುಂಬಾ ಸ್ಪೆಷಲ್ ಚೈಲ್ಡ್ ಅಂತ ಅನ್ಕೊಂಡು ಅವ್ರನ್ನ ನಾವು ಬೆಳೆಯಕ್ಕೆ, ಹೇಗೆ ಈಗ ವರ್ಣಪಟದಲ್ಲಿ ಡಾಕ್ಟರ್ ಸರಸ್ವತಿ ಅವರು ಹೇಗೆ ಹೇಳಿದ್ರು, ಈಗ 3 ತ್ರಿಕೋನಗಳ ನಡುವೆ ಆ ಮಗು ಪಾಸ್ ಆದ್ರೆ ಹೇಗೆ ಸ್ಪೆಕ್ಟ್ರಮ್ ತರ ಒಂದು ಬೆಳಕನ್ನ ಕೊಡುತ್ತೋ, ಆ ತರ ನಾವು ಥಿಂಕ್ ಮಾಡಿ ಪ್ರತಿಯೊಂದು ಪೋಷಕರು ಅದನ್ನ ಅಳವಡಿಸ್ಕೊಂಡು ಅಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗೂ ಈ ಸಮಾಜದಲ್ಲಿ ಆಟಿಸಮ್ ಅನ್ನೋ ಮಕ್ಕಳನ್ನ ನಾವು ನಾರ್ಮಲ್ ಪ್ರಜೆಯಾಗಿ ಕಾಣ್ಬಹುದು. ವೆರಿ ನೈಸ್. ತುಂಬಾ ಒಳ್ಳೆ ಮಾತನ್ನ ಹೇಳಿದಿರಿ ರೇವತಿ ಅವರೇ. ಹಾಗೂ ನಾ ಕಾರ್ಯಕ್ರಮದ ಬಿಗಿನಿಂಗ್ ನಲ್ಲೇ ಹೇಳಿದ್ದು, ನಾರ್ಮಲ್ ಪೇರೆಂಟ್ಸ್ ಅಂತ ಈ ತರ ಒಂದು ಆಟಿಸ್ಟಿಕ್ ಮಕ್ಕಳು ಹೊಂದಿರ್ತಕ್ಕಂಥ ಪೇರೆಂಟ್ಸ್ ಏನಿರ್ತೀರಲ್ಲ, ಯು ಆರ್ ಲೈಕ್ 100,000%. ಲೈಕ್ ನಿಮ್ಮ ಪೇಷನ್ಸ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ಡೆಫಿನೆಟ್ಲಿ ಅನ್ಪ್ಯಾರಲ್ಡ್. ಸೊ ನಿಮ್ಮಗಳಿಗೆ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಡಾಕ್ಟರ್ ಸರಸ್ವತಿ ಅವರೇ, ಧನ್ಯವಾದಗಳು ಗಿರೀಶ್. ಡಾಕ್ಟರ್ ಸರಸ್ವತಿ ಅವರೇ, ಆಸ್ ಅ ಸೈಕ್ಯಾಟ್ರಿಸ್ಟ್ ಆಸ್ ವೆಲ್ ಆಸ್ ಒಬ್ಬ ಪೀಡಿಯಾಟ್ರಿಷಿಯನ್ ಆಗಿ ನೀವು ಹಾಗೂ ಈ ಚಿತ್ರನ ನಿರ್ಮಾಣ ಮಾಡಿದ್ದಕ್ಕಾಗಿ ನಿಮ್ಮ ಮೆಸೇಜ್ ಫಾರ್ ಆಟಿಸ್ಟಿಕ್ ಅಥವಾ ಜನಕ್ಕೆ ಏನಿದೆ? ಥ್ಯಾಂಕ್ ಯು ಗಿರೀಶ್. ಒಂದೇ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಆಟಿಸ್ಟಿಕ್ ಮಕ್ಕಳು ಆಯ್ತು ಮತ್ತೆ ಅಥವಾ ಅಡಲ್ಟ್ಸ್ ಆಯ್ತು, ದೇ ಕ್ಯಾನ್ ಆಕ್ಟ್ ಇನ್ ಡಿಫ್ರೆಂಟ್ ವೇ ಟು ಅದರ್ ಪೀಪಲ್. ಓಕೆ, ಅಂಡ್ ಇಟ್ ಈಸ್ ನಾಟ್ ಅನ್ ಇಲ್ನೆಸ್. ಅಂಡ್ these children and the adults, they can really lead a really good full life. Okay, adana encourage ಮಾಡಿ, and you should not stop having good life. Parents ಆಯ್ತು, ಮಕ್ಕಳು ಆಯ್ತು, and it presents differently in different children and in a different way. So ಎಲ್ಲಾರು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ, ಒಬ್ಬರ ತರ ಇನ್ನೊಬ್ರು ಇರೋದನೇ ಇಲ್ಲ. ಸೊ ಚಾಲೆಂಜಸ್ ಅದೇ ತರ. ಸೊ ಫೇಸ್ ಮಾಡೋದಕ್ಕೆ ask for help. Don't ever sit alone worrying about it. Ask for help. Maybe it is a friends or a family or the professional. Ask for help. Don't sit in silence. And ಇನ್ನೊಂದೇನಂದ್ರೆ, ಎಷ್ಟೊಂದು ಮಕ್ಕಳುಗಳು ಮತ್ತೆ ಆಟಿಸಮ್ ಇರೋರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಇಂಟೆಲಿಜೆನ್ಸ್ ಟು ದ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ. ಮ್ಯಾಥ್ಸ್ ಅಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಲ್ಲಿ ಆಗ್ಬೋದು. ಅದು ಯಾವ್ದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆನೋ ಅದನ್ನ ಎನ್ಕರೇಜ್ ಮಾಡಿ and support those strengths. Okay, and that is their life. And the final 2 points helbekandre, my heartfelt congratulations to all the parents, because they really work really hard, and especially now iga Revathi matte Suresh avaru. And the whole reason I got connected to Girish and Rashmi for this program is through them, because they wanted to spill this message to other parents and to the society, and that's a really, really wonderful thing. And then finally, I really want to say thanks to Girish and Rashmi ಅವರು ಈ ಪ್ರೋಗ್ರಾಮ್ ಅಲ್ಲಿ. ಯಾಕೆ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಫಾರ್ ಮೀ, ಈ ತರ ಟಾಪಿಕ್ ಇಂದ ಮೂವಿ ಮಾಡಿದ್ರೆ ಸಹ, ವೆನ್ ಇಟ್ ಕಮ್ಸ್ ಟು ದ ರಿಯಲ್ ಐ ವುಡ್ ಸೇ OTT ಅನ್ಕೊಳ್ಳಿ, ಸ್ಯಾಟಲೈಟ್ ಅನ್ಕೊಳ್ಳಿ, ಬೇರೆ ಜನರಿಗೆ ಸುಮಾರು ರೀಚ್ ಆಗ್ಬೇಕಂದ್ರೆ ದೇ ಆಲ್ ಫೈಂಡ್ ದಿಸ್ ಈಸ್ ಅ ಲೀಸ್ಟ್ ಇಂಟ್ರೆಸ್ಟೆಡ್ ಟಾಪಿಕ್ ಫಾರ್ ದೆಮ್. ವೆರಸ್ ನೀವುಗಳು, you have given importance to such important topic which makes difference to the society. And if all other medias do the same thing, I think we'll make a better society and a better life out of children aitu, families aitu that are suffering with difficulties. Thank you Dr. Saraswati and Revathi Bruguve. And ನೀವು ಹೇಳಿದ ಹಾಗೆ, I think I'm not 100% sure whether they find it like not interesting. I think half the people are just scared
ದಟ್ ಅವ್ರ ಮನೆಯಲ್ಲಿರೋ ಲೈಕ್ ಮಕ್ಕಳಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ನೋ ಇಲ್ಲ ಚಿಕ್ಕ ಪುಟ್ಟ ಲೈಕ್ ಕೋಪ ಮಾಡ್ಕೊಳ್ಳೋದು ಇಲ್ಲ ಮಾತು ಕಡಿಮೆ ಆಡೋದು, ಅದನ್ನ ದೇ ಮೈಟ್ ಸ್ಟಾರ್ಟ್ ಡೌಟಿಂಗ್ ಅಂತಾನು. ಆ ಭಯ ಇನ್ನೂ ಇದೆ ಜನರಲ್ಲಿ. ದಟ್ ನನಗೆ ಅದ್ರ ಬಗ್ಗೆ ಗೊತ್ತಾಗೋದ್ರೆ, ಅವೇರ್ನೆಸ್ ಬಂತು ಅಂದ್ರೆ ಎಲ್ಲಿ ನಾನು ಅದನ್ನ ರೆಕಗ್ನೈಸ್ ಮಾಡ್ತೀನೋ, ಎಲ್ಲಿ ನನ್ನ ಸುತ್ತ ಪ್ರಾಬ್ಲಮ್ ಕಾಣಿಸುತ್ತೋ ಅನ್ನೋ ಒಂದು ಭಯ ಇದೆ ಅಂತ ಕಾಣುತ್ತೆ ಜನರಲ್ಲಿ. ಬಟ್ ಲೈಕ್ ಯು ಸೆಡ್, ಅದರಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೇನಾದ್ರು ಇದ್ದಲ್ಲಿ there is enough support and like enough help, and there is a way to handle every single situation, every single like ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್ ಅಂತ. ಹಾಗಾಗಿ ಭಯ ಪಡುವಂಥದ್ದು ಏನೂ ಇಲ್ಲ ಕೇಳುಗರೆ. ಇಷ್ಟು ಒಳ್ಳೆ ಮೆಸೇಜು, ಇಷ್ಟು ಒಳ್ಳೆ ಮಾಹಿತಿ ಸಿಕ್ಕಿದೆ ನಿಮಗೆಲ್ಲ ಇವತ್ತು. ಅಂಡ್ ಎಷ್ಟೊಂದು ಸಪೋರ್ಟು, ಎಸ್ಪೆಷಲಿ ಇಲ್ಲಿ UK ಅಲ್ಲಿರುವಂಥವರಿಗೆ, ಸ್ಕೂಲಲ್ಲಿರಬಹುದು, ನಿಮ್ಮ GP ಸರ್ಜರಿಯಲ್ಲಿರಬಹುದು, ಎಲ್ಲಿ ಆದರೂ ಯು ಕ್ಯಾನ್ ರೀಚ್ ಔಟ್ ಅಂಡ್ ದೇ ವಿಲ್ ಪ್ರೊವೈಡ್ ಯು ದ ಹೆಲ್ಪ್ ಅಂತ ಡಾಕ್ಟರ್ ಸರಸ್ವತಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಇವತ್ತು. ರೇವತಿ ಅವರು ಕೂಡ ನಿಮಗೆ ಹೇಳಿದ್ದಾರೆ, ಆಬ್ವಿಯಸ್ಲಿ ಯು ಕ್ಯಾನ್ ಟೇಕ್ ಅಪ್ ವಿತ್ ಮೋರ್ ಎಜುಕೇಶನ್ ಅಂಡ್ ಹೆಲ್ಪ್ ದ ಸೊಸೈಟಿ ಆಸ್ ವೆಲ್ ಅನ್ನೋದಕ್ಕೆ ರೇವತಿ ಅವರು ಇವಾಗ ಮಾಡೆಲ್ ಆಗಿ ನಿಂತಿದ್ದಾರೆ. ಸೊ ಇವನ್ನೆಲ್ಲ ಎಲ್ಲರ ಜೊತೆ ಮಾತಾಡಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಮಗಂತೂ ತುಂಬಾ ಖುಷಿಯಾಗಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ನಮ್ಮ ಕೇಳುಗರಲ್ಲಿ ಕೂಡ. ನೀವು ಕೊಡುವಂತಹ ಫೀಡ್ಬ್ಯಾಕ್ ಇಂದ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಹೇಗನ್ನಿಸ್ತು ಅಂತ ಇವತ್ತಿನ ಕಾರ್ಯಕ್ರಮ. ಸೊ ಥ್ಯಾಂಕ್ ಯು ಅಗೇನ್ ಸರಸ್ವತಿ ಅಂಡ್ ರೇವತಿ, ನಮ್ಮ ಶೋಗೆ ಬಂದು ಇದೆಲ್ಲದನ್ನ ಹಂಚಿಕೊಂಡಿದ್ದಕ್ಕೆ. ಸೊ ಕೇಳುಗರೆ, ಹೋಪ್ಫುಲಿ ಯು ಹ್ಯಾವ್ ಎಂಜಾಯ್ಡ್. ನಿಮ್ಮ ಫೀಡ್ಬ್ಯಾಕ್ ಹೀಗೆ ಕಳಿಸ್ತಾ ಇರಿ. ನಮ್ಮ ರೇಡಿಯೋದಲ್ಲಿ ಇದೇ ತರ ಮುಂದಿನ ವಾರ ಇನ್ನೊಬ್ಬ ಗೆಸ್ಟ್ ಅಥವಾ ಜಾಸ್ತಿ ಜನ ಗೆಸ್ಟ್ಗಳನ್ನ ಕರ್ಕೊಂಡು ಬರ್ತೀವಿ ನಿಮ್ಮ ಎಂಟರ್ಟೈನ್ಮೆಂಟ್ಗೆ, ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಹೇಳ್ತಾ ವಿ ಆರ್ ಸೈನಿಂಗ್ ಆಫ್. ನೀವು ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.